ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಫಿಸಿಕ್ಸ್ ವಾಲಾ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಶಾಲಿನಿ ಸೋಮಶೇಖರ್, ನಿಮ್ಮ ಬಾಟ್ನಿ ಟೀಚರ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನು ಕಲಿಯಕ್ಕೆ ಹೊರಟಿದ್ದೀವಿ? ವಿ ಆರ್ ಗೋಯಿಂಗ್ ಟು ಬಿ ಕವರಿಂಗ್ ದ ಲಾಸ್ಟ್ ಪಾರ್ಟ್ ಆಫ್ ದ ಚಾಪ್ಟರ್ ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸ್. ಈ ಚಾಪ್ಟರ್ನ ನಾವು 3 ಲೆಕ್ಚರ್ ಮುಂಚೆನೇ ಶುರು ಮಾಡಿದ್ವಿ, ಹೌದಲ್ವಾ? ಹೋಪ್ಫುಲಿ ನೀವೆಲ್ಲ ಲೆಕ್ಚರ್ಸ್ನ ನೋಡಿ ಏನೆಲ್ಲ ಕಾನ್ಸೆಪ್ಟ್ಸ್ ಕವರ್ ಮಾಡಿದ್ವಿ ಎಲ್ಲ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಟುಡೇಸ್ ಲೆಕ್ಚರ್ ಇಸ್ ಗೋಯಿಂಗ್ ಟು ಬಿ ದ 4th ಲೆಕ್ಚರ್ ಆಫ್ ದ ಚಾಪ್ಟರ್ ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸ್. ಆಲ್ ರೈಟ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನು ಕಲಿತೀವಿ? ಇವತ್ತಿನ ಕ್ಲಾಸಲ್ಲಿ ವಿ ವಿಲ್ ಫೋಕಸ್ ಆನ್ 2 ಥಿಂಗ್ಸ್. ಮೊದಲನೇದಾಗಿ ವಿ ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಎಕ್ಸಾಕ್ಟ್ಲಿ C4 ಪಾತ್ವೇ ವರ್ಕ್ಸ್. ಓಕೆ, ಅದಾದ್ಮೇಲೆ ಯಾವುದೆಲ್ಲ ಫ್ಯಾಕ್ಟರ್ಸ್ ಫೋಟೋಸಿಂಥಸಿಸ್ ರೇಟ್ನ ಅಫೆಕ್ಟ್ ಮಾಡುತ್ತೆ ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಓಕೆ, ಸೊ ದೀಸ್ ಆರ್ ದ ಥಿಂಗ್ಸ್ ನಾವು ಮೇಜರ್ ಆಗಿ ಫೋಕಸ್ ಮಾಡ್ತಾ ಇರ್ತೀವಿ ಈ ಸೆಷನ್ನಲ್ಲಿ. ನಾವಿವಾಗ C4 ಪಾತ್ವೇ ಶುರು ಮಾಡೋಕ್ಕೆ ಮುಂಚೆ ಸ್ವಲ್ಪ ಪ್ರೀವಿಯಸ್ ಕ್ಲಾಸಲ್ಲಿ ಏನು ಕಲ್ತ್ಕೊಂಡಿದ್ವಿ ಅದನ್ನ ಕ್ವಿಕ್ ಆಗಿ ಒಂದ್ಸತಿ ರಿವೈಸ್ ಮಾಡ್ಕೊಳ್ಳೋಣ. ಓಕೆ, ನಮಗೆ ಗೊತ್ತಿರೋ ಹಾಗೆ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ದ್ಯಾಟ್ ಪ್ಲಾಂಟ್ಸ್ 2 ರೀತಿಯದಿರುತ್ತೆ ಡಿಪೆಂಡಿಂಗ್ ಅಪಾನ್ ಕಾರ್ಬನ್ ಡೈಆಕ್ಸೈಡ್ ಅಸಿಮಿಲೇಷನ್. ಒಂದಕ್ಕೆ ನಾವು C3 ಪ್ಲಾಂಟ್ಸ್ ಅಂತ ಕರಿತೀವಿ, ಮೆಜಾರಿಟಿ ಆಫ್ ಆ ಪ್ಲಾಂಟ್ಸ್ ಆರ್ C3 ಪ್ಲಾಂಟ್ಸ್. ಇನ್ನೊಂದು ಟೈಪ್ ಆಫ್ ಪ್ಲಾಂಟ್ಸ್ಗೆ ನಾವು C4 ಪ್ಲಾಂಟ್ಸ್ ಅಂತ ಕರಿತೀವಿ. ಇವಾಗ C3 ಮತ್ತು C4 ಪ್ಲಾಂಟ್ಸ್ ಮಧ್ಯೆ ಏನು ಡಿಫ್ರೆನ್ಸ್ ಇದೆ? ಮೇಜರ್ ಪ್ರೈಮರಿ ಡಿಫ್ರೆನ್ಸ್ ಏನು ಅಂದರೆ, C3 ಪ್ಲಾಂಟ್ಸಲ್ಲಿ ಫೋಟೋಸಿಂಥಸಿಸ್ ನಡೆಯುವಾಗ ಕಾರ್ಬನ್ ಡೈಆಕ್ಸೈಡ್ನ ಆಕ್ಸೆಪ್ಟ್ ಮಾಡ್ಕೊಳತ್ತಲ್ಲ, ಯಾವುದೋ ಒಂದು ಪ್ರೈಮರಿ ಆಕ್ಸೆಪ್ಟರ್ RuBP ಕಾರ್ಬನ್ ಡೈಆಕ್ಸೈಡ್ನ ಆಕ್ಸೆಪ್ಟ್ ಮಾಡ್ಕೊಳುತ್ತೆ. ಫಸ್ಟ್ ಪ್ರಾಡಕ್ಟ್ ಯಾವುದು, ಫಸ್ಟ್ ಸ್ಟೇಬಲ್ ಪ್ರಾಡಕ್ಟ್ ಯಾವ್ದು ಫಾರ್ಮ್ ಆಗುತ್ತೆ, ಆ ಪ್ರಾಡಕ್ಟಲ್ಲಿ ಆ ಕಾಂಪೌಂಡಲ್ಲಿ 3 ಕಾರ್ಬನ್ಸ್ ಇರುತ್ತೆ. ಓಕೆ, ಸೊ ದ ಫಸ್ಟ್ product, stable product that is formed in C3 plants is an acid called phosphoglyceric acid or PGA that has 3 carbons. 3 ಕಾರ್ಬನ್ ಇನ ಸ್ಟೇಬಲ್ ಕಾಂಪೌಂಡ್ ಫಾರ್ಮ್ ಆಗ್ತಾ ಇರೋದ್ರಿಂದ ಅದಕ್ಕೆ ನಾವು C3 ಪ್ಲಾಂಟ್ಸ್ ಅಂತ ಕರಿತೀವಿ. ಹಾಗೇನೆ C4 ಪ್ಲಾಂಟ್ಸ್ ಅಲ್ಲಿ ಏನಿರ್ಬೋದು ಡಿಫ್ರೆನ್ಸ್? ಫಸ್ಟ್ ಸ್ಟೇಬಲ್ ಪ್ರಾಡಕ್ಟ್ ಏನು ಫಾರ್ಮ್ ಆಗುತ್ತೆ ಅದರಲ್ಲಿ 4 ಕಾರ್ಬನ್ಸ್ ಇರುತ್ತೆ. ಇದಿಷ್ಟೇ ಡಿಫ್ರೆನ್ಸ್ ಇರೋದು C3 ಮತ್ತೆ C4 ಪ್ಲಾಂಟ್ಸ್ ಮಧ್ಯೆ. ಓಕೆ, ಸೊ ಫಸ್ಟ್ ಸ್ಟೇಬಲ್ ಪ್ರಾಡಕ್ಟ್ ಇಸ್ ಅ C4 ಆಸಿಡ್. ಅದರ ಹೆಸರು ಆಕ್ಸಾಲೋ ಅಸೆಟಿಕ್ ಆಸಿಡ್. ಅದನ್ನ ನಾವು ಅಬ್ರಿವಿಯೇಟ್ ಮಾಡ್ತೀವಿ OAA ಅಂತ. ಸೊ C3 ಪ್ಲಾಂಟ್ಸ್ ಅಲ್ಲಿ ಫಸ್ಟ್ ಸ್ಟೇಬಲ್ ಪ್ರಾಡಕ್ಟ್ ಇನ್ ಡಾರ್ಕ್ ರಿಯಾಕ್ಷನ್ ಫಾಸ್ಫೋಗ್ಲಿಸರಿಕ್ ಆಸಿಡ್ PGA. C4 ಪ್ಲಾಂಟ್ಸ್ ನಲ್ಲಿ ಇಟ್ ಇಸ್ ಆಕ್ಸಾಲೋ ಅಸೆಟಿಕ್ ಆಸಿಡ್ ಆರ್ OAA. ಇದನ್ನ ನೀವು ನೆನ್ಪಿಟ್ಕೋಬೇಕು, ಹೌದಲ್ವಾ? ಸೊ C3 ಪಾತ್ವೆನ ನಾವು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಕವರ್ ಮಾಡಿದೀವಿ. ಕ್ಯಾಲ್ವಿನ್ ಸೈಕಲ್ ಏನೇನ ಸ್ಟೆಪ್ಸ್ ಇರುತ್ತೆ, ಕಾರ್ಬಾಕ್ಸಿಲೇಷನ್ ಆಗುತ್ತೆ, ರಿಡಕ್ಷನ್ ಆಗುತ್ತೆ, ರೀಜೆನರೇಷನ್ ಆಗುತ್ತೆ, ಹೆಂಗೆ ಎಕ್ಸಾಕ್ಟ್ಲಿ ನಡೆಯುತ್ತೆ, ಎಲ್ಲಿ ನಡೆಯುತ್ತೆ, ಇದನ್ನೆಲ್ಲ ನಾವು ಆಲ್ರೆಡಿ ಪ್ರೀವಿಯಸ್ ಲೆಕ್ಚರಲ್ಲಿ ಕಲ್ತ್ಕೊಂಡಿದ್ದೀವಿ. ಸೊ ಇವತ್ತಿನ ಕ್ಲಾಸಲ್ಲಿ C4 ಪಾತ್ವೆ ಬಗ್ಗೆ ಕಲಿಯೋಣ. ಓಕೆ, ಸೊ ಈ C4 ಪಾತ್ವೆ ಯಾಕಾಗಿದೆ ಅಂತ ಅಂದರೆ, C3 ಪಾತ್ವೆಯಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಒಂದು ಎನ್ಸೈಮ್ ಯೂಸ್ ಆಗುತ್ತೆ. ಆ ಎನ್ಸೈಮ್ ಹೆಸರು ರುಬಿಸ್ಕೋ, ಹೌದಲ್ವಾ? ಸೊ ಈ ರುಬಿಸ್ಕೋ ಮಾಲಿಕ್ಯೂಲ್ ಅಂತ ನಾವು ಅನ್ಕೊಂಡ್ರೆ ಈ ರುಬಿಸ್ಕೋ ಮಾಲಿಕ್ಯೂಲ್ ವಿಲ್ ಬೈಂಡ್ ಟು RuBP, ರಿಬ್ಯುಲೋಸ್ ಬಿಸ್ಫಾಸ್ಫೇಟ್. ಇನ್ನೊಂದು ಸೈಟಲ್ಲಿ ಇಟ್ ಕ್ಯಾನ್ ಬೈಂಡ್ ಐದರ್ ಟು ಕಾರ್ಬನ್ ಡೈಆಕ್ಸೈಡ್ ಆರ್ ಇಟ್ ಕ್ಯಾನ್ ಬೈಂಡ್ ಟು ಆಕ್ಸಿಜನ್, ಅಲ್ವಾ? ಈ ರುಬಿಸ್ಕೋಗೆ ನಾವು ಫುಲ್ ಫಾರ್ಮ್ ಏನು? ರಿಬ್ಯುಲೋಸ್ ಬಿಸ್ಫಾಸ್ಫೇಟ್ ಕಾರ್ಬಾಕ್ಸಿಲೇಸ್ ಆಕ್ಸಿಜನೇಸ್. ರಿಬ್ಯುಲೋಸ್ ಬಿಸ್ಫಾಸ್ಫೇಟ್ಗೆ ಕಾರ್ಬನ್ ಡೈಆಕ್ಸೈಡ್ನಾದ್ರೂ ಆ್ಯಡ್ ಮಾಡ್ಬೋದು, ರಿಬ್ಯುಲೋಸ್ ಬಿಸ್ಫಾಸ್ಫೇಟ್ ಜೊತೆಗೆ ಆಕ್ಸಿಜನ್ ಆದ್ರೂ ಕಂಬೈನ್ ಮಾಡ್ಬೋದು. ಓಕೆ, ಸೊ ಅದು ಬೇಸಿಕಲಿ ಈ ರುಬಿಸ್ಕೋದು ಫಂಕ್ಷನ್. ರುಬಿಸ್ಕೋ RuBPಗೆ ಯಾವಾಗ ಕಾರ್ಬನ್ ಡೈಆಕ್ಸೈಡ್ನ ಆ್ಯಡ್ ಮಾಡುತ್ತೆ ಅವಾಗ ಅದು ಕಾರ್ಬಾಕ್ಸಿಲೇಸ್ ಆಕ್ಟಿವಿಟಿನ ಪರ್ಫಾರ್ಮ್ ಮಾಡ್ತಾ ಇರುತ್ತೆ. ಯಾವಾಗ ರುಬಿಸ್ಕೋ RuBPಗೆ ಆಕ್ಸಿಜನ್ನ ಆ್ಯಡ್ ಮಾಡ್ತಾ ಇರುತ್ತೆ ಅವಾಗ ಅದು ಆಕ್ಸಿಜನೇಸ್ ಆಕ್ಟಿವಿಟಿನ ಪರ್ಫಾರ್ಮ್ ಮಾಡ್ತಾ ಇರುತ್ತೆ. ಸೊ ರುಬಿಸ್ಕೋ RuBPಗೆ ಕಾರ್ಬನ್ ಡೈಆಕ್ಸೈಡ್ ಆ್ಯಡ್ ಮಾಡಿದಾಗ ಏನಾಗುತ್ತೆ? RuBP ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. RuBP is a 5 carbon compound. ಕಾರ್ಬನ್ ಡೈಆಕ್ಸೈಡ್ has 1 carbon. ಸೊ RuBPಗೆ ಕಾರ್ಬನ್ ಡೈಆಕ್ಸೈಡ್ನ ಆ್ಯಡ್ ಮಾಡಿದಾಗ it will form 2 molecules of PGA, phosphoglyceric acid. Each phosphoglyceric acid has 3 carbons. So 2 molecules of that will give us a 6 carbon compound. ಹೌದಲ್ವಾ? So this is basically what happens in Calvin cycle. ರುಬಿಸ್ಕೋದು ಕಾರ್ಬಾಕ್ಸಿಲೇಸ್ ಆಕ್ಟಿವಿಟಿ ಪರ್ಫಾರ್ಮ್ ಮಾಡುತ್ತೆ. ಆಕ್ಸಿಜನೇಸ್ ಆಕ್ಟಿವಿಟಿ ಪರ್ಫಾರ್ಮ್ ಮಾಡಿದಾಗ ಏನಾಗುತ್ತೆ? RuBP ಜೊತೆಗೆ ಒಂದು ಆಕ್ಸಿಜನ್ ಮಾಲಿಕ್ಯೂಲ್ನ ಕಂಬೈನ್ ಮಾಡುತ್ತೆ. RuBP 5 ಕಾರ್ಬನ್ ಇದೆ, ಆಕ್ಸಿಜನ್ ಅಲ್ಲಿ ಯಾವುದೇ ಕಾರ್ಬನ್ ಇಲ್ಲ. ಸೊ ನಮಗೆ 2 ರೀತಿಯ ಮಾಲಿಕ್ಯೂಲ್ ಸಿಗುತ್ತೆ. 1 molecule of PGA that contains 2 carbons and 3 carbons and a molecule of phosphoglycolate. ಈ ಫಾಸ್ಫೋಗ್ಲೈಕೋಲೇಟ್
will contain 2 carbons. Okay. So ಈ ಪ್ರಾಸೆಸ್ಗೆ ನಾವು ಫೋಟೋ ರೆಸ್ಪಿರೇಷನ್ ಅಂತ ಕರಿತೀವಿ. This photo respiration is a wasteful process. ಈ ಫೋಟೋ ರೆಸ್ಪಿರೇಷನ್ ಆಗೋದ್ರಿಂದ ಗ್ಲೂಕೋಸ್ ಸಿಂಥಸೈಸ್ ಆಗಲ್ಲ, ATP ಯೂಸ್ ಆಗುತ್ತೆ, ಫಿಕ್ಸ್ಡ್ ಕಾರ್ಬನ್ ಡೈಆಕ್ಸೈಡ್ ಏನಿರುತ್ತೆ ಅದು ಕೂಡ ರಿಲೀಸ್ ಆಗಿಬಿಡುತ್ತೆ. ಇದ್ರದ್ದು ಡೀಟೇಲ್ಸ್ ನಾವು ಪ್ರೀವಿಯಸ್ ಲೆಕ್ಚರಲ್ಲಿ ಇನ್ ಡೀಟೇಲ್ ಕಲ್ತ್ಕೊಂಡಿದ್ದೀವಿ ಅಲ್ವಾ ಫೋಟೋ ರೆಸ್ಪಿರೇಷನ್ ಪ್ರಾಸೆಸ್ ಬಗ್ಗೆ. ಸೊ ಯಾವಾಗ ಫೋಟೋ ರೆಸ್ಪಿರೇಷನ್ ಆಗುತ್ತೆ? ರುಬಿಸ್ಕೋ ಸುತ್ತ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ಗಿಂತ ಆಕ್ಸಿಜನ್ ಕಾನ್ಸಂಟ್ರೇಷನ್ ಯಾವಾಗ ಜಾಸ್ತಿ ಇರುತ್ತೆ ಅಂಥ ಟೈಮಲ್ಲಿ ಫೋಟೋ ರೆಸ್ಪಿರೇಷನ್ ನಡೆಯುತ್ತೆ. ಫೋಟೋ ರೆಸ್ಪಿರೇಷನ್ ಇಸ್ ಬ್ಯಾಡ್ ಫಾರ್ ದ ಪ್ಲಾಂಟ್, ಹೌದಲ್ವಾ? ಈ ಫೋಟೋ ರೆಸ್ಪಿರೇಷನ್ ಯಾವಾಗ ನಡೆಯುತ್ತೆ? ಯಾವಾಗ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ಗಿಂತ ಆಕ್ಸಿಜನ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ ಅದ್ರ ಸರೌಂಡಿಂಗ್ನಲ್ಲಿ, ಅವಾಗ ಫೋಟೋ ರೆಸ್ಪಿರೇಷನ್ ನಡೆಯೋದು. ಯಾವಾಗ ಆಕ್ಸಿಜನ್ ಕಾನ್ಸಂಟ್ರೇಷನ್ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ಗಿಂತ ಜಾಸ್ತಿ ಆಗುತ್ತೆ, ಇದನ್ನು ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಯಾವಾಗ ತುಂಬ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ, 28ಕ್ಕಿಂತ ಜಾಸ್ತಿ ಹೋಗ್ಬಿಟ್ಟಾಗ ಸ್ಟೊಮ್ಯಾಟೊ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ. ಒಳಗಡೆಯಿಂದ ಕಾರ್ಬನ್ ಡೈಆಕ್ಸೈಡ್ ಪ್ಲಾಂಟ್ ಒಳಗೆ ಬರೋಕ್ಕಾಗಲ್ಲ, ಒಳಗಡೆ ಪ್ರೊಡ್ಯೂಸ್ ಆಗ್ತಾರೋ ಆಕ್ಸಿಜನ್ ಆಚೆಗೆ ಹೋಗೋದಕ್ಕಾಗೋದಿಲ್ಲ ಸ್ಟೊಮ್ಯಾಟೊ ಕ್ಲೋಸ್ ಆಗಿಬಿಟ್ಟಾಗ. ಅಂಥ ಟೈಮಲ್ಲಿ ಏನಾಗುತ್ತೆ, ಸೆಲ್ ಒಳಗಡೆ ಲೀವ್ಸ್ ಮೀಸೋಫಿಲ್ ಸೆಲ್ಸ್ ಒಳಗಡೆ ಎಲ್ಲ ಆಕ್ಸಿಜನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಅಂಥ ಟೈಮಲ್ಲಿ ರುಬಿಸ್ಕೋ ಆಕ್ಸಿಜನ್ಗೆ ಬೈಂಡ್ ಆಗಿ ಫೋಟೋ ರೆಸ್ಪಿರೇಷನ್ನ ಪರ್ಫಾರ್ಮ್ ಮಾಡುತ್ತೆ. ಫೋಟೋ ರೆಸ್ಪಿರೇಷನ್ ಮಾಡ್ತಾ ಇರುವಾಗ ತುಂಬ ಎನರ್ಜಿ ವೇಸ್ಟ್ ಆಗುತ್ತೆ, ಅದರಿಂದ ನಮಗೇನು ಪ್ರಾಡಕ್ಟು ಸಿಗೋದಿಲ್ಲ. ಇದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ C4 ಪ್ಲಾಂಟ್ಸ್ ಒಂದು ಸ್ಪೆಷಲ್ ಮೆಕ್ಯಾನಿಸಮ್ನ ಇವಾಲ್ವ್ ಮಾಡ್ಕೊಂಡಿದೆ. ಸೊ ದಟ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಬಿ ಲರ್ನಿಂಗ್ ಟುಡೇ. ಓಕೆ, ಸೊ ಈ C4 ಪ್ಲಾಂಟ್ಸಲ್ಲಿ ಏನಾಗುತ್ತೆ ಅಂತಂದರೆ ಫೋಟೋ ರೆಸ್ಪಿರೇಷನ್ ಇಸ್ ಆಬ್ಸೆಂಟ್ ಕಂಪ್ಲೀಟ್ಲಿ. ಇವರು ಫೋಟೋ ರೆಸ್ಪಿರೇಷನ್ನ ಈ ಪ್ಲಾಂಟ್ಸ್ ಕಂಪ್ಲೀಟಾಗಿ ಪ್ರಿವೆಂಟ್ ಮಾಡಬೇಕು, ಅವಾಯ್ಡ್ ಮಾಡಬೇಕು ಅನ್ನಂಗಿದ್ರೆ ಏನು ಮಾಡಬೇಕು? ಯಾವಾಗ ಫೋಟೋ ರೆಸ್ಪಿರೇಷನ್ ಆಗೋದು? ಆಕ್ಸಿಜನ್ ಕಾನ್ಸಂಟ್ರೇಷನ್ ಜಾಸ್ತಿ ಇದ್ದು ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಕಡಿಮೆ ಇರುವಾಗ. ಫೋಟೋ ರೆಸ್ಪಿರೇಷನ್ನ ಕಡಿಮೆ ಮಾಡಬೇಕಂದ್ರೆ ಪ್ಲಾಂಟ್ಸ್ ಎನ್ಶ್ಯೂರ್ ಮಾಡಬೇಕು ಯಾವಾಗಲೂ ಅಟ್ ಆಲ್ ಟೈಮ್ಸ್ ದ ಕಾನ್ಸಂಟ್ರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಗ್ರೇಟರ್ ದೆನ್ ದ ಕಾನ್ಸಂಟ್ರೇಷನ್ ಆಫ್ ಆಕ್ಸಿಜನ್ ಅರೌಂಡ್ ರುಬಿಸ್ಕೋ. ಈ ರುಬಿಸ್ಕೋ ಸುತ್ತ ಯಾವಾಗಲೂ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಜಾಸ್ತಿ ಇರೋವಾಗ ಆಕ್ಸಿಜನ್ಗಿಂತ ರುಬಿಸ್ಕೋ ಏನು ಮಾಡುತ್ತೆ? ಯಾವಾಗಲೂ ಕಾರ್ಬನ್ ಡೈಆಕ್ಸೈಡ್ನೇ ಪಿಕ್ ಮಾಡಿ ಕಾರ್ಬಾಕ್ಸಿಲೇಸ್ ಆಕ್ಟಿವಿಟಿನೇ ಪರ್ಫಾರ್ಮ್ ಮಾಡುತ್ತೆ. ಅವಾಗ ಜಾಸ್ತಿ ಗ್ಲೂಕೋಸ್ ಸಿಂಥಸೈಸ್ ಆಗುತ್ತೆ, ವೇಸ್ಟ್ಫುಲ್ ಪ್ರಾಸೆಸ್ ಫೋಟೋ ರೆಸ್ಪಿರೇಷನ್ ನಡೆಯೋದಿಲ್ಲ. ಇದನ್ನ ಈ ಪ್ಲಾಂಟ್ಸ್ ಹೆಂಗೆ ಅಚೀವ್ ಮಾಡಿದೆ? ಇದು ಯಾವುದೆಲ್ಲ ಪ್ಲಾಂಟ್ಸಲ್ಲಿ ನಮಗೆ ಸಿಗುತ್ತೆ ಅದನ್ನು ಫಸ್ಟ್ ಕಲ್ತ್ಕೊಳ್ಳೋಣ. ಇದೆಲ್ಲ ನಾವು ಟ್ರಾಪಿಕಲ್ ಪ್ಲಾಂಟ್ಸಲ್ಲಿ ನೋಡ್ಬೋದು. ಯೂಶಲಿ ಪ್ಲಾಂಟ್ಸ್ ಯಾವುದು ಹೈ ಟೆಂಪ್ರೇಚರಲ್ಲಿ ಬೆಳೆಯುತ್ತೆ, ಟ್ರಾಪಿಕಲ್ ಪ್ಲಾಂಟ್ಸ್, ಸ್ವಲ್ಪ ಮೊನೊಕಾಟ್ ಪ್ಲಾಂಟ್ಸ್ ಲೈಕ್ ಮೇಸ್ ಆ್ಯಂಡ್ ಸಾರ್ಗಮ್, ಇಂಥ ಪ್ಲಾಂಟ್ಸಲ್ಲಿ ನಾವು C4 ಪಾತ್ವೇನ ನೋಡ್ಬೋದು. ಇನ್ನೊಂದಿಲ್ಲಿ ಏನು ನಾವು ಅರ್ಥ ಮಾಡ್ಕೋಬೇಕು ಅಂದರೆ C3 ಪಾತ್ವೇಲಿ ನಾವು ಕ್ಯಾಲ್ವಿನ್ ಸೈಕಲ್ನ ಕಲ್ತ್ಕೊಂಡ್ವಿ. C4 ಪಾತ್ವೇ ಇಸ್ ನಾಟ್ ಎನದರ್ ಎಕ್ಸ್ಕ್ಲೂಸಿವ್ ಪಾತ್ವೇ ಲೈಕ್ C3. C4 ಪಾತ್ವೇಲೂ ಕೂಡ ಕ್ಯಾಲ್ವಿನ್ ಸೈಕಲ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ದಿಸ್ ಆಲ್ಸೋ ಇನ್ಕ್ಲೂಡ್ಸ್ C3 pathway or Calvin cycle. ಈ ಪ್ಲಾಂಟ್ಸ್ ಹೆಂಗೆ ಎನ್ಶ್ಯೂರ್ ಮಾಡಿದೆ ರುಬಿಸ್ಕೋ ಸುತ್ತ ಯಾವಾಗಲೂ ಕಾರ್ಬನ್ ಡೈಆಕ್ಸೈಡೇ ಜಾಸ್ತಿ ಇರುತ್ತೆ, ಆಕ್ಸಿಜನ್ ಕಡಿಮೆ ಇರುತ್ತೆ ಅನ್ನೋದು ಇಸ್ ದ ಕ್ವೆಶ್ಚನ್ ನಾವು. ಸೊ ಈ ಪ್ಲಾಂಟ್ಸ್ನ ಲೀವ್ಸ್ ಆರ್ ಮಾಡಿಫೈಡ್. ಹೆಂಗೆ ಎಕ್ಸಾಕ್ಟ್ಲಿ ಮಾಡಿಫೈಡ್ ಆಗಿದೆ ಅದನ್ನ ಇವಾಗ ನೋಡೋಣ. ಅದಕ್ಕೆ ನಾವು ಕ್ರಾನ್ಸ್ ಅನಾಟಮಿ ಅಂತ ಕರಿತೀವಿ. ನಾರ್ಮಲ್ C3 ಪ್ಲಾಂಟ್ಸಲ್ಲಿರೋ ಎಲೆಗಳಿಗಿಂತ C4 ಪ್ಲಾಂಟ್ಸಲ್ಲಿ ಲೀವ್ಸ್ದು ಅನಾಟಮಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನಾವು ಲೀಫ್ ಅನಾಟಮಿನ ಆಲ್ರೆಡಿ ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸಲ್ಲಿ ಇನ್ ಡೀಟೇಲ್ ಎಕ್ಸ್ಪ್ಲೋರ್ ಮಾಡಿದ್ದೀವಿ, ಹೌದಲ್ವಾ? ಸೊ ಐ ವಿಲ್ ನಾಟ್ ಗೆಟ್ ಇನ್ ಟು ದ ಡೀಟೇಲ್ಸ್ ಆಫ್ ಎಕ್ಸಾಕ್ಟ್ಲಿ ಏನೇನು ಲೇಯರ್ಸ್ ಇರುತ್ತೆ, ಯಾವ ಥರ ಸೆಲ್ಸ್ ಇರುತ್ತೆ ಅಂತ. ಇವಾಗ ಈ ಟಾಪಿಕ್ಗೆ ಏನು ರೆಲೆವೆಂಟ್ ಆಗಿದೆ ಅದನ್ನಷ್ಟೇ ನಾವು ಇವಾಗ ಡಿಸ್ಕಸ್ ಮಾಡೋಣ. ಸೊ ನಾವು ಯಾವುದಾದ್ರೂ ಪ್ಲಾಂಟ್ ತೊಗೊಂಡ್ರೆ ಗ್ರೀನ್ ಪಾರ್ಟ್ಸಲ್ಲೇ ಫೋಟೋಸಿಂಥಸಿಸ್ ನಡೆಯೋದು. ಗ್ರೀನ್ ಪಾರ್ಟ್ಸ್ ಯೂಶಲಿ ಲೀವ್ಸೇ ಅಲ್ವಾ, ಯಂಗ್ ಸ್ಟೆಮ್ಸಲ್ಲಿ ಇರ್ಬೋದು, ಅಥವಾ ಮೋಸ್ಟ್ಲಿ ಲೀವ್ಸ್ ಆರ್ ದ ಫೋಟೋಸಿಂಥೆಟಿಕ್ ಆರ್ಗನ್ಸ್. ಫೋಟೋಸಿಂಥಸಿಸ್ ಆಗ್ತಾ ಇರೋದು ಮೀಸೋಫಿಲ್ ಲೀವ್ಸಲ್ಲಿ ಯೂಶಲಿ, ಹೌದಲ್ವಾ? ಸೊ ಫಸ್ಟ್ ನಾವು ಇವಾಗ ನಾರ್ಮಲ್ C3 ಪ್ಲಾಂಟ್ನ ತಗೊಳ್ಳೋಣ. ದಿಸ್ ಇಸ್ ದ ಲೀವ್ ಸೆಕ್ಷನ್ ಆಫ್ ಅ C3 ಪ್ಲಾಂಟ್. ಇಟ್ ಲುಕ್ಸ್ ಲೈಕ್ ಅ ಡೈಕಾಟ್ ಪ್ಲಾಂಟ್, ಹೌದಲ್ವಾ?
ಸೊ ನಾರ್ಮಲ್ ಡೈಕಾಟ್ ಪ್ಲಾಂಟ್ಸ್ ಅಲ್ಲಿ ಏನೆಲ್ಲ ಇರುತ್ತೆ ಅದೇ ರೀತಿ ಇಲ್ಲೂ ಕೂಡ ವಿ ಹ್ಯಾವ್ ಅಪ್ಪರ್ ಎಪಿಡಮಿಸ್ ಹಿಯರ್, ಯು ಹ್ಯಾವ್ ಲೋವರ್ ಎಪಿಡಮಿಸ್ ಹಿಯರ್. ಮತ್ತೆ ಇಲ್ಲಿ ನಾವು ವ್ಯಾಸ್ಕ್ಯುಲರ್ ಬಂಡಲ್ಸ್ನ ನೋಡ್ಬೋದು. ಹಿಯರ್ ಯು ವಿಲ್ ಹ್ಯಾವ್ ಝೈಲಮ್ ಆ್ಯಂಡ್ ಫ್ಲೋಯಮ್. ಝೈಲಮ್ ಸುತ್ತ ಏನಿರುತ್ತೆ, ಝೈಲಮ್ ಸುತ್ತ ಒಂದು ಲೇಯರ್ ಆಫ್ ಸೆಲ್ಸ್ ಇರುತ್ತೆ, ಅದಕ್ಕೆ ನಾವು ಬಂಡಲ್ ಶೀತ್ ಸೆಲ್ಸ್ ಅಂತ ಕರಿತೀವಿ, ಹೌದಲ್ವಾ? ಬಂಡಲ್ ಅಂದ್ರೆ ಏನು? ವ್ಯಾಸ್ಕ್ಯುಲರ್ ಬಂಡಲ್. ಬಂಡಲ್ ಸುತ್ತ ಏನು ಕವರಿಂಗ್ ಇದೆ, ಶೀತ್ ಅಂದ್ರೆ ಏನು? ಕವರ್ ಮಾಡ್ತಾ ಇರೋದು. ಬಂಡಲ್ ಸುತ್ತ ಏನು ಕವರಿಂಗ್ ಇದೆ ಅದಕ್ಕೆ ನಾವು ಬಂಡಲ್ ಶೀತ್ ಸೆಲ್ಸ್ ಅಂತ ಕರಿತೀವಿ. ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಅದಲ್ಲದೆ ಮೇಜರ್ ಫೋಟೋಸಿಂಥಸಿಸ್ ಎಲ್ಲಾಗುತ್ತೆ? ಲೀಫಲ್ಲಿ, ಮೀಸೋಫಿಲ್ ಸೆಲ್ಸ್ ಅಲ್ಲಿ. ಸೊ ಈ ಬಂಡಲ್ ಶೀತ್ ಸೆಲ್ ಮತ್ತೆ ಎಪಿಡಮಿಸ್ ಮಧ್ಯ ಏನೆಲ್ಲ ಸೆಲ್ಸ್ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, ಏನೆಲ್ಲ ನಾನು ಔಟ್ಲೈನ್ ಮಾಡ್ತಾ ಇದ್ದೀನಿ, ಇದೆಲ್ಲ ಸೆಲ್ಸ್ ಕೂಡ ಮೀಸೋಫಿಲ್ ಸೆಲ್ಸ್. ಓಕೆ, ಸೊ ದಿಸ್ ಈಸ್ ಹೌ ಅ ನಾರ್ಮಲ್ C3 ಪ್ಲಾಂಟ್ದು ಲೀಫ್ ಅನಾಟಮಿ ಇಸ್. ಸೊ ಈ C4 ಪ್ಲಾಂಟ್ಸ್ ಏನು ಮಾಡಿದ್ದಾರೆ ಅಂದರೆ, ಆಕ್ಸಿಜನ್ ಕಾನ್ಸಂಟ್ರೇಷನ್ನ ಯಾವಾಗಲೂ ಕಡಿಮೆ ಇಟ್ಟು ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ನ ರುಬಿಸ್ಕೋ ಸುತ್ತ ಜಾಸ್ತಿ ಇರಬೇಕು ಅಂತ ಸ್ವಲ್ಪ ಅನಾಟಮಿಕಲಿ ಮಾಡಿಫಿಕೇಶನ್ಸ್ ಆಗಿದೆ. ಅದ್ರ ಬಗ್ಗೆ ನಾನು ಇವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ. ಇಲ್ಲೂ ಕೂಡ ಅಪ್ಪರ್ ಎಪಿಡಮಿಸ್ ಇದೆ, ಲೋವರ್ ಎಪಿಡಮಿಸ್ ಇದೆ. ಎಪಿಡಮಿಸ್ ಅಲ್ಲಿ ಸ್ಟೊಮ್ಯಾಟಾ ಇರುತ್ತೆ ಗೇಷಿಯಸ್ ಎಕ್ಸ್ಚೇಂಜ್ಗೋಸ್ಕರ. ಸೊ ಇವಾಗ ನಾವು ಫೋಕಸ್ ಮಾಡೋಣ ಇದ್ರ ವ್ಯಾಸ್ಕ್ಯುಲರ್ ಬಂಡಲ್ ಸುತ್ತ. ಇಲ್ಲಿ ಸೆಂಟರಲ್ಲಿ ನಾನು ರೆಡ್ಡಲ್ಲಿ ಏನು ಔಟ್ಲೈನ್ ಮಾಡ್ತಾ ಇದ್ದೀನಿ, ದಿಸ್ ಇಸ್ ದ ಝೈಲಮ್ ಆ್ಯಂಡ್ ಫ್ಲೋಯಮ್. ಅದ್ರ ಬಗ್ಗೆ ಸದ್ಯಕ್ಕೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ಯಾವ ರೀತಿ ಇರುತ್ತೆ ಅಂತ ಎಲ್ಲ. ಇವಾಗ ನೀವಿಲ್ಲಿ I want you to focus on the bundle sheath cells. Bundle sheath cells are cells that will surround the vascular bundles. ಅದಕ್ಕೆ ಅದರ ಹೆಸರು ಬಂಡಲ್ ಶೀತ್ ಅಂತ. ವ್ಯಾಸ್ಕ್ಯುಲರ್ ಬಂಡಲ್ ಸುತ್ತ ಇರೋ ಕಾರಣ ನಾವು ಅದಕ್ಕೆ ಬಂಡಲ್ ಶೀತ್ ಅಂತ ಕರಿತೀವಿ. ಇಲ್ಲಿ ಮೀಸೋಫಿಲ್ ಸೆಲ್ಸ್ ಯಾವ ರೀತಿ ಅರೇಂಜ್ ಆಗಿದೆ ಅನ್ನೋದನ್ನ ನೋಡಿ. ಇಲ್ಲಿ ಪ್ಯಾಲಿಸೇಡ್ ಸ್ಪಂಜಿ ತರ ಡಿಫ್ರೆನ್ಶಿಯೇಟ್ ಆಗಿತ್ತು. ಇಲ್ಲಿ ಮೀಸೋಫಿಲ್ ಸೆಲ್ಸ್ ಬಂಡಲ್ ಶೀತ್ ಸೆಲ್ಸ್ ಸುತ್ತಾನೆ ಒಂದು ರಿಂಗ್ ಅಥವಾ ಒಂದು ಲೇಯರ್ ತರ ಅರೇಂಜ್ ಆಗಿರುತ್ತೆ. ನೋಡಿ, ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಲ್ವಾ? ಇಟ್ ಈಸ್ ಅರೇಂಜ್ಡ್ ಇನ್ ದ ಫಾರ್ಮ್ ಆಫ್ ಅ ರಿಂಗ್. ಈ ರೀತಿಯ ಅನಾಟಮಿಗೆ ನಾವು ಕ್ರಾನ್ಸ್ ಅನಾಟಮಿ ಅಂತ ಕರಿತೀವಿ. ಇಲ್ಲಿ ಕ್ರಾನ್ಸ್ ಅಂದ್ರೆ ಒಂದು ಜರ್ಮನ್ ಪದ. ಕ್ರಾನ್ಸ್ನ ಇಂಗ್ಲಿಷ್ ಅರ್ಥ ರೀತ್ ಅಂತ. ರೀತ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿದ್ಯಾ? ಇವಾಗ ಯಾರಾದರೂ ಡೆಕೋರೇಷನ್ ಎಲ್ಲ ಮಾಡುವಾಗ ಒಂದು ರಿಂಗ್ ಥರ ಇರುತ್ತೆ, ಆ ರಿಂಗಲ್ಲಿ ಎಷ್ಟೊಂದು ಫ್ಲವರ್ಸ್ನೆಲ್ಲ ಡೆಕೋರೇಟ್ ಮಾಡಿರ್ತಾರೆ. ಅಥವಾ ಕ್ರಿಸ್ಮಸ್ನಲ್ಲಿ ಡೋರ್ ಮೇಲೆ ಹ್ಯಾಂಗ್ ಮಾಡ್ತಾರೆ ಗೊತ್ತಾ, ಒಂದು ಗ್ರೀನ್ ಕಲರ್ ಇರುತ್ತೆ. ಸೊ ಹೌ ಡು ಐ ಸೇ ಇಟ್, ಇದು ಒಂದು ಗ್ರೀನ್ ಕಲರ್ ರಿಂಗ್ ಅಂದರೆ ಇಲ್ಲಿ ಎಲ್ಲ ಫ್ಲವರ್ ಡೆಕೋರೇಷನ್ ಮತ್ತು ಲೀವ್ಸಿಂದ ಎಲ್ಲ ಡೆಕೋರೇಟ್ ಮಾಡಿರ್ತಾರೆ. ಸೊ ಇಟ್ ವಿಲ್ ಅಪಿಯರ್ ಲೈಕ್ ಅ ರಿಂಗ್. ಇದನ್ನ ಡೋರ್ ಮೇಲೆ ಹ್ಯಾಂಗ್ ಮಾಡ್ಬೋದು. ಯಾರಾದರೂ ತೀರೋಗ್ಬಿಟ್ಟಾಗ ಅವ್ರ ಮೇಲೆ ಇಡಕ್ಕೆ ತಗೊಳ್ತಾರೆ. ಹಾಗೆಯೇ ಎಲ್ಲಾದರೂ ಫ್ಲವರ್ ಡೆಕೋರೇಷನ್ ಆಗುವಾಗ ಅಲ್ಲಿ ಕೂಡ ರೀತ್ ಅಂತ ಯೂಸ್ ಮಾಡ್ತಾರೆ. ಓಕೆ, ಸೊ ಇದ್ರದ್ದು ಅಪಿಯರೆನ್ಸ್, ರೀತ್ನ ಅಪಿಯರೆನ್ಸ್ ಇರೋ ಕಾರಣದಿಂದ ಇದಕ್ಕೆ ಕ್ರಾನ್ಸ್ ಅನಾಟಮಿ ಅಂತ ಕರಿತೀವಿ. ಕ್ರಾನ್ಸ್ ಇಸ್ ನಾಟ್ ದ ನೇಮ್ ಆಫ್ ಅ ಸೈಂಟಿಸ್ಟ್. ಓಕೆ, ಸೊ ಇಲ್ಲಿ ಅನಾಟಮಿ ರೀತ್ ಥರ ಇರೋದ್ರಿಂದ ವಿ ಕಾಲ್ ಇಟ್ ಕ್ರಾನ್ಸ್ ಅನಾಟಮಿ. ಓಕೆ, ಸೊ ಇವಾಗ ನಾವು ಅರ್ಥ ಮಾಡ್ಕೋಬೇಕು, ಇದು ಒಂದು ಅನಾಟಾಮಿಕಲ್ ಡಿಫ್ರೆನ್ಸ್. ಇದಕ್ಕೆ ಇರೋ ಡಿಫ್ರೆನ್ಸ್, ಪ್ರೈಮರಿ ಡಿಫ್ರೆನ್ಸ್ ಏನಂದ್ರೆ ಯಾವ ರೀತಿ ಅರೇಂಜ್ ಆಗಿದೆ ಇಲ್ಲಿ ಸೆಲ್ಸ್ ಅಂತ ನೋಡಿದ್ರೆ, ಬಂಡಲ್ ಶೀತ್ ಸೆಲ್ಸ್ ಸುತ್ತ ಕೂಡ ಒಂದು another ring of mesophyll cells is present. Okay, so this is our first difference here. Now let's talk about, so arranged in the form of a ring. Idu nama first difference. What will our second difference be? The second difference is, normal C3 plants alli mesophyll cell al matra chloroplast irutte. Adre Cran's anatomy iro C4 plants na leaves alli bundle sheath cells also contain chloroplast. This is our second difference. Third difference, bundle sheath nalliro chloroplast, it is agranule. agranule ಅಂದ್ರೆ ಆ ಕ್ಲೋರೋಪ್ಲಾಸ್ಟ್ ಅಲ್ಲಿ ಗ್ರಾನಾ ಇರೋದಿಲ್ಲ. ಸೊ ನೀವು ಆ ಕ್ಲೋರೋಪ್ಲಾಸ್ಟ್ ನ ತಗೊಂಡ್ರೆ, ಕ್ಲೋರೋಪ್ಲಾಸ್ಟ್ ಇಸ್ ಬೌಂಡ್ ಬೈ 2 membranes. ಇಲ್ಲಿ ಥೈಲಕಾಯ್ಡ್ಸ್ ಇರುತ್ತೆ, ಸ್ಟ್ರೋಮಾ ಲ್ಯಾಮೆಲ್ಲಾ ಇರುತ್ತೆ. ಥೈಲಕಾಯ್ಡ್ಸ್ ಟ್ರ್ಯಾಕ್ ಆಗಿ ಗ್ರಾನಾ ಇರೋದಿಲ್ಲ. ಇದರಿಂದ ನಾವೇನು ಅರ್ಥ ಮಾಡ್ಕೋಬೇಕು ಅಂದರೆ, C4 ಪ್ಲಾಂಟ್ಸ್ ಅಲ್ಲಿ PS1 ಮಾತ್ರ ಇರುತ್ತೆ, PS2 ಇರೋದಿಲ್ಲ. PS1 ಮಾತ್ರ ಇದ್ರೆ ಬರೀ ಸೈಕ್ಲಿಕ್ ಫಾಸ್ಫೋರಿಲೇಷನ್ ನಡೆಯುತ್ತೆ.
ಬರೀ ಸೈಕ್ಲಿಕ್ ಫಾಸ್ಫೋರಿಲೇಷನ್ ನಡೆದ್ರೆ ವಾಟರ್ ಸ್ಪ್ಲಿಟ್ಟಿಂಗ್ ಆಗೋದಿಲ್ಲ, ಆಕ್ಸಿಜನ್ ರಿಲೀಸ್ ಆಗೋದಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನೀವು ನಮ್ಮ ಲೈಟ್ ರಿಯಾಕ್ಷನ್ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಇಲ್ಲದಿದ್ರೆ ಈ ಪಾಯಿಂಟ್ಸ್ ನಿಮ್ಗೆ ಯಾವುದೂ ಅರ್ಥ ಆಗೋದಿಲ್ಲ. ಸೊ ಇಲ್ಲ ನಾನು ಏನು ಹೇಳ್ತಾ ಇದ್ದೀನಿ, ಕ್ಲೋರೋಪ್ಲಾಸ್ಟ್ ಏನಿರುತ್ತೆ ಬಂಡಲ್ ಶೀತಲ್, ನಾರ್ಮಲ್ ಆಗಿ ಬಂಡಲ್ ಶೀತಲ್ ಕ್ಲೋರೋಪ್ಲಾಸ್ಟೇ ಇರೋದಿಲ್ಲ. ಈ ಪ್ಲಾಂಟ್ಸ್ ಅಲ್ಲಿ ಬಂಡಲ್ ಶೀತಲ್ ಕೂಡ ಕ್ಲೋರೋಪ್ಲಾಸ್ಟ್ ಇರುತ್ತೆ. ಆ ಕ್ಲೋರೋಪ್ಲಾಸ್ಟ್ ಇಸ್ ಡಿಫ್ರೆಂಟ್ ಫ್ರಮ್ ದ ಕ್ಲೋರೋಪ್ಲಾಸ್ಟ್ ಇನ್ C3 ಪ್ಲಾಂಟ್ಸ್. ಹೌ ಇಸ್ ಇಟ್ ಡಿಫ್ರೆಂಟ್? ಇಲ್ಲಿ ಥೈಲೋಕಾಯ್ಡ್ಸ್ ಒಂದ್ರ ಮೇಲೆ ಒಂದು ಜಾಯಿನ್ ಆಗಿ ಒಂದು ಸ್ಟ್ಯಾಕ್ ಫಾರ್ಮ್ ಮಾಡಿ ಗ್ರಾನಾನೇ ಫಾರ್ಮ್ ಮಾಡೋದಿಲ್ಲ. ಇಂಡಿವಿಜುವಲ್ ಥೈಲೋಕಾಯ್ಡ್ಸ್ ಇರುತ್ತೆ, ಹಾಗೆ ಸ್ಟ್ರೋಮಾ ಲ್ಯಾಮೆಲೆ ಇರುತ್ತೆ. ನಾವು ಕಲ್ತ್ಕೊಂಡಿದೀವಿ ಲೈಟ್ ರಿಯಾಕ್ಷನ್ ಓದುವಾಗ PS2 ಎಲ್ಲಿರುತ್ತೆ? ಓನ್ಲಿ ಆನ್ ದ ಗ್ರಾನಾ ಲ್ಯಾಮೆಲೆ. PS1 ಎಲ್ಲಿರುತ್ತೆ? ಸ್ಟ್ರೋಮಾ ಲ್ಯಾಮೆಲೆ. ಇಲ್ಲಿ ಗ್ರಾನಾನೇ ಇಲ್ದಿರೋದ್ರಿಂದ PS2 ಇರೋದಿಲ್ಲ. ಬರೀ PS1 ಇದ್ರೆ ಯಾವ ರೀತಿಯ ಫೋಟೋಫಾಸ್ಫೋರಿಲೇಷನ್ ಆಗುತ್ತೆ? ಬರೀ ಸೈಕ್ಲಿಕ್ ಫೋಟೋಫಾಸ್ಫೋರಿಲೇಷನ್ ಆಗುತ್ತೆ. ಸೈಕ್ಲಿಕ್ ಫೋಟೋಫಾಸ್ಫೋರಿಲೇಷನ್ ಆದಾಗ ಏನಾಗುತ್ತೆ? NADPH ಪ್ರೊಡ್ಯೂಸ್ ಆಗಲ್ಲ, ATP ಪ್ರೊಡ್ಯೂಸ್ ಆಗುತ್ತೆ, ಆಕ್ಸಿಜನ್ ಎವಲ್ಯೂಷನ್ ಆಗೋದಿಲ್ಲ. ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನಾವು ಏನು ನೆನ್ಪಿಟ್ಕೋಬೇಕು ಅಂದ್ರೆ ಇಲ್ಲಿ ಆಕ್ಸಿಜನ್ ರಿಲೀಸ್ ಆಗಲ್ಲ. ಆಕ್ಸಿಜನ್ ರಿಲೀಸ್ ಆದ್ರೆ ಏನ್ ಪ್ರಾಬ್ಲಮ್? ಆಕ್ಸಿಜನ್ ರಿಲೀಸ್ ಆದ್ರೆ ಮತ್ತೆ ರುಬಿಸ್ಕೋ ಆಕ್ಸಿಜನ್ ಪಿಕ್ ಮಾಡುತ್ತೆ, ಫೋಟೋ ರೆಸ್ಪಿರೇಷನ್ ನಡೆಯುತ್ತೆ. ದ ಹೋಲ್ ಐಡಿಯಾ ಬಿಹೈಂಡ್ ದಿಸ್ ಪ್ಲಾಂಟ್ ಮಾಡಿಫೈಯಿಂಗ್ ಇನ್ ದಿಸ್ ವೇ ಇಸ್ ಟು ಅವಾಯ್ಡ್ ಫೋಟೋ ರೆಸ್ಪಿರೇಷನ್. ಫೋಟೋ ರೆಸ್ಪಿರೇಷನ್ ಪ್ರಿವೆಂಟ್ ಮಾಡಬೇಕು ಅಂತಾನೆ ಇಷ್ಟೆಲ್ಲ ಚೇಂಜ್ ಆಗಿರೋದು. ಸೊ ಆ ಚೇಂಜಸ್ ನಿಂದ ಆಕ್ಸಿಜನ್ ವಿಲ್ ನಾಟ್ ಬಿ ರಿಲೀಸ್ಡ್ ಫ್ರಮ್ ದೀಸ್ ಸೆಲ್ಸ್ ಬಿಕಾಸ್ ಅಲ್ಲಿ ಎ ಗ್ರಾನಲ್ ಕ್ಲೋರೋಪ್ಲಾಸ್ಟ್ ಇರೋದು, ಆ ಕ್ಲೋರೋಪ್ಲಾಸ್ಟ್ ನಲ್ಲಿ PS2 ಇಲ್ಲ. ಓಕೆ, ಅದಷ್ಟೇ ಅಲ್ಲದೆ ಈ ಬಂಡಲ್ ಶೀಟ್ ಸೆಲ್ಸ್ ಅಲ್ಲಿ ತುಂಬಾ ಥಿಕ್ ವಾಲ್ಸ್ ಇರುತ್ತೆ. ಈ ಥಿಕ್ ವಾಲ್ಸ್ ಆರ್ ಇಂಪರ್ವಿಯಸ್. ಇಂಪರ್ವಿಯಸ್ ಅಂದ್ರೆ ಏನು? ಇಂಪರ್ವಿಯಸ್ ಟು ಗ್ಯಾಸಸ್. ಬೇರೆ ಸೆಲ್ಸ್ ನಿಂದ ಇಲ್ಲಿಗೆ ಆಕ್ಸಿಜನ್ ಬರಕ್ಕೂ ಆಗೋದಿಲ್ಲ, ಇಲ್ಲಿಂದ ಎಸ್ಕೇಪು ಆಗೋದಿಲ್ಲ ಸೆಲ್ ವಾಲ್ ಮುಖಾಂತರ. ಹಾಗೇನೆ ಕಾರ್ಬನ್ ಡೈಆಕ್ಸೈಡ್ ಕೂಡ ಇಲ್ಲಿಂದ ಆಚೆಗೆ ಎಸ್ಕೇಪ್ ಆಗೋದಿಲ್ಲ, ಹಾಗೆ ಒಳಗೆ ಬರೋದಕ್ಕೂ ಕಷ್ಟ. ಸೊ ಈ ಸೆಲ್ ವಾಲ್ ಇಸ್ ವೆರಿ ಇಂಪರ್ವಿಯಸ್ ಟು ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಓಕೆ, ಸೊ ಇಷ್ಟ ಅರ್ಥ ಆಗಿದೆ ಅಲ್ವಾ? ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಡಿಫ್ರೆನ್ಸ್ ಏನು ಅಂತಂದ್ರೆ ಇಲ್ಲಿ ಈ ಪ್ಲಾಂಟ್ಸ್ನಲ್ಲಿ ಬಂಡಲ್ ಶೀತಲ್ ಮಾತ್ರ ರುಬಿಸ್ಕೋ ಇರೋದು. Okay, so over here, Rubisco, let me write it as the 5th point. Rubisco is present only in bundle sheath cells. Normal ag Rubisco ಬೇರೆ ನಾರ್ಮಲ್ ಪ್ಲಾಂಟ್ಸ್ ಅಲ್ಲಿ ಮೀಸೋಫಿಲಲ್ ಪ್ರೆಸೆಂಟ್ ಇರುತ್ತೆ, ಬಂಡಲ್ ಶೀತ್ ಅಲ್ಲಿ ಇರೋದಿಲ್ಲ. ಇಂಥ ಪ್ಲಾಂಟ್ಸ್ ಅಲ್ಲಿ ರುಬಿಸ್ಕೋ ಇಸ್ ಪ್ರೆಸೆಂಟ್ ಇನ್ ದ ಬಂಡಲ್ ಶೀಟ್ ಸೆಲ್ಸ್. ಇಷ್ಟಂಕ ಏನ್ ಡಿಫ್ರೆನ್ಸಸ್ ಮಾತಾಡಿದ್ವಿ ಒಂದ್ಸತಿ ಕ್ವಿಕ್ ಆಗಿ ರೀಕ್ಯಾಪ್ ಮಾಡ್ಬಿಡೋಣ. ನಾರ್ಮಲ್ ಪ್ಲಾಂಟ್ಸ್ ಅಲ್ಲಿ ಬಂಡಲ್ ಶೀಟ್ ಸೆಲ್ಸ್ ಆರ್ ಸರೌಂಡಿಂಗ್ ದ ವ್ಯಾಸ್ಕ್ಯುಲರ್ ಬಂಡಲ್ಸ್. ಮೀಸೋಫಿಲ್ ಸೆಲ್ಸ್ ಕೂಡ ಅದ್ರ ಸುತ್ತ ಇರುತ್ತೆ, ಅದರದೇ ಅರೇಂಜ್ಮೆಂಟ್ ಅಲ್ಲಿ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಈ ಕ್ರಾನ್ಸ್ ಎನಾಟಮಿ ಇರುವಂತಹ C4 ಪ್ಲಾಂಟ್ಸ್ ನ ಲೀವ್ಸ್ ಅಲ್ಲಿ ವ್ಯಾಸ್ಕ್ಯುಲರ್ ಬಂಡಲ್ ಸುತ್ತ ಒಂದು ಬಂಡಲ್ ಶೀಟ್ ಇರುತ್ತೆ. ಈ ಬಂಡಲ್ ಶೀಟ್ ಸುತ್ತ ಇನ್ನೊಂದು ರಿಂಗ್ ತರ ಮೀಸೋಫಿಲ್ ಸೆಲ್ಸ್ ಅರೇಂಜ್ ಆಗಿರುತ್ತೆ. ಈ ರೀತಿ ರಿಂಗ್ ಅರೇಂಜ್ಮೆಂಟ್ ಇರೋದ್ರಿಂದ ಇದಕ್ಕೆ ನಾವು ಕ್ರಾನ್ಸ್ ಎನಾಟಮಿ ಅಂತ ಕರಿತೀವಿ. ಕ್ರಾನ್ಸ್ ಅಂದ್ರೆ ಜರ್ಮನ್ ಅಲ್ಲಿ ರೀತ್ ಅಂತ. ರೀತ್ ಇಸ್ ಸಮಥಿಂಗ್ ವಿಚ್ ಇಸ್ ಅ ರಿಂಗ್ ಲೈಕ್ ಥಿಂಗ್. ಅದಕ್ಕೆ ಫ್ಲವರ್ ಡೆಕೋರೇಷನ್ ಮಾಡಿ ಯೂಸ್ ಮಾಡ್ತಾರೆ. ಓಕೆನಾ? ಸೊ ದಟ್ಸ್ ವೈ ಇಟ್ಸ್ ಕಾಲ್ಡ್ ಕ್ರಾನ್ಸ್ ಎನಾಟಮಿ. ಇವಾಗ ಬೇರೆ ಡಿಫ್ರೆನ್ಸ್ ಏನಿದೆ? ಮೊದಲನೇದಾಗಿ ಇಟ್ ಇಸ್ ಅರೇಂಜ್ಡ್ ಇನ್ ದ ಫಾರ್ಮ್ ಆಫ್ ಅ ರಿಂಗ್. ಸೆಕೆಂಡ್ ಡಿಫ್ರೆನ್ಸ್, ನಾರ್ಮಲಿ ಬಂಡಲ್ ಶೀಟ್ C3 ಪ್ಲಾಂಟ್ಸ್ ಅಲ್ಲಿ ಕ್ಲೋರೋಪ್ಲಾಸ್ಟ್ ಇರೋದಿಲ್ಲ. C4 ಪ್ಲಾಂಟ್ಸ್ ಅಲ್ಲಿ ಬಂಡಲ್ ಶೀಟ್ಸ್ ಅಲ್ಲಿ ಕೂಡ ನಾವು ಕ್ಲೋರೋಪ್ಲಾಸ್ಟ್ ನ ನೋಡಬಹುದು. ಆ ಕ್ಲೋರೋಪ್ಲಾಸ್ಟ್ ಏನ್ ಪ್ರೆಸೆಂಟ್ ಇದೆ ಬಂಡಲ್ ಶೀಟ್ ಅಲ್ಲಿ, ಅದು ನಾರ್ಮಲ್ ಕ್ಲೋರೋಪ್ಲಾಸ್ಟ್ ಗಿಂತ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಹೆಂಗೆ ಡಿಫ್ರೆಂಟ್ ಇರುತ್ತೆ ಅಂದ್ರೆ ಅಲ್ಲಿ ಗ್ರಾನಾನೇ ಫಾರ್ಮ್ ಆಗೋದಿಲ್ಲ, ಬರೀ ಥೈಲೋಕಾಯ್ಡ್ ಮೆಂಬ್ರೇನ್ಸ್ ಇರುತ್ತೆ. ಗ್ರಾನಾ ಲ್ಯಾಮೆಲೆ ಥೈಲೋಕಾಯ್ಡ್ ಮೆಂಬ್ರೇನ್ಸ್ ಇರುತ್ತೆ, ಸ್ಟ್ರೋಮಾ ಲ್ಯಾಮೆಲೆ ಇರುತ್ತೆ. ಸೊ ಅಂಥ ಕ್ಲೋರೋಪ್ಲಾಸ್ಟ್ ಅಲ್ಲಿ PS2 ಇರೋದಿಲ್ಲ, ಬರೀ PS1 ಮಾತ್ರ ಇರುತ್ತೆ. PS1 ಮಾತ್ರ ಇದ್ರೆ ಆಕ್ಸಿಜನ್ ಎವಲ್ಯೂಷನ್ ಆಗೋದಿಲ್ಲ, ATP ಸಿಂಥಸಿಸ್ ಆಗುತ್ತೆ. ಸೊ ಆಕ್ಸಿಜನ್ ಇಸ್ ನಾಟ್ ರಿಲೀಸ್ಡ್, ಬರೀ ಸೈಕ್ಲಿಕ್ ಫೋಟೋಫಾಸ್ಫೋರಿಲೇಷನ್ ನಡೆಯುತ್ತೆ. ಈ ಬಂಡಲ್ ಶೀಟ್ ಸೆಲ್ಸ್ದು ಸೆಲ್ ವಾಲ್ ಇಸ್ ವೆರಿ ವೆರಿ ಥಿಕ್ ಅಂಡ್ ಇಟ್ ಇಸ್ ಇಂಪರ್ವಿಯಸ್ ಟು ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಅದಾದ್ಮೇಲೆ ರುಬಿಸ್ಕೋ ಏನಿದೆ, ನಾರ್ಮಲ್ ಪ್ಲಾಂಟ್ ಸೆಲ್ಸ್ ಅಲ್ಲಿ, ನಾರ್ಮಲ್ ಪ್ಲಾಂಟ್ ಲೀವ್ಸ್ ಅಲ್ಲಿ ಮೀಸೋಫಿಲ್ ಸೆಲ್ಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಈ ಪ್ಲಾಂಟ್ಸ್ ಅಲ್ಲಿ ರುಬಿಸ್ಕೋ ಇಸ್ ಪ್ರೆಸೆಂಟ್ ಓನ್ಲಿ ಇನ್ ದ ಬಂಡಲ್ ಶೀಟ್ ಸೆಲ್ಸ್, ಇಟ್ ಇಸ್ ಆಬ್ಸೆಂಟ್ ಇನ್ ದ ಮೀಸೋಫಿಲ್ ಸೆಲ್ಸ್. ಓಕೆ, ಸೊ ರುಬಿಸ್ಕೋ ಎಲ್ಲಿರುತ್ತೆ ಅಲ್ಲಿ ಕ್ಯಾಲ್ವಿನ್ ಸೈಕಲ್ ನಡೆಯುತ್ತೆ. ಸೊ ಇಲ್ಲಿ ರುಬಿಸ್ಕೋ ಬಂಡಲ್ ಶೀಟ್ ಸೆಲ್ಸ್ ಅಲ್ಲಿ ಇದೆ, ಸೊ ಕ್ಯಾಲ್ವಿನ್ ಸೈಕಲ್ ನಡೆಯೋದು ಇಲ್ಲಿ ಬಂಡಲ್ ಶೀಟ್ ಸೆಲ್ ಅಲ್ಲಿ. ಹೆಂಗೆ ಎಕ್ಸಾಕ್ಟ್ಲಿ ನಡೆಯುತ್ತೆ ನಾವು ಇವಾಗ ನೋಡೋಣ. ಸೊ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ನಾವು ಒಂದು ಸೆಗ್ಮೆಂಟ್ ನ ಇಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ. ಓಕೆ, ಸೊ ಲೆಟ್ ಅಸ್ ಕನ್ಸಿಡರ್ this one cell here. Let me use a different color. ಈ ಒಂದು ಸೆಲ್ ಮೇಲೆ ನಾವು ಫೋಕಸ್ ಮಾಡೋಣ. ಈ ಎರಡು ಸೆಲ್
ಸೊ ದಿಸ್ ಇಸ್ ಅ ಮೀಸೋಫಿಲ್ ಸೆಲ್, ದಿಸ್ ಇಸ್ ಅ ಬಂಡಲ್ ಶೀಟ್ ಸೆಲ್. ನಿಮ್ಗೆ ಗೊತ್ತಿರೋ ಹಾಗೆ ಮೀಸೋಫಿಲ್ ಸೆಲ್ ಮತ್ತೆ ಬಂಡಲ್ ಶೀಟ್ ಸೆಲ್ ಎರಡು ನೇಬರಿಂಗ್ ಸೆಲ್ಸ್, ಹೌದಲ್ವಾ? ನೇಬರಿಂಗ್ ಸೆಲ್ಸ್ ಅಲ್ಲಿ ಪ್ಲಾಂಟ್ಸ್ ಅಲ್ಲಿ ಸೈಟೋಪ್ಲಾಸ್ಮಿಕ್ ಕನೆಕ್ಷನ್ಸ್ ಇರುತ್ತೆ, ಅದಕ್ಕೆ ನಾವು ಪ್ಲಾಸ್ಮೋಡೆಸ್ಮಾಟಾ ಅಂತ ಕರಿತೀವಿ. ಸೊ ಮೀಸೋಫಿಲ್ ಸೆಲ್ ಬಂಡಲ್ ಶೀಟ್ ಸೆಲ್ ಏನಾದ್ರೂ ಕಮ್ಯುನಿಕೇಟ್ ಮಾಡ್ಕೋಬೇಕು, ಏನಾದ್ರೂ ಎಕ್ಸ್ಚೇಂಜ್ ಆಫ್ ಕಾಂಪೌಂಡ್ಸ್ ಮಾಡ್ಕೋಬೇಕು ಅಂತ ಅಂದ್ರೆ ದಟ್ ವಿಲ್ ಹ್ಯಾಪನ್ ವಯಾ ದೀಸ್ ಪ್ಲಾಸ್ಮೋಡೆಸ್ಮಾಟಾ ವಿಚ್ ಆರ್ ನಥಿಂಗ್ ಬಟ್ ಸೈಟೋಪ್ಲಾಸ್ಮಿಕ್ ಕನೆಕ್ಷನ್ಸ್ ಈ ಎರಡು ಸೆಲ್ಸ್ ಮಧ್ಯೆ ಇರೋದು. ಓಕೆ, ನಾವು ಇದರಲ್ಲಿ ಒಂದು ಮೀಸೋಫಿಲ್ ಸೆಲ್ ಒಂದು ಬಂಡಲ್ ಶೀಟ್ ಸೆಲ್ನ ನಾನು ತಗೊಂಡು ಎಕ್ಸಾಕ್ಟ್ಲಿ ಹೆಂಗೆ C4 ಪಾತ್ವೆ ನಡೆಯುತ್ತೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಸೊ ನಾವು ಲೆಟ್ಸ್ ಟೇಕ್ a green color. ಓಕೆ, ಸೊ ಒಂದು ಮೀಸೋಫಿಲ್ ಸೆಲ್ನ ಇಲ್ಲಿ ಡ್ರಾ ಮಾಡೋಣ. ಇಲ್ಲಿ ಒಂದು ಬಂಡಲ್ ಶೀಟ್ ಸೆಲ್ನ ಡ್ರಾ ಮಾಡೋಣ. ಸೊ ದಿಸ್ ವಿಲ್ ಬಿ ದ ಸೆಲ್ ವಾಲ್. ಸೆಲ್ ವಾಲ್ ಒಳಗಡೆ ಪ್ಲಾಂಟ್ ಸೆಲ್ಸ್ ನಲ್ಲಿ ಏನಿರುತ್ತೆ? ಸೆಲ್ ವಾಲ್ ಒಳಗಡೆ ನಾವು ಸೆಲ್ ಮೆಂಬ್ರೇನ್ ನ ನೋಡ್ಬೋದು, ಹೌದಲ್ವಾ? ಸೊ ಸೆಲ್ ಮೆಂಬ್ರೇನ್ ನ ನಾವೊಂದು ಡಾರ್ಕ್ ಗ್ರೀನ್ ಕಲರ್ ಅಲ್ಲಿ ಡ್ರಾ ಮಾಡೋಣ. ಹೋಪ್ಫುಲಿ ಬೋರ್ಡ್ ಕ್ಲಿಯರ್ ಇದೆ ಅಂತ ಅನ್ಕೊಂಡಿದ್ದೀನಿ. So what is this going to be? This is our cell membrane. ಈ ಸೆಲ್ ಮೆಂಬ್ರೇನ್ ಹೀಗಿರುತ್ತೆ. ಮಧ್ಯದಲ್ಲಿ ಏನಿದೆ ಇಲ್ಲಿ ಕನೆಕ್ಷನ್ ಈ ಸೆಲ್ಲಿಂದ ಈ ಸೆಲ್ಗೆ, ದಿಸ್ ಇಸ್, ಆರ್ ಲೆಟ್ ಮಿ ರೈಟ್ ಇಟ್ ಹಿಯರ್, ಇಟ್ಸ್ ಈಸಿಯರ್, ದಿಸ್ ಇಸ್ ಪ್ಲಾಸ್ಮೋಡೆಸ್ಮಾಟಾ, ಸೈಟೋಪ್ಲಾಸ್ಮಿಕ್ ಕನೆಕ್ಷನ್ಸ್. ಓಕೆನಾ? ಸೊ ನಮಗೆ ಮೇಲ್ಗಡೆ ಇರೋ ಸೆಲ್ ಯಾವ ಸೆಲ್ಲು? ದಿಸ್ ಇಸ್ ಅವರ್ ಮೀಸೋಫಿಲ್ ಸೆಲ್. ಇದು ಯಾವುದು? ದಿಸ್ ಇಸ್ ಅವರ್ ಬಂಡಲ್ ಶೀಟ್ ಸೆಲ್. ಇಲ್ಲಿ ರುಬಿಸ್ಕೋ ಪ್ರೆಸೆಂಟ್ ಇರುತ್ತೆ. ಓಕೆ, ಇಷ್ಟು ಕ್ಲಿಯರ್ ಆಗಿ ಅರ್ಥ ಆಗಿದ್ಯಾ? ಇವಾಗ ಪ್ಲಾಂಟ್ಸ್ ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಲೀವ್ಸ್ ಒಳಗಡೆ ಹೆಂಗೆ ಎಂಟ್ರಿ ಆಗುತ್ತೆ? ಸ್ಟೊಮ್ಯಾಟಾ ಓಪನ್ ಇರುವಾಗ ಅಟ್ಮಾಸ್ಫಿಯರ್ ನಿಂದ ಕಾರ್ಬನ್ ಡೈಆಕ್ಸೈಡ್ ಲೀಫ್ ಒಳಗಡೆ ಎಂಟ್ರಿ ತಗೊಳುತ್ತೆ. ಸೊ ಎಪಿಡರ್ಮಿಸ್ ನಲ್ಲಿರೋ ಸ್ಟೊಮ್ಯಾಟಾದಿಂದ ಲೀಫ್ ಒಳಗೆ ಹೋದಾಗ ಫಸ್ಟ್ ಅದಕ್ಕೆ ಏನ್ ಸಿಗುತ್ತೆ? ಫಸ್ಟ್ ಅದಕ್ಕೆ ಮೀಸೋಫಿಲ್ ಸಿಗುತ್ತೆ. ಮೀಸೋಫಿಲ್ ಸುತ್ತ ಇದೆ, ಅದ್ರ ಒಳಗಡೆ ಬಂಡಲ್ ಶೀಟ್ ಸೆಲ್ಸ್ ಇರೋದು. ಸೊ ಕಾರ್ಬನ್ ಡೈಆಕ್ಸೈಡ್ ಫಸ್ಟ್ ಮೀಸೋಫಿಲ್ ಸೆಲ್ಸ್ ಒಳಗಡೆ ಹೋಗುತ್ತೆ. ಓಕೆ, ಸೊ ಅಟ್ಮಾಸ್ಫಿಯರ್ ನಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡ್, ಅಟ್ಮಾಸ್ಫಿಯರಿಕ್ ಕಾರ್ಬನ್ ಡೈಆಕ್ಸೈಡ್ will first enter the mesophil cell. mesophil cell ನಲ್ಲಿರುವಂಥ ನೀರು ಕಾರ್ಬನ್ ಡೈಆಕ್ಸೈಡ್ combines with water to form ಕಾರ್ಬೋನಿಕ್ ಆಸಿಡ್. ಎಷ್ಟು CO3 ಫಾರ್ಮ್ ಆಗುತ್ತೆ. ಇಮಿಡಿಯೇಟ್ ಆಗಿ ಅದು ಡಿಸೋಸಿಯೇಟ್ ಆಗಿ ಇಟ್ ವಿಲ್ ಫಾರ್ಮ್ HCO3 ಮೈನಸ್ ಪ್ಲಸ್ H ಪ್ಲಸ್. ಈ HCO3 minus will combine with a 3-carbon compound called phosphoenol pyruvate, abbreviated as PEP. Okay na? So PEP is phosphoenol pyruvate. ಈ phosphoenol pyruvate is a 3-carbon compound. ಈ 3-carbon compound ಒಂದು ಕಾರ್ಬನ್ ಡೈಆಕ್ಸೈಡ್ ಜೊತೆ ಕಂಬೈನ್ ಆದ್ರೆ, 1 ಕಾರ್ಬನ್ ಕಾಂಪೌಂಡ್ ಜೊತೆ ಕಂಬೈನ್ ಆದ್ರೆ ಏನ್ ಫಾರ್ಮ್ ಆಗುತ್ತೆ? 4 ಕಾರ್ಬನ್ ಕಾಂಪೌಂಡ್ ಫಾರ್ಮ್ ಆಗುತ್ತೆ, ಹೌದಲ್ವಾ? ಇಲ್ಲೂ ಕೂಡ ಅದೇ ಆಗೋದು. ಸೊ ನಮ್ಗೆ ಇಲ್ಲಿ HCO3 ಅಲ್ಲಿ 1 ಕಾರ್ಬನ್ ಇದೆ, ಫಾಸ್ಫೋಯಿನಾಲ್ ಪೈರುವೇಟ್ ಅಲ್ಲಿ 1 ಕಾರ್ಬನ್ ಇದೆ. ಇದೆರಡು ಕಂಬೈನ್ ಆಗಿ oxaloacetic acid ಫಾರ್ಮ್ ಆಗುತ್ತೆ. So what is oxaloacetic acid? It is the first stable compound that is formed in C4 pathway. PEP ಏನು? PEP is the primary acceptor of carbon dioxide
ಆಕ್ಸಾಲೋಅಸೆಟಿಕ್ ಆಸಿಡ್ ಏನು? ಇಟ್ ಈಸ್ ಅ 4 ಕಾರ್ಬನ್ ಕಾಂಪೌಂಡ್. oxaloacetic acid. This is the first stable compound. ಇಷ್ಟ ಅರ್ಥ ಆಯ್ತಾ? ಈ ಪ್ರಾಸೆಸ್ಗೆ, ಈ ಸ್ಟೆಪ್ಗೆ ಏನಾಯ್ತು, ಈ ಸ್ಟೆಪ್ಗೆ ನಾವು ಕಾರ್ಬಾಕ್ಸಿಲೇಷನ್ ಅಂತ ಕರಿತೀವಿ. ಯಾಕೆಂದ್ರೆ ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ ಅಥವಾ ಕಾರ್ಬನ್ ಮಾಲಿಕ್ಯೂಲ್ ಆಡ್ ಆಗ್ತಾ ಇದೆ ಇನ್ನೊಂದು ಕಾಂಪೌಂಡ್ಗೆ. ಈ ಪ್ರಾಸೆಸ್ಗೆ ನಾವು ಕಾರ್ಬಾಕ್ಸಿಲೇಷನ್ ಅಂತ ಕರಿತೀವಿ. ಇದಕ್ಕೆ ಒಂದು ಎನ್ಸೈಮ್ ರಿಕ್ವೈರ್ಮೆಂಟ್ ಇದೆ. ಆ ಎನ್ಸೈಮ್ ಹೆಸರು, ಈ ರಿಯಾಕ್ಷನ್ನ ಕೆಟಲೈಸ್ ಮಾಡುವಂಥ ಎನ್ಸೈಮ್ ಹೆಸರು ಪೆಪ್ ಕಾರ್ಬಾಕ್ಸಿಲೇಸ್. ಪೆಪ್ ಕಾರ್ಬಾಕ್ಸಿಲೇಸ್. ಸೊ ಪೆಪ್ ಕಾರ್ಬಾಕ್ಸಿಲೇಸ್ ಅಂದ್ರೆ ಏನು ಅಂತ ಇಲ್ಲಿ ಸೈಡಲ್ಲಿ ಬರ್ದಿರ್ತೀನಿ. ಪೆಪ್ ಕಾರ್ಬಾಕ್ಸಿಲೇಸ್ ಇಟ್ ಈಸ್ phosphoenol pyruvate carboxylase. RUBP ರುಬಿಸ್ಕೋ ಕೂಡ ಕಾರ್ಬಾಕ್ಸಿಲೇಸ್ ಫಂಕ್ಷನ್ ಇದೆ. ಆದರೆ ರುಬಿಸ್ಕೋ ಕ್ಯಾನ್ ಫಂಕ್ಷನ್ ಆಸ್ ಕಾರ್ಬಾಕ್ಸಿಲೇಸ್ ಆರ್ ಆಸ್ ಆಕ್ಸಿಜನೇಸ್. ಆದರೆ ಪೆಪ್ ಕಾರ್ಬಾಕ್ಸಿಲೇಸ್ ಯಾವಾಗಲೂ ಕಾರ್ಬನ್ ಡೈಆಕ್ಸೈಡ್ ಮಾತ್ರ ಆ್ಯಡ್ ಮಾಡೋಕ್ಕಾಗತ್ತೆ, ಅದಕ್ಕೆ ಆಕ್ಸಿಜನ್ ಆ್ಯಡ್ ಮಾಡುವಂಥ ಅಬಿಲಿಟಿ ಇಲ್ಲ. ಸೊ ಇಲ್ಲಿ ಏನಾಗುತ್ತೆ, ಪೆಪ್ ಕಾರ್ಬಾಕ್ಸಿಲೇಸ್ ಕೆಟಲೈಸ್ ಮಾಡುತ್ತೆ ಈ ರಿಯಾಕ್ಷನ್ನ. ಫಾಸ್ಫೋಯಿನಾಲ್ ಪೈರುವೇಟ್ ಗೆಟ್ಸ್ ಕಾರ್ಬಾಕ್ಸಿಲೇಟೆಡ್ ಆ್ಯಂಡ್ ಇಟ್ ಫಾರ್ಮ್ಸ್ ಅ 4 ಕಾರ್ಬನ್ ಕಾಂಪೌಂಡ್ ಕಾಲ್ಡ್ ಆಕ್ಸಾಲೋಅಸೆಟಿಕ್ ಆಸಿಡ್. ಈಗ ಈ ಆಕ್ಸಾಲೋಅಸೆಟಿಕ್ ಆಸಿಡ್ ಏನಾಗುತ್ತೆ ಅಂದರೆ, ಇಟ್ ವಿಲ್ ಗೆಟ್ ಕನ್ವರ್ಟೆಡ್ either to aspartic acid or malic acid. Aspartic acid or malic acid are 4 carbon compounds again. Okay, so ಇಲ್ಲಿ ನೋಡಿ, aspartic acid ಅಥವಾ malic acid, they are also 4 carbon compounds. ಅರ್ಥ ಆಗ್ತಾ ಇದೆಯಾ? ಈಗ ಈ aspartic acid ಮೀಸೋಫಿಲ್ ಸೆಲ್ನಿಂದ, ಆಸ್ಪಾರ್ಟಿಕ್ ಆಸಿಡ್ ಆಗಿರ್ಬೋದು, ಮ್ಯಾಲಿಕ್ ಆಸಿಡ್ ಆದರೂ ಆಗಿರ್ಬೋದು, ಮೀಸೋಫಿಲ್ ಸೆಲ್ನಿಂದ ಬಂಡಲ್ ಶೀತ್ ಸೆಲ್ ಒಳಗಡೆ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಹೆಂಗ್ ಟ್ರಾನ್ಸ್ಪೋರ್ಟ್ ಆಗುತ್ತೆ? ಸೆಲ್ ವಾಲ್ ಮುಖಾಂತರ ಆಗೋಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿ ಸೆಲ್ ವಾಲ್ ತುಂಬಾ ಥಿಕ್ ಆಗಿರುತ್ತೆ, ಅದು ಅಲೌ ಮಾಡಲ್ಲ ಗ್ಯಾಸಿಯಸ್ ಎಕ್ಸ್ಚೇಂಜ್ ಅಥವಾ ಗ್ಯಾಸಿಯಸ್ ಟ್ರಾನ್ಸ್ಪೋರ್ಟ್ನ. ಸೊ ಇಲ್ಲಿರುವಂಥ ಮ್ಯಾಲಿಕ್ ಆಸಿಡ್ ಅಥವಾ ಆಸ್ಪಾರ್ಟಿಕ್ ಆಸಿಡ್ ಇದು ವಯಾ ಪ್ಲಾಸ್ಮೋಡೆಸ್ಮಾಟಾ, ಸೈಟೋಪ್ಲಾಸ್ಮಿಕ್ ಕನೆಕ್ಷನ್ಸ್ ಏನಿರುತ್ತೆ ಅದ್ರ ಮೂಲಕ ಒಳಗಡೆಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಇದು ನಮ್ಮ ಸೆಕೆಂಡ್ ಸ್ಟೆಪ್. ಫಸ್ಟ್ ಸ್ಟೆಪ್ ಏನಿತ್ತು? ಕಾರ್ಬಾಕ್ಸಿಲೇಷನ್. ಸೆಕೆಂಡ್ ಸ್ಟೆಪ್ ಏನಿದೆ? ಟ್ರಾನ್ಸ್ಪೋರ್ಟ್. ಎಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ? ಮೀಸೋಫಿಲ್ ಸೆಲ್ನಿಂದ ಬಂಡಲ್ ಶೀತ್ ಸೆಲ್ ಒಳಗಡೆ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ ನಮ್ಮ ಆಸ್ಪಾರ್ಟಿಕ್ ಆರ್ ಮ್ಯಾಲಿಕ್ ಆಸಿಡ್. Again, this is a 4 carbon compound. ಇಲ್ಲಿ ಮೀಸೋಫಿಲ್ ಸೆಲ್ ಇಂದ ಬಂಡಲ್ ಶೀತ್ ಸೆಲ್ ಒಳಗಡೆ ಬಂದಾದ್ಮೇಲೆ ಇಟ್ ವಿಲ್ ಗೆಟ್ ಡಿಕಾರ್ಬಾಕ್ಸಿಲೇಟೆಡ್. ಹಾಗಂದ್ರೆ ಇದರಿಂದ ಒಂದು ಕಾರ್ಬನ್ ಡೈಆಕ್ಸೈಡ್ ರಿಮೂವ್ ಆಗ್ಬಿಡತ್ತೆ. ದಿಸ್ ವಿಲ್ ಗೆಟ್ ಕನ್ವರ್ಟೆಡ್ ಇಂಟು ಅ 3 carbon compound called pyruvic acid. ಈ pyruvic acid has 3 carbons in it. ಈ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ? This carbon dioxide will enter the Calvin cycle. So this will enter the Calvin cycle or the C3 cycle. ಈ pyruvic acid ಏನಾಗುತ್ತೆ? ಇದು ವಾಪಸ್ಸು ಮತ್ತೆ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಸೊ ಇಲ್ಲಿಂದ ಪ್ಲಾಸ್ಮೋಡೆಸ್ಮಾಟಾ ಮುಖಾಂತರ ಇಟ್ ವಿಲ್ ಗೋ ಬ್ಯಾಕ್ ಆಸ್ ಪೈರುವಿಕ್ ಆಸಿಡ್. ದಿಸ್ ಪೈರುವಿಕ್ ಆಸಿಡ್ ಹ್ಯಾಸ್ 3 ಕಾರ್ಬನ್ಸ್. ಈ ಪೈರುವಿಕ್ ಆಸಿಡ್ ಮತ್ತೆ ಫಾಸ್ಫೋಇನಾಲ್ ಪೈರುವೇಟ್ ಆಗಿ ರೀಜೆನರೇಟ್ ಆಗುತ್ತೆ. This is called the C4 pathway.
ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಬೇಸಿಕಲಿ ಯಾವಾಗ್ಲೂ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಜಾಸ್ತಿ ಇರೋ ತರ ಈ ಪ್ಲಾಂಟ್ಸ್ ಎನ್ಶೋರ್ ಮಾಡ್ತಾ ಇದೆ. ಹೆಂಗ್ ಎಕ್ಸಾಕ್ಟ್ಲಿ ಹಂಗ್ ಮಾಡ್ತಾ ಇದೆ? ಆಚೆ ಕಡೆಯಿಂದ ಫಸ್ಟ್ ಕಾರ್ಬನ್ ಡೈಆಕ್ಸೈಡ್ ತಗೊಳುತ್ತೆ. ಈ ಕಾರ್ಬನ್ ಡೈಆಕ್ಸೈಡ್ ನ ಒಂದು 3 ಕಾರ್ಬನ್ ಕಾಂಪೌಂಡ್ ಜೊತೆ ಕಂಬೈನ್ ಮಾಡಿ 4 ಕಾರ್ಬನ್ ಕಾಂಪೌಂಡ್ ಆಗಿ ಬಂಡಲ್ ಶೀಟ್ ಸೆಲ್ಸ್ ಒಳಗಡೆ ಕಳಿಸುತ್ತೆ. ಬಂಡಲ್ ಶೀಟ್ ಸೆಲ್ಸ್ ಒಳಗಡೆ ರುಬಿಸ್ಕೋ ಇದೆ. ಸೊ ಬಂಡಲ್ ಶೀಟ್ ಸೆಲ್ ಒಳಗಡೆ ಒಂದು 4 ಕಾರ್ಬನ್ ಕಾಂಪೌಂಡ್ ಟ್ರಾನ್ಸ್ಪೋರ್ಟ್ ಆದಾಗ ಏನಾಗುತ್ತೆ, ನೆಕ್ಸ್ಟ್ ಸ್ಟೆಪ್ ಅಲ್ಲೇ ಅದು ಡಿಕಾರ್ಬಾಕ್ಸಿಲೇಟ್ ಆಗ್ಬಿಡುತ್ತೆ. ಆ ಮಾಲಿಕ್ಯೂಲ್ ಇಂದ ಒಂದು ಕಾರ್ಬನ್ ಡೈಆಕ್ಸೈಡ್ ರಿಮೂವ್ ಆಗುತ್ತೆ. ಸೊ ಆ ಕಾರ್ಬನ್ ಡೈಆಕ್ಸೈಡ್ ಕ್ಯಾಲ್ವಿನ್ ಸೈಕಲ್ಗೆ ಯೂಸ್ ಆಗುತ್ತೆ. That carbon dioxide is picked up by Rubisco, which is very in high concentration in the bundle sheath cell. ಇಲ್ಲಿ ತುಂಬಾ ಜಾಸ್ತಿ ಮಾಲಿಕ್ಯೂಲ್ಸ್ ಆಫ್ ರುಬಿಸ್ಕೋ ಇರುತ್ತೆ. ಸೊ ಈ ಕಾರ್ಬನ್ ಡೈಆಕ್ಸೈಡ್ ನ ಪಿಕಪ್ ಮಾಡ್ಕೊಂಡು ಅದು ಕ್ಯಾಲ್ವಿನ್ ಸೈಕಲ್ ನಿಂದ ಗ್ಲೂಕೋಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಮಿಕ್ಕಿರೋ 3 ಕಾರ್ಬನ್ ಕಾಂಪೌಂಡ್ ಏನ್ ಮಾಡುತ್ತೆ, ಮತ್ತೆ ವಾಪಸ್ ಹೋಗಿ ಪಿಗೆ ರೀಜನರೇಟ್ ಆಗುತ್ತೆ. ಇದೇ ಸೈಕಲ್ ಕಂಟಿನ್ಯೂ ಆಗುತ್ತೆ. ಸೊ ಹೀಗೆ ಮಾಡ್ತಾ ಇರೋದ್ರಿಂದ ಎಲ್ಲಿ ರುಬಿಸ್ಕೋ ಇರುತ್ತೆ ಅಲ್ಲಿ ಯಾವಾಗಲೂ ಕಾನ್ಸ್ಟೆಂಟ್ ಸಪ್ಲೈ ಆಫ್ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ಹಾಗೆಯೇ ಅದರ ಹೈ ಕಾನ್ಸಂಟ್ರೇಷನ್ ಮೇಂಟೈನ್ ಆಗ್ತಾ ಇರುತ್ತೆ. ಇಲ್ಲಿ ಏನೇ ಕಾರ್ಬನ್ ಡೈಆಕ್ಸೈಡ್ ಬಂದರೂ ಕೂಡ ಅದು ಎಸ್ಕೇಪ್ ಆಗೋದಕ್ಕಾಗಲ್ಲ, ಯಾಕಂದ್ರೆ ಇದ್ರದ್ದು ವಾಲ್ ಅಷ್ಟು ಥಿಕ್ ಆಗಿರುತ್ತೆ, ಇದು ಅಲೌ ಮಾಡಲ್ಲ ಕಾರ್ಬನ್ ಡೈಆಕ್ಸೈಡ್ ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಈ ಸೆಲ್ ಅಲೌ ಮಾಡಲ್ಲ. ಸೊ ಹಾಗಾಗಿ ಎಲ್ಲಿ ರುಬಿಸ್ಕೋ ಆಕ್ಟಿವ್ ಇದೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಯಾವಾಗಲೂ ಜಾಸ್ತಿ ಇರೋ ಕಾರಣದಿಂದ ಇಂಥ ಪ್ಲಾಂಟ್ಸ್ ಅಲ್ಲಿ ಫೋಟೋ ರೆಸ್ಪಿರೇಷನ್ ನಾವು ನೋಡೋದೇ ಇಲ್ಲ. ಹೋಪ್ಫುಲಿ ಇಲ್ಲಿ ತನಕ ಏನು ಹೇಳಿದ್ದೀನಿ ಇದು ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಎನಿ ಪಾಯಿಂಟ್ ಅಲ್ಲಿ ನಿಮ್ಗೆ ಇಲ್ಲಿ ಏನಾದರೂ ಅರ್ಥ ಆಗದೆ ಡೌಟ್ ಇದ್ರೆ ದಯವಿಟ್ಟು ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಪೋಸ್ಟ್ ಮಾಡಿ, ನಾನು ಆಸ್ ಸೂನ್ ಆಸ್ ಪಾಸಿಬಲ್ ಅದನ್ನ ಆನ್ಸರ್ ಮಾಡಿ ನಿಮಗೆ ತಿಳಿಸ್ತೀನಿ. ಓಕೆನಾ? ಸೊ ದಿಸ್ ಇಸ್ ಬೇಸಿಕಲಿ ವಾಟ್ ಹ್ಯಾಪನ್ಸ್ ಇನ್ C4 ಪಾತ್ವೇ. ಇಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಅಂದ್ರೆ, ಮೊದಲನೇದಾಗಿ ಯಾವ್ಯಾವ ಎನ್ಸೈಮ್ಸ್ ಯಾವ್ಯಾವ ಪಾಯಿಂಟಲ್ಲಿ ಯೂಸ್ ಆಗಿದೆ ಅಂತ ನಾವು ನೆನ್ಪಿಟ್ಕೋಬೇಕು. ಸೊ ಇಲ್ಲಿ ನಾವು 2 ಎನ್ಸೈಮ್ ಬಗ್ಗೆ ಮಾತಾಡಿದೀವಿ, ಒಂದು ಪೆಪ್ ಕಾರ್ಬಾಕ್ಸಿಲೇಸ್, ಇನ್ನೊಂದು ರುಬಿಸ್ಕೋ. ಪೆಪ್ ಕಾರ್ಬಾಕ್ಸಿಲೇಸ್ದು ಲೊಕೇಶನ್ ಏನು? ಇಟ್ ಇಸ್ ಪ್ರೆಸೆಂಟ್ ಇನ್ ದ ಮೀಸೋಫಿಲ್ ಸೆಲ್. ರುಬಿಸ್ಕೋದು ಲೊಕೇಶನ್ ಏನು? ಇಟ್ ಇಸ್ ಪ್ರೆಸೆಂಟ್ ಇನ್ ದ ಬಂಡಲ್ ಶೀಟ್ ಸೆಲ್. ಪೆಪ್ ಕಾರ್ಬಾಕ್ಸಿಲೇಸ್ ಏನ್ ರಿಯಾಕ್ಷನ್ ನ ಕೆಟಲೈಸ್ ಮಾಡುತ್ತೆ? ಕಾರ್ಬಾಕ್ಸಿಲೇಷನ್ ಆಫ್ PEP. ರುಬಿಸ್ಕೋ ಏನ್ನ ಕೆಟಲೈಸ್ ಮಾಡುತ್ತೆ? ಕಾರ್ಬಾಕ್ಸಿಲೇಷನ್ ಆಫ್ RUBP. ಓಕೆನಾ? ಇದಲ್ಲದೆ ಪ್ರೈಮರಿ ಅಕ್ಸೆಪ್ಟರ್ ಯಾವುದು ನೆನ್ಪಿಟ್ಕೋಬೇಕು? ಇಟ್ ಇಸ್ ಫಾಸ್ಫೋಯಿನಾಲ್ ಪೈರುವೇಟ್. ಫಸ್ಟ್ ಟೇಬಲ್ ಪ್ರಾಡಕ್ಟ್ ಯಾವುದು? ಆಕ್ಸಾಲೋ ಅಸೆಟಿಕ್ ಆಸಿಡ್. ಯಾವ್ಯಾವ ಕಾಂಪೌಂಡ್ ಅಲ್ಲಿ ಎಷ್ಟೆಷ್ಟು ಕಾರ್ಬನ್ಸ್ ಇದೆ ಅದನ್ನ ಕೂಡ ನೀವು ನೆನ್ಪಿಟ್ಕೋಬೇಕು. ಫಾಸ್ಫೋಯಿನಾಲ್ ಪೈರುವೇಟ್, ಪೈರುವಿಕ್ ಆಸಿಡ್, ಈ ಎರಡರಲ್ಲೂ ಕೂಡ 3 ಕಾರ್ಬನ್ಸ್ ಇದೆ. ಆಕ್ಸಾಲೋ ಅಸೆಟಿಕ್ ಆಸಿಡ್, ಮ್ಯಾಲಿಕ್ ಆಸಿಡ್, ಅಸ್ಪಾರ್ಟಿಕ್ ಆಸಿಡ್, ಇದರಲ್ಲಿ 4 ಕಾರ್ಬನ್ಸ್ ಇರುತ್ತೆ. ಓಕೆ? ಸೊ ಬೇಸಿಕಲಿ ಕಾರ್ಬನ್ ಡೈಆಕ್ಸೈಡ್ ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ 3 ಕಾರ್ಬನ್ ಕಾಂಪೌಂಡ್ ನ ವೆಹಿಕಲ್ ಆಗಿ ಯೂಸ್ ಮಾಡುತ್ತೆ ಇಲ್ಲಿ. ಸೊ ಒಂದು ವೆಹಿಕಲ್ ಮೇಲೆ ಕಾರ್ಬನ್ ಡೈಆಕ್ಸೈಡ್ ಹೋಗಿ ಕೂತ್ಕೊಳ್ತು, 4 ಕಾರ್ಬನ್ ಆಯ್ತು. ವೆಹಿಕಲ್ ಏನ್ ಮಾಡುತ್ತೆ? ಒಳಗಡೆ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಬಂಡಲ್ ಶೀಟ್ ಸೆಲ್ಸ್ಗೆ ರಿಲೀಸ್ ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ನ ವಾಪಸ್ ಬರುತ್ತೆ. ಇನ್ನೊಂದು ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ ನ ಪಿಕ್ ಮಾಡುತ್ತೆ, ಒಳಗೆ ಹೋಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡುತ್ತೆ, ವಾಪಸ್ ಬರುತ್ತೆ. ಈ ರೀತಿ ಮಾಡ್ತಾ ಇರೋದ್ರಿಂದ ಕಂಟಿನ್ಯೂಸ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಇಲ್ಲಿ ಜಾಸ್ತಿ ಮೇಂಟೈನ್ ಆಗುತ್ತೆ. ಹಾಗೇನೆ PEP ವಾಪಸ್ ಯಾವಾಗಲೂ ರೀಜನರೇಟ್ ಆಗ್ತಾ ಇರೋದ್ರಿಂದ ಅದು ಮತ್ತೆ ಕಾರ್ಬನ್ ಡೈಆಕ್ಸೈಡ್ ನ ಪಿಕ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ರೀತಿ C4 plants have ensured that photo respiration does not take place. Photo respiration ಯಾಕಷ್ಟು ಬ್ಯಾಡ್? ಯಾಕೆಂದ್ರೆ ಅದು ತುಂಬಾ ವೇಸ್ಟ್ಫುಲ್ ಪ್ರಾಸೆಸ್, ಎನರ್ಜಿನ ಯೂಸ್ ಮಾಡ್ಕೊಳ್ಳುತ್ತೆ ಆದರೆ ಶುಗರ್ನೇ ಪ್ರೊಡ್ಯೂಸ್ ಮಾಡಲ್ಲ. ಸೊ ಅದು ಪ್ಲಾಂಟ್ಗೆ ತುಂಬಾ ಬ್ಯಾಡ್ ಆಗುತ್ತೆ ಎನರ್ಜೆಟಿಕಲಿ. ಸೊ ಹಾಗಾಗಿ ಅದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಈ ಪ್ಲಾಂಟ್ಸ್ ಈ ರೀತಿ ಸೂಪರ್ ಆಗಿ ಕ್ಲೆವರ್ ಆಗಿ ಎವಾಲ್ವ್ ಆಗಿದೆ. ಓಕೆ? ಸೊ ದಿಸ್ ಇಸ್ ಅಬೌಟ್ C4 ಪಾತ್ವೇ. ಇಲ್ಲಿ ನಾವು 5 ಸ್ಟೆಪ್ ಬಗ್ಗೆ ಮಾತಾಡ್ಬಿಡೋಣ. ಫಸ್ಟ್ ಯಾವುದೆಲ್ಲ 5 ಸ್ಟೆಪ್ ಅಂತ ನಾನು ಹೇಳ್ಬಿಡ್ತೀನಿ. ಫಸ್ಟ್ ಸ್ಟೆಪ್ ಅಲ್ಲಿ ಏನಾಯ್ತು? ಕಾರ್ಬಾಕ್ಸಿಲೇಷನ್ ಆಯಿತು, ಹೌದಲ್ವಾ? ಕಾರ್ಬಾಕ್ಸಿಲೇಷನ್ ಆಯಿತು ಫಾಸ್ಫೋಯಿನಾಲ್ ಪೈರುವೇಟ್ಗೆ. ಇದು ಮೀಸೋಫಿಲ್ ಸೆಲ್ಸ್ ಅಲ್ಲಿ ಆಯಿತು. ಸೆಕೆಂಡ್ ಸ್ಟೆಪ್ ಅಲ್ಲಿ ಏನಾಗುತ್ತೆ? ಟ್ರಾನ್ಸ್ಪೋರ್ಟ್ ಆಗುತ್ತೆ. ಏನ್ ಟ್ರಾನ್ಸ್ಪೋರ್ಟ್ ಆಗುತ್ತೆ? ಅಸ್ಪಾರ್ಟಿಕ್ ಆಸಿಡ್ ಅಥವಾ ಮ್ಯಾಲಿಕ್ ಆಸಿಡ್, ಯಾವುದೋ ಒಂದು 4 ಕಾರ್ಬನ್ ಆರ್ಗ್ಯಾನಿಕ್ ಆಸಿಡ್ ಇಸ್ ಗೆಟಿಂಗ್ ಟ್ರಾನ್ಸ್ಪೋರ್ಟೆಡ್ ಫ್ರಮ್ ದ ಮೀಸೋಫಿಲ್ ಟು ಬಂಡಲ್ ಶೀಟ್. ಥರ್ಡ್ ಸ್ಟೆಪ್ ಅಲ್ಲಿ ಏನಾಗುತ್ತೆ? 4 ಕಾರ್ಬನ್ ಆಸಿಡ್ ಇಸ್ ಪ್ರೆಸೆಂಟ್ ಇನ್ ದ ಬಂಡಲ್ ಶೀಟ್ ಸೆಲ್. ಅಲ್ಲಿ ಅದು ಡಿಕಾರ್ಬಾಕ್ಸಿಲೇಟ್ ಆಗುತ್ತೆ. ಡಿಕಾರ್ಬಾಕ್ಸಿಲೇಷನ್ ಇದೆಯಲ್ಲಾಗುತ್ತೆ? ಬಂಡಲ್ ಶೀಟ್ ಸೆಲ್ಸ್ ನಲ್ಲಿ ಆಗುತ್ತೆ. ಬಂಡಲ್ ಶೀಟ್ ಸೆಲ್ ಅಲ್ಲಿ ಡಿಕಾರ್ಬಾಕ್ಸಿಲೇಷನ್ ಆದ್ಮೇಲೆ ಕಾರ್ಬನ್ ಡೈಆಕ್ಸೈಡ್ ಇಸ್ ಯೂಸ್ಡ್ ಇನ್ ದ C3 ಸೈಕಲ್. ಮಿಕ್ಕಿರೋ C3 ಕಾಂಪೌಂಡ್ ಏನಾಗುತ್ತೆ? ಮತ್ತೆ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಎಲ್ಲಿಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ? ಬಂಡಲ್ ಶೀಟ್ ನಿಂದ ಮೀಸೋಫಿಲಿಕ್ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಮೀಸೋಫಿಲಿಕ್ ಟ್ರಾನ್ಸ್ಪೋರ್ಟ್ ಆದ್ಮೇಲೆ ಮೀಸೋಫಿಲ್ ಅಲ್ಲಿ ರೀಜನರೇಷನ್ ಆಗುತ್ತೆ. ಏನ್ ರೀಜನರೇಷನ್ ಆಗುತ್ತೆ?
Regeneration of phosphoenol pyruvate. This happens in the mesophyll cell. Okay, so these are the steps, 5 most important steps that take place in the C4 pathway. C4 pathway na ನಾವು ಸೆಪರೇಟ್ ಪಾತ್ವೇ ಅಂತ ಹೇಳಿದ್ರು ಕೂಡ C4 ಪಾತ್ವೇಲು C3 ಸೈಕಲ್ ಇನ್ಕ್ಲೂಡ್ ಆಗಿದೆ. ಎಲ್ಲ ಫೋಟೋಸಿಂಥಸಿಸ್ ಅಲ್ಲೂ C3 ಸೈಕಲ್ ಡಾರ್ಕ್ ರಿಯಾಕ್ಷನ್ ಇನ್ಕ್ಲೂಡ್ ಆಗೇ ಇರುತ್ತೆ. ದಿ ಡಿಫರೆನ್ಸ್ ಬಿಟ್ವೀನ್ C3 C4 ಇಸ್ ಪ್ರೈಮರಿ ಆಕ್ಸೆಪ್ಟರ್ ಯಾವುದು, ಫಸ್ಟ್ ಸ್ಟೇಬಲ್ ಕಾಂಪೌಂಡ್ ಏನು ಅನ್ನೋದು. ಓಕೆ, ಸೊ C3 ಸೈಕಲ್ ಇಲ್ಲದೆ ಫೋಟೋಸಿಂಥಸಿಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಸೊ C4 ಪಾತ್ವೇಲಿ ಕೂಡ ಆಸ್ ಯು ಸಾ C3 cycle is included. Okay, so this is about C4 pathway. ಈಗ NCERT ಅಲ್ಲಿ ಸ್ವಲ್ಪ ಡಿಫರೆನ್ಸಸ್ ಕೊಟ್ಟಿದ್ದಾರೆ ನಿಮಗೆ C3 ಮತ್ತೆ C4 ಪ್ಲಾಂಟ್ಸ್ ಮಧ್ಯೆ. ನಿಮಗೆ ಕರೆಕ್ಟಾಗಿ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಇದೆಲ್ಲ ಪಾಯಿಂಟ್ಸ್ಗೆ ನೀವು ತುಂಬಾ ಕರೆಕ್ಟಾಗಿ ಆನ್ಸರ್ ಮಾಡ್ತೀರಾ. ಲೆಟ್ಸ್ ಗೋ ಆನ್ ಲುಕಿಂಗ್ ಅಟ್ ಈಚ್ ಪಾಯಿಂಟ್. ವಿಚ್ ಇಸ್ ದ ಸೆಲ್ ಟೈಪ್ ಇನ್ ವಿಚ್ ಕ್ಯಾಲ್ವಿನ್ ಸೈಕಲ್ ಟೇಕ್ಸ್ ಪ್ಲೇಸ್? ಕ್ಯಾಲ್ವಿನ್ ಸೈಕಲ್ ಯಾವ ಸೆಲ್ಸ್ ಅಲ್ಲಿ ನಡೆಯುತ್ತೆ? C3 plants ಅಲ್ಲಿ it will happen in the mesophyll cell. C4 plants ಅಲ್ಲಿ ಕ್ಯಾಲ್ವಿನ್ ಸೈಕಲ್ ಎಲ್ಲಿ ನಡೆಯುತ್ತೆ? It does not happen in the mesophyll cell because ಅಲ್ಲಿ ರುಬಿಸ್ಕೋ ಎನ್ಸೈಮೇ ಇಲ್ಲ. ಸೊ ಇದು ನಡೆಯುತ್ತೆ ಬಂಡಲ್ ಶೀತ್ ಸೆಲ್ಸ್ ಅಲ್ಲಿ. ಸೆಕೆಂಡ್ ಪಾಯಿಂಟ್, ಸೆಲ್ ಟೈಪ್ ಇನ್ ವಿಚ್ ದಿ ಇನಿಷಿಯಲ್ ಕಾರ್ಬಾಕ್ಸಿಲೇಷನ್ ರಿಯಾಕ್ಷನ್ ಅಕರ್ಸ್. C3 ಪ್ಲಾಂಟ್ಸ್ ಅಲ್ಲಿ ಕಾರ್ಬಾಕ್ಸಿಲೇಷನ್ ಆಗದೆ ಒಂದ್ಸಲ ಅದು ನಡೆಯೋದು ಮೀಸೋಫಿಲ್ ಸೆಲ್ಸ್ ಅಲ್ಲಿ. ಮೀಸೋ ಅಂತ ಬರ್ದಿರ್ತೀನಿ, ಅರ್ಥ ಮಾಡ್ಕೊಳ್ಳಿ, ಅದು ಮೀಸೋಫಿಲ್ ಅಂತ. C4 ಪ್ಲಾಂಟ್ಸ್ ಅಲ್ಲಿ ಫಸ್ಟ್ ಕಾರ್ಬಾಕ್ಸಿಲೇಷನ್ ಎಲ್ಲಾಗುತ್ತೆ? C4 ಪ್ಲಾಂಟ್ಸ್ ಅಲ್ಲೂ ಫಸ್ಟ್ ಮೀಸೋಫಿಲ್ ಸೆಲ್ ಅಲ್ಲೇ ನಡೆಯೋದು. ಸೆಕೆಂಡ್ ಟೈಮ್ ಆದಾಗ ಇಟ್ ವಿಲ್ ಹ್ಯಾಪನ್ ಇನ್ ದ ಬಂಡಲ್ ಶೀಟ್ ಸೆಲ್. ಸೊ ಇಲ್ಲೂ ಕೂಡ ಆನ್ಸರ್ ಇಸ್ ಮೀಸೋಫಿಲ್ ಸೆಲ್. ನೆಕ್ಸ್ಟ್ ಕ್ವೆಶ್ಚನ್, ಹೌ ಮೆನಿ ಸೆಲ್ ಟೈಪ್ಸ್ ಡಸ್ ದ ಲೀಫ್ ಹ್ಯಾವ್ that fix carbon dioxide? ಎಷ್ಟು ರೀತಿಯ ಸೆಲ್ಸ್ ಇದೆ ಲೀಫ್ ಅಲ್ಲಿ that have the ability to fix carbon dioxide? C3 ಪ್ಲಾಂಟ್ಸ್ ಅಲ್ಲಿ ಒಂದೇ ಟೈಪ್ ಇದೆ, that is the mesophyll cell. C4 ಪ್ಲಾಂಟ್ಸ್ ನಲ್ಲಿ ಎರಡು ಟೈಪ್ ಇದೆ. ಎರಡು ಟೈಪ್ ಯಾವುದು ಅಂದ್ರೆ ಬಂಡಲ್ ಶೀಟ್ ಸೆಲ್ ಮತ್ತೆ ಮೀಸೋಫಿಲ್ ಸೆಲ್. ಮೀಸೋಫಿಲ್ ಸೆಲ್ ಅಲ್ಲಿ ಕಾರ್ಬಾಕ್ಸಿಲೇಷನ್ ಆಗೋದು ಬಿಕಾಸ್ ಆಫ್ ಪೆಪ್ಕೇಸ್ ಎನ್ಸೈಮ್. ಬಂಡಲ್ ಶೀಟ್ ನಲ್ಲಿ ಕಾರ್ಬಾಕ್ಸಿಲೇಷನ್ ಆಗೋದು ಬಿಕಾಸ್ ಆಫ್ ರುಬಿಸ್ಕೋ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ವಿಚ್ ಇಸ್ ದ ಪ್ರೈಮರಿ ಕಾರ್ಬನ್ ಡೈಆಕ್ಸೈಡ್ ಅಕ್ಸೆಪ್ಟರ್ ಇನ್ C3 plants? It is the 5 carbon compound RUBP. Which is the primary carbon dioxide acceptor in C4 plants? It is the 3 carbon compound phosphoenol pyruvate. How many carbons are present in the primary acceptor? 5 carbons are present in the RUBP molecule. How many carbons are present in phosphoenol pyruvate? 3 carbons are present in phosphoenol pyruvate. Which is the primary carbon dioxide fixation product? First stable product ಯಾವುದು? 5 carbon compound 1 carbon dioxide ಜೊತೆ ಸೇರಿ 2 molecules of 3 carbon compound ನ synthesize ಮಾಡುತ್ತೆ. That is none other than phosphoglyceric acid. PEP ಅಲ್ಲಿ C4 ಪ್ಲಾಂಟ್ಸ್ ಅಲ್ಲಿ ಕಾರ್ಬಾಕ್ಸಿಲೇಷನ್ ಆದಾಗ ಫಸ್ಟ್ ಸ್ಟೇಬಲ್ ಪ್ರಾಡಕ್ಟ್ ಫಾರ್ಮ್ ಆಗೋದು ಆಕ್ಸಾಲೋ ಅಸೆಟಿಕ್ ಆಸಿಡ್, ಹೌದಲ್ವಾ? ಸೊ ದ್ಯಾಟ್ ಈಸ್ C4 ಪ್ಲಾಂಟ್ಸ್. ನಂಬರ್ ಆಫ್ ಕಾರ್ಬನ್ಸ್ ಇನ್ ದ ಪ್ರೈಮರಿ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್ ಪ್ರಾಡಕ್ಟ್, ಇದರಲ್ಲಿ ಎಷ್ಟು ಕಾರ್ಬನ್ಸ್ ಇರುತ್ತೆ? 3 ಕಾರ್ಬನ್ಸ್ ಇರುತ್ತೆ. ಆಕ್ಸಾಲೋ ಅಸೆಟಿಕ್ ಆಸಿಡ್ ಅಲ್ಲಿ ಎಷ್ಟು ಕಾರ್ಬನ್ ಇರುತ್ತೆ? ಇದರಲ್ಲಿ 4 ಕಾರ್ಬನ್ ಇರುತ್ತೆ. ನೆಕ್ಸ್ಟ್, ಡಸ್ ದ ಪ್ಲಾಂಟ್ ಹ್ಯಾವ್ ರುಬಿಸ್ಕೋ? ಎಲ್ಲ ಪ್ಲಾಂಟ್ಸ್ನಲ್ಲೂ ರುಬಿಸ್ಕೋ ಇದ್ದೇ ಇರುತ್ತೆ, ಯಾಕೆಂದರೆ ಅದರಿಂದಾನೇ ಕ್ಯಾಲ್ವಿನ್ ಸೈಕಲ್ ಆಗೋಕ್ಕೆ ಸಾಧ್ಯ ಆಗೋದು. ಓಕೆ, ಸೊ ಈ ಪ್ಲಾಂಟ್ಸ್ನಲ್ಲಿ ರುಬಿಸ್ಕೋ ಇದೆಯಾ? ಖಂಡಿತ ಇರುತ್ತೆ. C4 ಪ್ಲಾಂಟ್ಸಲ್ಲಿ ರುಬಿಸ್ಕೋ ಇದೆಯಾ? ಖಂಡಿತ ಇರುತ್ತೆ. C3 ಪ್ಲಾಂಟ್ಸಲ್ಲಿ ಮೀಸೋಫಿಲಲ್ಲಿ ಇರುತ್ತೆ. C4 ಪ್ಲಾಂಟ್ಸಲ್ಲಿ ಬಂಡಲ್ ಶೀತಲ್ಲಿ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್, ಡಸ್ ದ ಪ್ಲಾಂಟ್ ಹ್ಯಾವ್ ಪೆಪ್ ಕಾರ್ಬಾಕ್ಸಿಲೇಸ್? C3 ಪ್ಲಾಂಟ್ಸಲ್ಲಿ ನೋ, ಇಟ್ ಇಸ್ ನಾಟ್ ಪ್ರೆಸೆಂಟ್. C4 ಪ್ಲಾಂಟ್ಸಲ್ಲಿ ಡೆಫಿನೆಟ್ಲಿ ಇಟ್ ಇಸ್ ಪ್ರೆಸೆಂಟ್. ಇಟ್ ಇಸ್ ಪ್ರೆಸೆಂಟ್ ಇನ್ ದ mesophyll cells. Which cells in the plant have rubisco? C3 plants ಅಲ್ಲಿ mesophyll cell ನಾವು ರುಬಿಸ್ಕೋ ನೋಡ್ಬೋದು. C4 plants ಅಲ್ಲಿ ರುಬಿಸ್ಕೋ ಎಲ್ಲಿರುತ್ತೆ? ಬರೀ ಬಂಡಲ್ ಶೀಟ್ ಸೆಲ್ಸ್ ನಲ್ಲಿ ಮಾತ್ರ. ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್ ರೇಟ್ ಅಂಡರ್ ಹೈ ಲೈಟ್ ಕಂಡೀಷನ್ಸ್. ಹೈ ಲೈಟ್ ಕಂಡೀಷನ್ಸ್ ಅಲ್ಲಿ C3 ಪ್ಲಾಂಟ್ಸ್ ಅಲ್ಲಿ ಲೋ ಆಗಿರುತ್ತೆ, ಯಾಕಂದ್ರೆ ಹೈ ಲೈಟ್ ಅಲ್ಲಿ ಏನಾಗುತ್ತೆ, ಟೆಂಪರೇಚರ್ ಜಾಸ್ತಿ ಇರುವಾಗ ಸ್ಟೊಮ್ಯಾಟೊ ಎಲ್ಲ ಕ್ಲೋಸ್ ಆಗ್ಬಿಟ್ಟು ಫೋಟೋ ರೆಸ್ಪಿರೇಷನ್ ಜಾಸ್ತಿ ಆಗುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್ ಕಡಿಮೆ ಆಗ್ಬಿಟ್ಟಿರುತ್ತೆ. C3 ಪ್ಲಾಂಟ್ಸ್ ಅಲ್ಲಿ
C4 plants ಅಲ್ಲಿ it will be high. Whether photorespiration is present at low light intensities. Low light intensity ಅಲ್ಲಿ photorespiration ನಡೆಯುತ್ತಾ ನಡೆಯಲ್ಲ. ಯಾವಾಗ photorespiration ನಡೆಯೋದು? ಹೈ ಲೈಟ್ ಇಂಟೆನ್ಸಿಟಿ, ಹೈ ಟೆಂಪರೇಚರ್, ಯಾವಾಗ ಸ್ಟೊಮ್ಯಾಟಾ ಕ್ಲೋಸ್ ಆಗುತ್ತೆ ಆ ಟೈಮಲ್ಲಿ photorespiration ನಡೆಯೋದು. ಸೊ ಲೋ ಲೈಟ್ ಇಂಟೆನ್ಸಿಟಿಯಲ್ಲಿ C3 ಪ್ಲಾಂಟ್ಸ್, C4 ಪ್ಲಾಂಟ್ಸ್ ಎರಡರಲ್ಲೂ ನಾವು ನೆಗ್ಲಿಜಿಬಲ್ ಅಮೌಂಟ್ ಆಫ್ ನೋಡ್ಬೋದು. ಸೊ ಹಿಯರ್ ಐ ವಿಲ್ ರೈಟ್ ನೋ ಓನ್ಲಿ ಬಿಕಾಸ್ C4 ಪ್ಲಾಂಟ್ಸ್ ಅಲ್ಲಿ photorespiration ನಡೆಯಲ್ಲ. Whether photorespiration is present at high light intensities. High light intensities ಇಲ್ಲಿ definitely photorespiration will be present and it will be high. Over here it will not occur. Whether photorespiration would be present at low carbon dioxide concentration. ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಕಡಿಮೆ ಇರುವಾಗ ಡೆಫಿನೆಟ್ಲಿ ಫೋಟೋರೆಸ್ಪಿರೇಷನ್ ನಡೆಯುತ್ತೆ, ಯಾಕೆಂದರೆ ಆಕ್ಸಿಜನ್ ಕಾನ್ಸಂಟ್ರೇಷನ್ ಹೆಚ್ಚಿರುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಕಡಿಮೆ ಇರುವಾಗ ಫೋಟೋರೆಸ್ಪಿರೇಷನ್ ನಡೆಯುತ್ತೆ. ಇಲ್ಲಿ ಫೋಟೋರೆಸ್ಪಿರೇಷನ್ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ. ಹೈ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಅಲ್ಲಿ C3 ಪ್ಲಾಂಟ್ಸ್ ಅಲ್ಲಿ ಫೋಟೋರೆಸ್ಪಿರೇಷನ್ ನಡೆಯುತ್ತಾ? ನಡೆಯಲ್ಲ. ಇಟ್ ಈಸ್ ನೆಗ್ಲಿಜಿಬಲ್. ಇಲ್ಲಂತೂ ಫೋಟೋರೆಸ್ಪಿರೇಷನ್ ಯಾವುದೇ ಕಾರಣಕ್ಕೆ ನಡೆಯಲ್ಲ. ಟೆಂಪ್ರೇಚರ್ ಆಪ್ಟಿಮಮ್ C3 ಪ್ಲಾಂಟ್ಸ್ ಏನು? ಸುಮಾರು 28 ಡಿಗ್ರಿ ತನಕ ಇರುತ್ತೆ. ಸೊ ಇಟ್ಸ್ ಅಬೌಟ್ 28 ಡಿಗ್ರಿ ಸೆಲ್ಸಿಯಸ್. ಇಲ್ಲಿ ವಿಲ್ ಹ್ಯಾವ್ ಅ ಹೈಯರ್ ಟೆಂಪ್ರೇಚರ್ ಆಪ್ಟಿಮಮ್, ಮೇ ಬಿ ಗ್ರೇಟರ್ ದೆನ್ 30 ಡಿಗ್ರಿ ಸೆಲ್ಸಿಯಸ್. ಓಕೆ, ಸೊ ಇಲ್ಲಿ 20 to 25 ಅಂತ ಬರೆಯೋಣ. ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ, ಐ ಡಿಡ್ ನಾಟ್ ಸಿ. ಯಾ, ಸೊ ಇಲ್ಲಿ 20 to 25 ಕೊಟ್ಟಿದ್ದಾರೆ, ಇಲ್ಲಿ 30 to 40 ಡಿಗ್ರೀಸ್ ಕೊಟ್ಟಿದ್ದಾರೆ. ಯಾವುದೆಲ್ಲ ಎಕ್ಸಾಂಪಲ್ಸ್ ಇದೆ C3 ಪ್ಲಾಂಟ್ಸ್ಗೆ? ಎಲ್ಲ ಮೆಜಾರಿಟಿ ಆಫ್ ಆ ಪ್ಲಾಂಟ್ಸ್ ಆರ್ C3 ಪ್ಲಾಂಟ್ಸ್. ನಾವು ಮ್ಯಾಂಗೋದ ಎಕ್ಸಾಂಪಲ್ ತಗೊಳ್ಳೋಣ, ಯಾಕಂದರೆ ಮ್ಯಾಂಗೋ ಇಸ್ ಮೈ ಫೇವ್ರೆಟ್ ಫ್ರೂಟ್. C4 ಪ್ಲಾಂಟ್ಸ್ ಎಕ್ಸಾಂಪಲ್ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ಮೇಸ್ ಆ್ಯಂಡ್ ಸಾರ್ಗ್. ನಿಮಗೆ ಹೆಂಗೆ ಗೊತ್ತಾಗುತ್ತೆ ಯಾವುದಾದ್ರೂ ಪ್ಲಾಂಟ್ C3 ಪ್ಲಾಂಟಾ C4 ಪ್ಲಾಂಟಾ ಅಂತ ಐಡೆಂಟಿಫೈ ಮಾಡಬೇಕಂದ್ರೆ ಲೀಫ್ದು ಸೆಕ್ಷನ್ ತೊಗೊಂಡು ಮೈಕ್ರೋಸ್ಕೋಪ್ ಕೆಳಗಿಟ್ಟು ನೋಡಿದಾಗ ಗೊತ್ತಾಗುತ್ತೆ. ಯಾವುದರಲ್ಲಿ ರಿಂಗ್ ಥರ ರೀತ್ ಥರ ಇದೆ ವ್ಯಾಸ್ಕ್ಯುಲರ್ ಬಂಡಲ್ ಸುತ್ತ, ದಟ್ ಈಸ್ C4 ಪ್ಲಾಂಟ್. ಯಾವುದರಲ್ಲಿ ನಾರ್ಮಲ್ ಅರೇಂಜ್ಮೆಂಟ್ ಇರುತ್ತೆ ಮೀಸೋಫಿಲ್ ಸೆಲ್ ಬಂಡಲ್ ಶೀತ್ ಸೆಲ್ಸ್ದು, ದಟ್ ವಿಲ್ ಬಿ ದ C3 ಪ್ಲಾಂಟ್. ಓಕೆ, ಸೊ ವಿತ್ ದಿಸ್ ವಿ ಹ್ಯಾವ್ ಫಿನಿಶ್ಡ್ ದ ಫಸ್ಟ್ planned topic for the day, C4 pathway. Next ನಾವು ಏನು ಕಲಿಬೇಕು? ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ ಯಾವ ರೇಟಲ್ಲಿ ಆಗುತ್ತೆ, ಗ್ಲೂಕೋಸ್ ಪ್ರೊಡಕ್ಷನ್ ಯಾವ ರೇಟಲ್ಲಿ ಆಗುತ್ತೆ, ಇದನ್ನ ಯಾವುದೆಲ್ಲ ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡುತ್ತೆ ಅದ್ರ ಬಗ್ಗೆ ನಾವು ಇವಾಗ ಕಲಿಯೋಣ. ಓಕೆನಾ? ಸೊ ಕೆಲವೊಂದು ಇಂಟರ್ನಲ್ ಫ್ಯಾಕ್ಟರ್ಸ್, ಪ್ಲಾಂಟ್ನಲ್ಲೇ ಇರುವಂಥ ಫ್ಯಾಕ್ಟರ್ಸ್ ಕೂಡ ಅಫೆಕ್ಟ್ ಮಾಡುತ್ತೆ ಫೋಟೋಸಿಂಥಸಿಸ್ನ. ಆ್ಯಂಡ್ ದೋಸ್ ಇಂಟರ್ನಲ್ ಫ್ಯಾಕ್ಟರ್ಸ್ ಡಿಪೆಂಡ್ ಆನ್ ದ ಜೆನೆಟಿಕ್ ಪ್ರೀಡಿಸ್ಪೊಸಿಷನ್. ಹಾಗಂದ್ರೆ ಏನು? ಫಾರ್ ಎಕ್ಸಾಂಪಲ್ ನಾವು ಲೀಫ್ ಸೈಜ್ ವಿಲ್ ಎಫೆಕ್ಟ್ ದ ಫೋಟೋಸಿಂಥಸಿಸ್ ಅಂತ ಅನ್ಕೊಳ್ಳೋಣ. ದೊಡ್ಡ ಲೀಫ್ ಸೈಜ್ ಇದ್ರೆ ಜಾಸ್ತಿ ಫೋಟೋಸಿಂಥಸಿಸ್ ಆಗುತ್ತೆ, ಯಾಕಂದರೆ ಜಾಸ್ತಿ ಮೀಸೋಫಿಲ್, ಜಾಸ್ತಿ ಕ್ಲೋರೋಪ್ಲಾಸ್ಟ್ ಇರುತ್ತೆ. ಚಿಕ್ಕದಾಗಿರೋ ಲೀಫಲ್ಲಿ ಕಡಿಮೆ ಫೋಟೋಸಿಂಥಸಿಸ್ ಆಗುತ್ತೆ, ಯಾಕೆಂದರೆ ಅಲ್ಲಿ ಲೀಫ್ ಸೈಜ್ ಕಡಿಮೆ, ಮೀಸೋಫಿಲ್ ಕಡಿಮೆ, ಕ್ಲೋರೋಪ್ಲಾಸ್ಟ್ ಕೂಡ ಕಡಿಮೆ ಇರುತ್ತೆ. ಆದರೆ ಗ್ರಾಸ್ ಲೀಫು ಚಿಕ್ಕದು. ಗ್ರಾಸ್ ಲೀಫ್ನ ನೀವು ಮಾನ್ಸ್ಟರಾ ಲೀಫ್ ಥರ ದೊಡ್ಡದಾಗಿ ಇರೋದಿಲ್ಲ. ಸೊ ಗ್ರಾಸ್ ಲೀಫ್ ಯಾಕೆ ಚಿಕ್ಕದಾಗಿದೆ? ಅದು ಬಿಕಾಸ್ ಆಫ್ ಇಟ್ಸ್ ಜೆನೆಟಿಕ್ಸ್, ಅದ್ರ DNA ಇರೋ ಕಾರಣದಿಂದ ಅದು ಸ್ಮಾಲ್ ಆಗಿರುತ್ತೆ. ದಟ್ ಇಸ್ ವಾಟ್ ವಿ ಮೀನ್ ವೆನ್ ವಿ ಸೇ ಜೆನೆಟಿಕ್ ಪ್ರೀಡಿಸ್ಪೊಸಿಷನ್. ಗ್ರಾಸ್ ಲೀಫು ಮತ್ತು ಯಾವುದಾದ್ರೂ ಇನ್ನೂ ಒಂದು ದೊಡ್ಡ ಲೀಫ್, ಮ್ಯಾಂಗೋ ಲೀಫ್ನ ನೋಡ್ಬಿಟ್ಟು ಅನ್ಕೊಳ್ಬಾರ್ದು ನಾನು ಆ ಥರ ಆಗಬೇಕು ಅಂತ, ಅಲ್ವಾ? ಸೊ ದಟ್ ಇಸ್ ನಾಟ್ ಪಾಸಿಬಲ್ ಬಿಕಾಸ್ ಇಟ್ ಇಸ್ ಆಲ್ ಪ್ರೆಸೆಂಟ್ ಇನ್ ದ ಜೀನ್ಸ್ ಆಫ್ ದಟ್ ಪ್ಲಾಂಟ್. ಸೊ ಅದರ DNA ಏನಿದೆ ಅದ್ರ ಪ್ರಕಾರ ಅದ್ರ ಲೀಫ್ ಒಂದು ರೀತಿಯಲ್ಲಿರುತ್ತೆ. ಓಕೆ, ಸೊ ಯಾವುದೆಲ್ಲ ಇಂಟರ್ನಲ್ ಫ್ಯಾಕ್ಟರ್ಸ್ ಇದೆ ವಿತ್ ರೆಸ್ಪೆಕ್ಟ್ ಟು ಲೀವ್ಸ್ನ ನಾವು ನೋಡೋಣ. ನಂಬರ್ ಆಫ್ ಲೀವ್ಸ್ ವಿಲ್ ಮ್ಯಾಟರ್. ಯಾವ ಪ್ಲಾಂಟಿಗೆ ಜಾಸ್ತಿ ಲೀವ್ಸ್ ಇರುತ್ತೆ ಆ ಪ್ಲಾಂಟಲ್ಲಿ ಫೋಟೋಸಿಂಥಸಿಸ್ ರೇಟ್ ಜಾಸ್ತಿ ಇರುತ್ತೆ, ಯಾವ ಪ್ಲಾಂಟ್ಸಲ್ಲಿ ಕಡಿಮೆ ಲೀವ್ಸ್ ಇರುತ್ತೆ ಫೋಟೋಸಿಂಥಸಿಸ್ ಕಡಿಮೆ ಇರುತ್ತೆ. ಸೈಜ್ ಆಫ್ ದಿ ಲೀವ್ಸ್ ಆಲ್ಸೋ ಮ್ಯಾಟರ್. ದೊಡ್ಡ ಲೀಫಲ್ಲಿ ಜಾಸ್ತಿ ಫೋಟೋಸಿಂಥಸಿಸ್, ಚಿಕ್ಕ ಲೀಫಲ್ಲಿ ಕಡಿಮೆ ಫೋಟೋಸಿಂಥಸಿಸ್. ಏಜ್ ಆಲ್ಸೋ ಮ್ಯಾಟರ್ಸ್. ಯಂಗ್ ಲೀವ್ಸು ಜಾಸ್ತಿ ಫೋಟೋಸಿಂಥಸೈಸ್ ಮಾಡುತ್ತೆ. ಏಜಿಂಗ್ ಲೀವ್ಸಲ್ಲಿ, ಸೆನೆಸೆನ್ಸ್ ಆಗ್ತಾ ಇರೋ ಲೀವ್ಸಲ್ಲಿ ಕ್ಲೋರೋಫಿಲ್ ಎಲ್ಲ ಬ್ರೇಕ್ ಡೌನ್ ಆಗಿ ಲೀವ್ಸ್ ಎಲ್ಲ ಸ್ವಲ್ಪ ಯೆಲ್ಲೋ ಕಲರ್ ಆಗಿರುತ್ತೆ, ಅಂಥ ಕಡೆ ಫೋಟೋಸಿಂಥಸಿಸ್ ರೇಟು ಕಡಿಮೆ ಇರುತ್ತೆ. ಓರಿಯೆಂಟೇಷನ್ ಆಫ್ ಲೀವ್ಸ್. ಲೀವ್ಸ್ ಏನಾದರೂ ಡೈರೆಕ್ಟ್ ಸನ್ಲೈಟ್ಗೆ ಹಿಂಗೆ ಎಕ್ಸ್ಪೋಸ್ ಆಗಿದ್ರೆ ಅವಾಗ ಜಾಸ್ತಿ ಫೋಟೋಸಿಂಥಸಿಸ್ ನಡೆಯುತ್ತೆ. ಅಕಸ್ಮಾತ್ ಏನಾದರೂ ನೀರು ಕಡಿಮೆ ಇರುವಾಗ ವಿಲ್ಟ್ ಆಗಿಬಿಟ್ಟಿದ್ರೆ ಅಥವಾ ಅದ್ರ ಓರಿಯೆಂಟೇಷನ್ ಸ್ವಲ್ಪ ಪರ್ಪೆಂಡಿಕ್ಯುಲರ್ ಆಗಿದ್ರೆ ಸನ್ನಿಗೆ, ಆವಾಗ ಫೋಟೋಸಿಂಥಸಿಸ್ ರೇಟ್ ಕಡಿಮೆ ಆಗುತ್ತೆ. ಮತ್ತು ನಂಬರ್ ಆಫ್ ಮೀಸೋಫಿಲ್ ಸೆಲ್ಸ್ ಆ್ಯಂಡ್ ಕ್ಲೋರೋಪ್ಲಾಸ್ಟ್. ಆಬ್ವಿಯಸ್ಲಿ ಮೀಸೋಫಿಲ್ ಸೆಲ್ಸ್ ಜಾಸ್ತಿ ಇದ್ದರೆ, ಕ್ಲೋರೋಪ್ಲಾಸ್ಟ್ ಜಾಸ್ತಿ ಇದ್ದರೆ ಫೋಟೋಸಿಂಥಸಿಸ್ ರೇಟ್ ಕೂಡ ಜಾಸ್ತಿ ಇರುತ್ತೆ. ಅದಷ್ಟೇ ಅಲ್ಲದೆ ಪ್ಲಾಂಟ್ ಸೆಲ್ಸ್ ಒಳಗಡೆ ಎಲ್ಲಿ ಫೋಟೋಸಿಂಥಸೈಸ್ ಆಗ್ತಾ ಇದೆ ಅಂಥ ಸೆಲ್ಸ್ ಒಳಗಡೆ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಎಷ್ಟಿರುತ್ತೆ?
ಕ್ಲೋರೋಫಿಲ್ ಕಾನ್ಸಂಟ್ರೇಷನ್ ಎಷ್ಟಿರುತ್ತೆ ಅದು ಕೂಡ ಮ್ಯಾಟರ್ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಹೆಚ್ಚಿದ್ರೆ, ಕ್ಲೋರೋಫಿಲ್ ಕಾನ್ಸಂಟ್ರೇಷನ್ ಹೆಚ್ಚಿದ್ರೆ ಆಬ್ವಿಯಸ್ಲಿ ಫೋಟೋಸಿಂಥಸಿಸ್ ಕೂಡ ಜಾಸ್ತಿನೇ ಆಗುತ್ತೆ. ಸೊ ಇದೆಲ್ಲ ಕೂಡ ಇಂಟರ್ನಲ್ ಫ್ಯಾಕ್ಟರ್ಸ್ ಆಫ್ ದ ಪ್ಲಾಂಟ್ ಒಳಗಿನ ಫ್ಯಾಕ್ಟರ್ಸ್. ಅದಲ್ಲದೆ ಏಬಯೋಟಿಕ್ ಫ್ಯಾಕ್ಟರ್ಸ್, ಪ್ಲಾಂಟ್ನ ಹೊರಗಿಡುವಂಥ ಎನ್ವೈರನ್ಮೆಂಟ್ನಲ್ಲಿರುವಂಥ ಫ್ಯಾಕ್ಟರ್ಸ್, ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಕೂಡ ಫೋಟೋಸಿಂಥಸಿಸ್ ರೇಟ್ನ ಅಫೆಕ್ಟ್ ಮಾಡುತ್ತೆ. ಅವೆಲ್ಲ ಯಾವ ಫ್ಯಾಕ್ಟರ್ಸ್? 4 ಫ್ಯಾಕ್ಟರ್ಸ್ನ ಕೊಟ್ಟಿದ್ದಾರೆ ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ, ವಿಚ್ ಆರ್ availability of sunlight, temperature, carbon dioxide concentration in the atmosphere. ಇಲ್ಲಿ ನಾವೇನು ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಹೇಳಿದ್ವಿ, that is the carbon dioxide concentration inside the cells of the plant. Here we are talking about the carbon dioxide concentration in the atmosphere around the plant. So fourth point is water. So ಈ 4 factors will affect the rate of photosynthesis. ಸೊ ಈ ಎಲ್ಲ ಫ್ಯಾಕ್ಟರ್ಸ್ ಇಂಟರ್ನಲ್ ಎಕ್ಸ್ಟರ್ನಲ್ ಏನು ನಾವು ಮೆನ್ಷನ್ ಮಾಡಿದ್ವಿ ಅದಷ್ಟು ಫ್ಯಾಕ್ಟರ್ಸ್ ಸೈಮಲ್ಟೇನಿಯಸ್ ಆಗಿ ರೇಟ್ ಆಫ್ ಫೋಟೋಸಿಂಥಸಿಸ್ನ ಇನ್ಫ್ಲೂಯೆನ್ಸ್ ಮಾಡ್ತಾನೆ ಇರುತ್ತೆ. ಯೂಶಲಿ ಇಷ್ಟೊಂದು ಫ್ಯಾಕ್ಟರ್ಸ್ ರೇಟ್ ಆಫ್ ಫೋಟೋಸಿಂಥಸಿಸ್ನ ಇನ್ಫ್ಲೂಯೆನ್ಸ್ ಮಾಡ್ತಿದ್ರು ಕೂಡ ಯೂಶುವಲಿ ಒಂದು ಫ್ಯಾಕ್ಟರ್ ಫೋಟೋಸಿಂಥಸಿಸ್ ರೇಟ್ನ ಲಿಮಿಟ್ ಮಾಡುತ್ತೆ. ಯೂಶಲಿ ಇಟ್ ವಿಲ್ ಬಿ ಡಿಟರ್ಮೈನ್ಡ್ ಬೈ one factor that is present in its suboptimal levels. ಇದಂದ್ರೆ ಏನಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಒಂದು ರೂಲ್ ಇದೆ, ದಟ್ ಇಸ್ ಕಾಲ್ಡ್ ಬ್ಲ್ಯಾಕ್ಮನ್ಸ್ ಲಾ ಆಫ್ ಲಿಮಿಟಿಂಗ್ ಫ್ಯಾಕ್ಟರ್ಸ್. ಓಕೆ, ಸೊ ಫಸ್ಟ್ ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಇಲ್ಲಿ ನನ್ನ ಹತ್ರ ಒಂದು ಕ್ಲಿಕ್ ಪೆನ್ ಇದೆ, ನೀವೆಲ್ಲ ಯೂಸ್ ಮಾಡಿರ್ಬೋದು ಇದನ್ನ. ಸೊ ಯು ಹ್ಯಾವ್ ಅ ಕ್ಲಿಕ್ ಆನ್ ಟಾಪ್ ಆ್ಯಂಡ್ ವೆನ್ ಯು ಕ್ಲಿಕ್ ಇಟ್ ಕೈಂಡ್ ಆಫ್ ಯು ಕ್ಯಾನ್ ರೈಟ್ ವಿತ್ ಇಟ್ ಆರ್ ಯು ಕ್ಯಾನ್ ಶಟ್ ಇಟ್ ಅಲ್ವಾ. ಸೊ ಈ ರೀತಿಯ ಒಂದು ಕ್ಲಿಕ್ ಪೆನ್ ಆರ್ ಎನಿ ಪೆನ್ ಫಾರ್ ದಟ್ ಮ್ಯಾಟರ್ ನೀವು ಕನ್ಸಿಡರ್ ಮಾಡಿದ್ರೆ ಈ ಪೆನ್ನಲ್ಲಿ ಎಷ್ಟೊಂದು ಪಾರ್ಟ್ಸ್ ಇದೆ. ನಾನು ಇವಾಗ ಈ ರೀತಿ ಓಪನ್ ಮಾಡಿದ್ರೆ ದಿಸ್ ಟಾಪ್ ಪಾರ್ಟ್ ವಿಲ್ ಕಮ್ ಔಟ್. ಇದ್ರೊಳಗಡೆ ಒಂದು ರೀಫಿಲ್ ಇದೆ, ರೀಫಿಲ್ ಮೇಲ್ಗಡೆ ಒಂದು ಸ್ಪ್ರಿಂಗ್ ಇದೆ. ಅದಷ್ಟೇ ಅಲ್ಲದೆ ಆಚೆ ಕಡೆದು ಒಂದು ಬಾಡಿ ಇದೆ. ಇಲ್ಲಿ ಬರೆಯೋದಕ್ಕೆ ಸ್ಮೂತಾಗಿ ಈಸಿಯಾಗಿರಲಿ ಅಂತ ಒಂದು ರಬ್ಬರ್ ಗ್ರಿಪ್ ಇದೆ. ಸೊ ಇಲ್ಲಿ ಏನೆಲ್ಲ ಪಾರ್ಟ್ಸ್ ಇದೆ ನಮಗೆ ಈ ಪೆನ್ನಲ್ಲಿ? ವಿ ಹ್ಯಾವ್ ಒಂದು 2-3 ಪಾರ್ಟ್ಸ್ನ ಲಿಸ್ಟ್ ಮಾಡೋಣ. ಯು ಹ್ಯಾವ್ ದ ರಬ್ಬರ್ ಗ್ರಿಪ್, ಯು ಹ್ಯಾವ್ ದ ರೀಫಿಲ್, ಯು ಹ್ಯಾವ್ ಅ ಸ್ಪ್ರಿಂಗ್, ಯು ಹ್ಯಾವ್ ದಿ ಔಟರ್ ಬಾಡಿ. ಓಕೆ, ಸೊ 4 ಪಾರ್ಟ್ಸ್ನ ತಗೊಳ್ಳೋಣ. ಈ ಪೆನ್ನಿನಲ್ಲಿರುವಂಥ 4 ಪಾರ್ಟ್ಸ್. ಇವಾಗ ಈ ಒಂದು ಪೆನ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ ಈ ಪೆನ್ನು ಇಡಿಯಾಗಿ ಈ ಪೆನ್ನಾಗೆ ಮ್ಯಾನುಫ್ಯಾಕ್ಚರ್ ಆಗಲ್ಲ. ಫಸ್ಟು ಬೇರೆ ಬೇರೆ ಪಾರ್ಟ್ಸ್ ಸೆಪ್ರೇಟಾಗಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಅದಾದಮೇಲೆ ನಾವು ಒಂದು ಕಡೆ ಹೋಗಿ ಅದನ್ನೆಲ್ಲ ಅಸೆಂಬಲ್ ಮಾಡಿ ಒಂದು ಪೆನ್ನ ಪ್ರೊಡ್ಯೂಸ್ ಮಾಡ್ತೀವಿ. ನಾವು ಅನ್ಕೊಳ್ಳೋಣ ಪ್ರೊಡಕ್ಷನ್ ಯಾವ ರೀತಿ ಇದೆ ಅಂದರೆ, ರಬ್ಬರ್ ಗ್ರಿಪ್ 1 ಅವರ್ಗೆ 100 ಪ್ರೊಡ್ಯೂಸ್ ಆಗ್ತಾ ಇದೆ. ರೀಫಿಲ್ಲು 1 ಅವರ್ಗೆ 100 ಪ್ರೊಡ್ಯೂಸ್ ಆಗ್ತಾ ಇದೆ. ಸ್ಪ್ರಿಂಗು ಪರ್ ಅವರ್ 20 ಪ್ರೊಡ್ಯೂಸ್ ಆಗ್ತಾ ಇದೆ. ಔಟರ್ ಬಾಡಿ ಪರ್ ಅವರ್ಗೆ 80 ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ, ಪ್ರೊಡ್ಯೂಸ್ ಆಗ್ತಾ ಇದೆ. ಈ ಪೆನ್ನ ಪ್ರೊಡ್ಯೂಸ್ ಮಾಡೋಕ್ಕೆ, ಫೈನಲ್ ಪ್ರಾಡಕ್ಟ್ ಎಲ್ಲ ಅಸೆಂಬಲ್ ಆಗಿರೋ ಪೆನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಯಾವುದು ಜಾಸ್ತಿ ಮ್ಯಾಟ್ರ್ ಆಗುತ್ತೆ? ದಟ್ ವಿಲ್ ಬಿ ದ ಒನ್ ದಟ್ ಈಸ್ ದ ಲೋವೆಸ್ಟ್. ಇದರದ್ದು ಕಾನ್ಸಂಟ್ರೇಷನ್, ಇದರದ್ದು ಪ್ರೊಡಕ್ಷನ್ ಜಾಸ್ತಿ ಆಗ್ತಿದ್ದ ಹಾಗೆ ಎಷ್ಟು ಪೆನ್ಸ್ನ ಪ್ರೊಡ್ಯೂಸ್ ಮಾಡ್ತೀವಿ ಅದು ಜಾಸ್ತಿ ಆಗುತ್ತೆ. ಇವಾಗ ನೋಡಿ, ಈ ರಬ್ಬರ್ ಗ್ರಿಪ್ ರೀಫಿಲ್ 100 ಪರ್ ಅವರ್ 100 ಪ್ರೊಡ್ಯೂಸ್ ಆಗ್ತಾ ಇದೆ. ಔಟರ್ ಬಾಡಿ 80 ಪ್ರೊಡ್ಯೂಸ್ ಆಗ್ತಿದ್ರು ಕೂಡ ಪರ್ ಅವರ್ ನಮಗೆ 20 ಕಂಪ್ಲೀಟ್ ಅಸೆಂಬಲ್ಡ್ ಪೆನ್ಸ್ನ ಮಾತ್ರ ಪ್ರೊಡ್ಯೂಸ್ ಮಾಡೋದಕ್ಕೆ ಸಾಧ್ಯ. ಯಾಕಂದ್ರೆ ಇದು ಕಮ್ಮಿ ಆಗ್ತಾ ಇದೆ. ಸೊ ಲೋಯೆಸ್ಟ್ ಫ್ಯಾಕ್ಟರ್ ಏನಿರುತ್ತೆ, ಲೋಯೆಸ್ಟ್ ಕಾನ್ಸಂಟ್ರೇಷನ್ ಅಲ್ಲಿ ಏನು ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, that will determine the overall rate of how fastly or how many pens are being produced. ಓಕೆ, ಸೊ ಇವಾಗ ನಾವು ಇನ್ಕ್ರೀಸ್ ಮಾಡ್ತಾ ಹೋಗೋಣ ಅನ್ಕೊಳ್ಳಿ. ಸೊ ಈ 20ನ 60 ಮಾಡೋಣ, ಅವಾಗ ದ ರೇಟ್ ವಿಲ್ ಇನ್ಕ್ರೀಸ್ ಟು 60. ಇದನ್ನ 80 ಮಾಡೋಣ, ರೇಟ್ ವಿಲ್ ಇನ್ಕ್ರೀಸ್ ಟು 80. ಇದನ್ನ 100 ಮಾಡೋಣ, ವಿಲ್ ದ ರೇಟ್ ಇನ್ಕ್ರೀಸ್ ಟು 100? ಇಟ್ ವಿಲ್ ನಾಟ್, ಬಿಕಾಸ್ ದಿಸ್ ಇಸ್ ಆಕ್ಟಿಂಗ್ ಆಸ್ ಅ ಲಿಮಿಟಿಂಗ್ ಫ್ಯಾಕ್ಟರ್. ಆ ಪಾಯಿಂಟಲ್ಲಿ ಔಟರ್ ಬಾಡಿ ಬರೀ 80 ಮಾತ್ರ ಪ್ರೊಡ್ಯೂಸ್ ಆಗ್ತಾಯಿದೆ. ಸೊ ಯಾವ ಪಾಯಿಂಟಲ್ಲಿ ಯಾವುದು ಲೋಯೆಸ್ಟ್ ಕಾನ್ಸಂಟ್ರೇಷನ್ ಇರುತ್ತೆ, ದಟ್ ವಿಲ್ ಲಿಮಿಟ್ ದ ರೇಟ್ ಆಫ್ ದ ಪ್ರಾಸೆಸ್. ಸೊ ಬೇರೆ ಎಲ್ಲ ಪಾರ್ಟ್ಸು ನಾರ್ಮಲ್ ಆಗಿ 100 ಪರ್ ಅವರ್ ಪ್ರೊಡ್ಯೂಸ್ ಆಗ್ತಿದ್ರು ಕೂಡ ಒಂದು ಪಾರ್ಟ್ ಯಾವುದಾದ್ರೂ ಕಡಿಮೆ ಪ್ರೊಡ್ಯೂಸ್ ಆಗ್ತಾ ಇದ್ರೆ ಫೈನಲ್ ಪೆನ್ ಅಸೆಂಬ್ಲಿ ಆಗೋದಕ್ಕೆ ದಟ್ ಇಸ್ ಡಿಟರ್ಮೈನ್ಡ್ ಬೈ ವಿಚ್ ಎವರ್ ಇಸ್ ದ ಲೋಯೆಸ್ಟ್. ಓಕೆ, ಸೊ ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇವಾಗ ನಾವು ಸ್ಟೇಟ್ಮೆಂಟ್ನ ನೋಡೋಣ. ಈ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ ದ್ಯಾಟ್
when several factors affect any biological or chemical process or biochemical process. ಇವಾಗ ಫೋಟೋಸಿಂಥಸಿಸ್ ಒಂದು ಬಯೋಕೆಮಿಕಲ್ ಪ್ರಾಸೆಸ್. ಈ ಪ್ರಾಸೆಸ್ನ ಎಷ್ಟೊಂದು ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡ್ತಾ ಇದೆ. ಯಾವುದೆಲ್ಲ ಪ್ರಾಸೆಸ್ ಅಲ್ಲಿ ಒಂದಕ್ಕಿಂತ ಹೆಚ್ಚು ಫ್ಯಾಕ್ಟರ್ಸ್ ಆ ಪ್ರಾಸೆಸ್ನ ಕಂಟ್ರೋಲ್ ಮಾಡ್ತಾ ಇದ್ರೆ, ಅಫೆಕ್ಟ್ ಮಾಡ್ತಾ ಇದ್ರೆ ಅದ್ರ ರೇಟ್ನ, ಅಂಥ ಟೈಮಲ್ಲಿ there is this law called Blackman's law of limiting factors. Such processes will be governed by this law. ಇದನ್ನ F ಬ್ಲಾಕ್ಮನ್ ಅನ್ನೋ ಒಂದು ಸೈಂಟಿಸ್ಟ್ 1905 ಅಲ್ಲಿ he proposed this law. ಈ ಲಾ ಏನು ಹೇಳುತ್ತೆ, ಇವಾಗ ನಾನು ಏನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದನ್ನೇ ಇನ್ ವರ್ಡ್ಸ್ ಈ ಲಾ ಹೇಳುತ್ತೆ ವಿತ್ ರೆಸ್ಪೆಕ್ಟ್ ಟು ಅ ಪ್ರಾಸೆಸ್. ನಾನು ಇಲ್ಲಿ ಪೆನ್ನ ಎಕ್ಸಾಂಪಲ್ ತಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನೇ ಇವರಿಲ್ಲಿ ಒಂದು ಪ್ರಾಸೆಸ್ನ ತಗೊಂಡು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆ, ಸೊ ದಿಸ್ ಸ್ಟೇಟ್ಸ್ that if a chemical process, ಯಾವುದೋ ಒಂದು ಕೆಮಿಕಲ್ ಪ್ರಾಸೆಸ್ಗೆ ಒಂದಕ್ಕಿಂತ ಹೆಚ್ಚು ಫ್ಯಾಕ್ಟರ್ ಅಫೆಕ್ಟ್ ಮಾಡ್ತಾ ಇದ್ರೆ, if it is affected by more than one factor, then the rate will be determined by the factor which is nearest to its minimal value. ಯಾವುದು ಮಿನಿಮಮ್ ವ್ಯಾಲ್ಯೂ ಇರುತ್ತೆ, ಯಾವುದು ಲೋಯೆಸ್ಟ್ ಆಪ್ಟಿಮಮ್ಗಿಂತ ತುಂಬ ದೂರ ಇರುತ್ತೆ, ಆ ಒಂದು ಫ್ಯಾಕ್ಟರ್ ವಿಲ್ ಡಿಟರ್ಮೈನ್ ದಿ ಓವರ್ ಆಲ್ ರೇಟ್ ಆಫ್ ದಟ್ ಪ್ರಾಸೆಸ್. It is the factor which directly affects the process if its quantity is changed. Okay, so our lowest process the quantity na ನಾವು ಚೇಂಜ್ ಮಾಡಿದಾಗ ನಮ್ಮದು ಓವರ್ ಆಲ್ ರೇಟ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ತಗೊಳ್ಳೋಣ, ಒಂದು ಪ್ಲಾಂಟ್ ಇದೆ, ಪ್ಲಾಂಟ್ಗೆ ವಾಟರ್ ಸ್ಟ್ರೆಸ್ ಏನೂ ಇಲ್ಲ, ಸಫಿಷಿಯಂಟ್ ಅಮೌಂಟ್ ಆಫ್ ವಾಟರ್ ಇದೆ ಸಾಯಿಲಲ್ಲಿ, ಚೆನ್ನಾಗಿ ಕ್ಲೋರೋಫಿಲ್ ಎಲ್ಲ ಇದೆ, ಗ್ರೀನ್ ಆಗಿದೆ, ಲೀವ್ಸ್ ಎಲ್ಲ ದೊಡ್ಡದಾಗಿದೆ, ಟೆಂಪರೇಚರ್ ತುಂಬ ಕಡಿಮೆ ಇದೆ, ಆಪ್ಟಿಮಮ್ಗಿಂತ 15ಕ್ಕಿಂತ ಕಡಿಮೆ ಇದೆ, ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಸಾಕಷ್ಟಿದೆ. 3 ಫ್ಯಾಕ್ಟರ್ ಆಪ್ಟಿಮಮ್ ಆಗಿದ್ರೂ ಕೂಡ ಟೆಂಪರೇಚರ್ ಬೇಕಾಗಿರೋ ಟೆಂಪರೇಚರ್ ಇಲ್ಲದೆ ಇರೋ ಕಾರಣ ಫೋಟೋಸಿಂಥಸಿಸ್ ಕಡಿಮೆ ಆಗ್ತಾ ಇರುತ್ತೆ. ಸೊ ಹಿಯರ್ ದ ಲಿಮಿಟಿಂಗ್ ಫ್ಯಾಕ್ಟರ್ ಇಸ್ ಟೆಂಪರೇಚರ್. ಹೆಂಗೆ 15 ಡಿಗ್ರೀಸಿಂದ 16 ಡಿಗ್ರಿ 18 ಡಿಗ್ರಿ 20 ಡಿಗ್ರಿಗೆ ನಾವು ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ, ಹಾಗೇನೆ ಓವರ್ ಆಲ್ ಫೋಟೋಸಿಂಥಸಿಸ್ ರೇಟ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ಇಸ್ ಮೆಂಟ್ ಬೈ ದಿಸ್ ಲಾ. ಇವಾಗ ನಾವು ಯಾವ ಫ್ಯಾಕ್ಟರ್ ಫೋಟೋಸಿಂಥಸಿಸ್ನ ಹೆಂಗೆ ಅಫೆಕ್ಟ್ ಮಾಡುತ್ತೆ ಅನ್ನೋದನ್ನ ನೋಡೋಣ. ಸೊ ಲೈಟ್ ಇಸ್ ದ ಫಸ್ಟ್ ಫ್ಯಾಕ್ಟರ್ ದಟ್ ವಿ ವಿಲ್ ಬಿ ಟಾಕಿಂಗ್ ಅಬೌಟ್. ನಾವು ಲೈಟ್ ಬಗ್ಗೆ ಮಾತಾಡ್ಬೇಕಂತಂದ್ರೆ 3 ಆಸ್ಪೆಕ್ಟ್ಸ್ ಆಫ್ ಲೈಟ್ನ ಕನ್ಸಿಡರ್ ಮಾಡಬೇಕು. ಮೊದಲನೇದಾಗಿ ಕ್ವಾಲಿಟಿ ಆಫ್ ಲೈಟ್. ಲೈಟ್ ಕ್ವಾಲಿಟಿ ಅಂದ್ರೇನು ನಿಮಗೆ ಗೊತ್ತಿರೋ ಹಾಗೆ ನಾವು ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್, ಆಕ್ಷನ್ ಸ್ಪೆಕ್ಟ್ರಮ್ನ ಫಸ್ಟ್ ಲೆಕ್ಚರಲ್ಲಿ ಡಿಸ್ಕಸ್ ಮಾಡಿದ್ವಿ, ಹೌದಲ್ವಾ? ಅಲ್ಲಿ ನಾನು ಹೇಳಿದೆ ಯೂಶಲಿ ಪ್ಲಾಂಟ್ಸ್ ವಿಲ್ ಪ್ರಿಫರ್ ಬ್ಲೂ ವೇವ್ಲೆನ್ಸ್ ಆಫ್ ಲೈಟ್ ಮತ್ತೆ ರೆಡ್ ವೇವ್ಲೆನ್ಸ್ ಆಫ್ ಲೈಟ್. ಲೈಟಲ್ಲಿ ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ಎಲ್ಲ ಇರುತ್ತೆ. ಬಟ್ ಪ್ಲಾಂಟ್ಸ್ ಯೂಶಲಿ ಪ್ರಿಫರ್ ದ ಬ್ಲೂ ರೀಜನ್ಸ್ ಆ್ಯಂಡ್ ದ ರೆಡ್ ರೀಜನ್ಸ್. ಮಧ್ಯದಲ್ಲಿ ಅಷ್ಟು ಫೋಟೋಸಿಂಥಸಿಸ್ ರೇಟ್ ಜಾಸ್ತಿ ಆಗೋದಿಲ್ಲ. ನಾವು ಬ್ಲೂ ವೇವ್ಲೆನ್ಸ್ ಅಥವಾ ರೆಡ್ ವೇವ್ಲೆನ್ಸ್ನ ಕೊಟ್ಟಾಗ ಫೋಟೋಸಿಂಥಸಿಸ್ ರೇಟ್ ಜಾಸ್ತಿ ಇರುತ್ತೆ, ಗ್ರೀನ್ ವೇವ್ಲೆಂತ್ ಆಫ್ ಲೈಟ್ ಕೊಟ್ಟಾಗಂತೂ ತುಂಬ ಕಡಿಮೆ ಇರುತ್ತೆ. ಸೊ ಲೈಟ್ದು ಕ್ವಾಲಿಟಿ ವಿಲ್ ಮ್ಯಾಟರ್. ಲೈಟ್ ಇಂಟೆನ್ಸಿಟಿ ಅಂದರೆ ಏನು? ಇವಾಗ ಲೈಟ್ ಇಂಟೆನ್ಸಿಟಿ ಅಂದರೆ ಎಷ್ಟು ಇಂಟೆನ್ಸ್ ಆಗಿದೆ ಲೈಟ್ ಅಂತ. ಇವಾಗ ಬೆಳಗ್ಗೆ 7 ಗಂಟೆಯಿಂದ ಸಂಜೆ ಒಂದು ಸುಮಾರು 6 ಗಂಟೆ ತನಕನೂ ಬೆಳಕಿದ್ದೇ ಇರುತ್ತೆ. ಆದರೆ ಅದ್ರದ್ದು ಇಂಟೆನ್ಸಿಟಿ ಬೆಳಗ್ಗಿಂದ ಮಧ್ಯಾಹ್ನದ ತನಕ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಮತ್ತೆ ಮಧ್ಯಾಹ್ನದಿಂದ ಸಂಜೆ ತನಕ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಮಧ್ಯಾಹ್ನ ಮಿಡ್ ಡೇ ಅಲ್ಲಿ ಹೈಯೆಸ್ಟ್ ಲೈಟ್ ಇಂಟೆನ್ಸಿಟಿನ ನಾವು ನೋಡ್ಬೋದು. ಸೊ ದಟ್ ಈಸ್ ಬೇಸಿಕಲಿ ವಾಟ್ ಇಂಟೆನ್ಸಿಟಿ ಮೀನ್ಸ್. ಡ್ಯೂರೇಷನ್ ಆಫ್ ಎಕ್ಸ್ಪೋಜರ್ ಟು ಲೈಟ್. ಸೊ ಎಷ್ಟು ಡ್ಯೂರೇಷನ್, ಎಷ್ಟು ಟೈಮ್ ತನಕ ಎಷ್ಟು ಟೈಮ್ ತನಕ ಪ್ಲಾಂಟ್ಸ್ಗೆ ಲೈಟ್ದು ಎಕ್ಸ್ಪೋಜರ್ ಸಿಕ್ಕಿದೆ, ದ್ಯಾಟ್ ವಿಲ್ ಆಲ್ಸೋ ಮ್ಯಾಟರ್. ಜಾಸ್ತಿ ಹೊತ್ತು ಎಕ್ಸ್ಪೋಜರ್ ಸಿಕ್ಕಿದ್ರೆ ಆಬ್ವಿಯಸ್ಲಿ ಜಾಸ್ತಿ ಫೋಟೋಸಿಂಥಸಿಸ್ ಆಗುತ್ತೆ, ಬಟ್ ತುಂಬ ಲೈಟ್ ಸಿಕ್ಕಿದ್ರೆ ಕೂಡ ಕ್ಲೋರೋಫಿಲ್ ಬ್ರೇಕ್ ಡೌನ್ ಆಗಿಬಿಟ್ಟು ರೇಟ್ ಕಡಿಮೆ ಆಗ್ಬೋದು. ಓಕೆ, ಇವಾಗ ನಾವು ಒಂದು ಗ್ರಾಫ್ನ ಪ್ಲಾಟ್ ಮಾಡಿದ್ರೆ ಎಕ್ಸ್ ಆಕ್ಸಿಸಲ್ಲಿ ಲೈಟ್ ಇಂಟೆನ್ಸಿಟಿನ ತಗೊಂಡು, ಇಂಟೆನ್ಸಿಟಿ ಅಂದರೆ ನಾನು ಏನು ಹೇಳಿದ್ದೀನಿ ಅದೇ ಬೆಳಗಿಂದ ಮಧ್ಯಾಹ್ನ ತನಕ ಹೆಚ್ಚಾಗುತ್ತೆ ಮತ್ತೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ನಲ್ವಾ. ಸೊ ಲೈಟ್ ಇಂಟೆನ್ಸಿಟಿನ ತೊಗೊಂಡಿದ್ದೀವಿ ಎಕ್ಸ್ ಆಕ್ಸಿಸಲ್ಲಿ. ಯಾವ ಲೈಟ್ ಇಂಟೆನ್ಸಿಟಿಯಲ್ಲಿ ಹೆಂಗೆ ಫೋಟೋಸಿಂಥಸಿಸ್ ಆಗುತ್ತೆ ಇದನ್ನು ನಾವು ಪ್ಲಾಟ್ ಮಾಡಿದ್ದೀವಿ. ನೀವು ನೋಡ್ತಾ ಇರ್ಬೋದು ಲೋ ಲೈಟ್ ಇಂಟೆನ್ಸಿಟಿ ಇಲ್ಲಿದೆ, ಇಲ್ಲಿ ಹೋಗ್ತಾ ಹೋಗ್ತಾ ಹೈ ಇಂಟೆನ್ಸಿಟಿ ಇರುತ್ತೆ. ಓಕೆ, ಸೊ ದಿಸ್ ಈಸ್ ಲೋ ಟು ಹೈ. ಲೋ ಲೈಟ್ ಇಂಟೆನ್ಸಿಟಿಯಲ್ಲಿ ಫೋಟೋಸಿಂಥಸಿಸ್ ತುಂಬ ಕಡಿಮೆ. ಲೈಟ್ ಇಂಟೆನ್ಸಿಟಿ ಇನ್ಕ್ರೀಸ್ ಆಗ್ತಾ 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 ಹೇಗೆ ಫೋಟೋಸಿಂಥಸಿಸ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಅಂಡ್ ವಿ ಸಿ ಅ ಲೀನಿಯರ್ ಗ್ರಾಫ್ ವಿತ್ ಎವ್ರಿ ಇನ್ಕ್ರೀಸ್ ಇನ್ ಲೈಟ್ ಇಂಟೆನ್ಸಿಟಿ ದ ರೇಟ್ ಆಫ್ ಫೋಟೋಸಿಂಥಸಿಸ್ ಇಸ್ ಇನ್ಕ್ರೀಸಿಂಗ್ ಲೀನಿಯರ್ಲಿ. ಓಕೆ, ಸೊ ಲೀನಿಯರ್ ರಿಲೇಶನ್ಶಿಪ್ ವಿಲ್ ಎಕ್ಸಿಸ್ಟ್ ಬಿಟ್ವೀನ್ incident light and carbon dioxide fixation. Carbon dioxide fixation andre nothing but production of glucose by photosynthesis at low light intensity. Okay, low ಇಂದ ಹೈಗೆ ಹೋಗ್ತಾ ಇರುವಾಗ
up to a point you can see there is a increase in the rate of photosynthesis. But light intensity ಜಾಸ್ತಿ ಆಗ್ತಿದ್ದ ಹಾಗೆ ಏನಾಗುತ್ತೆ ಅಂತಂದ್ರೆ ಒಂದು ಪಾಯಿಂಟ್ ಆದ್ಮೇಲೆ ಫರ್ದರ್ ಇನ್ಕ್ರೀಸ್ ನ ತೋರಿಸಲ್ಲ. ಒಂದು ಪಾಯಿಂಟ್ ಆದ್ಮೇಲೆ ಇಟ್ ವಿಲ್ ಬಿಕಮ್ ಸ್ಟೆಡಿ, ಇಟ್ ವಿಲ್ ಬಿಕಮ್ ಸ್ಯಾಚುರೇಟೆಡ್, ವಿಲ್ ನಾಟ್ ಇನ್ಕ್ರೀಸ್ ಎನಿ ಫರ್ದರ್. ಏನಕ್ಕೆ ಅಂತ ಅಂದ್ರೆ ಲೈಟ್ ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಇರ್ಬೋದು, ಬಟ್ ಆ ಲೈಟ್ ಇಂಟೆನ್ಸಿಟಿ ಜಾಸ್ತಿ ಆಗ್ತಿದ್ದ ಹಾಗೆ ಬೇರೆ ಯಾವ್ದಾನ ಫ್ಯಾಕ್ಟರ್ ಪ್ಲಾಂಟ್ನಲ್ಲಿ ಲಿಮಿಟಿಂಗ್ ಆಗ್ಬೋದು. ಸೊ ಆ ಲೈಟ್ ಇಂಟೆನ್ಸಿಟಿಯಲ್ಲಿ ಟ್ರಾನ್ಸ್ಪಿರೇಷನ್ ಜಾಸ್ತಿ ಆಗ್ಬೋದು, ಸೊ ವಾಟರ್ ಸ್ಟ್ರೆಸ್ ಬರ್ಬೋದು ಪ್ಲಾಂಟ್ಸ್ಗೆ, ಆ ರೀತಿ ಏನಾದರೂ ಆಗ್ಬೋದು. ಓಕೆ, ಸೊ ಒಂದು ಪಾಯಿಂಟ್ ಆದಮೇಲೆ ಇಟ್ ವಿಲ್ ನಾಟ್ ಇನ್ಕ್ರೀಸ್ ಇನ್ ಎನಿ ಫರ್ದರ್. ಈ ಲೈಟ್ ಸ್ಯಾಚುರೇಷನ್ ಆಗೋದು ಅಂದರೆ ಇನ್ನೂ ಏನು ಇನ್ಕ್ರೀಸ್ ತೋರಿಸದೇ ಇರೋ ಪಾಯಿಂಟು, ದಿಸ್ ವಿಲ್ ಹ್ಯಾಪನ್ ಅಟ್ ಅಬೌಟ್ 10% ಆಫ್ ಲೈಟ್. ಓಕೆ, ಫುಲ್ ಸನ್ಲೈಟ್ ಏನಿರುತ್ತೆ ಆ ಫುಲ್ ಸನ್ಲೈಟ್ದು 10% ಅಷ್ಟು ಲೈಟ್ ಸಿಕ್ಕಿದ್ರೇನೆ ಪ್ಲಾಂಟ್ಸ್ ಯೂಶಲಿ ಸ್ಯಾಚುರೇಷನ್ ತೋರಿಸುತ್ತೆ. ಅದರಿಂದ ಬಿಯಾಂಡ್ ಇನ್ನ ಇನ್ಕ್ರೀಸ್ ಇನ್ ಫೋಟೋಸಿಂಥಸಿಸ್ನ ತೋರಿಸಲ್ಲ. ಸೊ ಯೂಶಲಿ ಪ್ಲಾಂಟ್ಸ್ಗೆ ಲೈಟ್ ಅಂತೂ ಲಿಮಿಟಿಂಗ್ ಫ್ಯಾಕ್ಟರ್ ಆಗೋದಿಲ್ಲ. ವೆರಿ ರೇರ್ ಕೇಸಸಲ್ಲಿ ಲೈಟ್ ಲಿಮಿಟಿಂಗ್ ಫ್ಯಾಕ್ಟರ್ ಆಗ್ಬೋದು. ಎಲ್ಲಿ ಲಿಮಿಟಿಂಗ್ ಫ್ಯಾಕ್ಟರ್ ಆಗ್ಬೋದು ಅಂತ ಅಂದರೆ ಯಾವ್ದನ್ನ ಒಂದು ಡೆನ್ಸ್ ಫಾರೆಸ್ಟ್ ಇರುತ್ತೆ, ಅದರಲ್ಲಿ ಎಷ್ಟೊಂದು ಟಾಲ್ ಟ್ರೀಸ್ ಒಂದು ಕ್ಯಾನಪಿ ಫಾರ್ಮ್ ಮಾಡಿಬಿಟ್ಟಿರುತ್ತೆ, ಒಂದು ಲೇಯರೇ ಫಾರ್ಮ್ ಮಾಡಿಬಿಟ್ಟಿರುತ್ತೆ ಮೇಲೆ, ಅದರ ಕೆಳಗಡೆ ಯಾವ್ದಾನ ಗಿಡಗಳು ಬೆಳೀತಾ ಇದ್ರೆ ಅದಕ್ಕೆ ಸನ್ಲೈಟ್ ಸಿಗದೆ ಇರ್ಬೋದು. ಸೊ ಅಂಥ ಕಡೆ ಲೈಟ್ ಮೇ ಬಿ ಅ ಲಿಮಿಟಿಂಗ್ ಫ್ಯಾಕ್ಟರ್. ಆರ್ ಫಾರ್ ಸಮ್ ವಾಟರ್ ಬಾಡಿ ಒಳಗಡೆ ಯಾವುದೋ ಒಂದು ಆಲ್ಗೆ ಪ್ರೆಸೆಂಟ್ ಇದೆ, ಅಲ್ಲಿ ಗಿಡಕ್ಕೆ ಫೋಟೋಸಿಂಥಸೈಸ್ ಮಾಡೋಕ್ಕೆ ಲೈಟ್ ಬೇಕು, ಬಟ್ ಲೈಟ್ ಅಷ್ಟು ಡೀಪ್ ತನಕ ಪೆನಿಟ್ರೇಟ್ ಆಗ್ತಾ ಇಲ್ಲ ಅಂದರೆ ಅಂಥ ಕಡೆ ಮಾತ್ರ ಲೈಟ್ ಕ್ಯಾನ್ ಬಿ ಅ ಲಿಮಿಟಿಂಗ್ ಫ್ಯಾಕ್ಟರ್. ಬಟ್ ಅದರ್ವೈಸ್ ಇನ್ ಮೋಸ್ಟ್ ಕೇಸಸ್ ಲೈಟ್ ವಿಲ್ ನಾಟ್ ಬಿ ಅ ಲಿಮಿಟಿಂಗ್ ಫ್ಯಾಕ್ಟರ್ ಫಾರ್ ಪ್ಲಾಂಟ್ಸ್. ಓಕೆ, ಮತ್ತು ತುಂಬ ಜಾಸ್ತಿ ಲೈಟ್ ಇಂಟೆನ್ಸಿಟಿ ಆದರೂ ಕೂಡ ಪ್ಲಾಂಟ್ಸ್ ಫೋಟೋಸಿಂಥಸಿಸ್ ರೇಟ್ ಡ್ರಾಪ್ ಆಗಿಬಿಡುತ್ತೆ. ನಾನು ಆಲ್ರೆಡಿ ಹೇಳಿದ ಹಾಗೆ. ಯಾಕೆ ಅಂತ ಹೇಳಿದರೆ ಅಟ್ ವೆರಿ ಹೈ ಲೈಟ್ ಇಂಟೆನ್ಸಿಟೀಸ್ ಕ್ಲೋರೋಫಿಲ್ ಮಾಲಿಕ್ಯೂಲ್ ಏನು ತುಂಬ ಇಂಪಾರ್ಟೆಂಟ್ ಇದೆ ಫೋಟೋಸಿಂಥಸಿಸ್ಗೆ, ಅದೇ ಬ್ರೇಕ್ ಡೌನ್ ಆಗಿಬಿಡುತ್ತೆ. ಫೋಟೋಸಿಂಥಸಿಸ್ ಬ್ರೇಕ್ ಡೌನ್ ಆಗಿಬಿಟ್ರೆ ಕ್ಲೋರೋಫಿಲ್ ಬ್ರೇಕ್ ಡೌನ್ ಆಗಿಬಿಟ್ರೆ ಫೋಟೋಸಿಂಥಸಿಸ್ ಸರಿಯಾಗಿ ನಡೆಯೋದಕ್ಕಾಗೋದಿಲ್ಲ. ಓಕೆ, ಸೊ ಸರಿಯಾಗಿ ಫಂಕ್ಷನ್ ಮಾಡೋದಕ್ಕಾಗೋದಿಲ್ಲ. ಸೊ that is the reason why at very high light intensities photosynthesis rate kadme barutte. Hopefully this much is clear. Now let's look at the next factor, which is carbon dioxide concentration. ನಾವು 4 ತಗೊಂಡ್ವಿ ಅಲ್ವಾ, ಲೈಟ್, ಕಾರ್ಬನ್ ಡೈಆಕ್ಸೈಡ್, ವಾಟರ್, ಟೆಂಪ್ರೇಚರ್. ಆ 4ರಲ್ಲಿ ಯೂಶಲಿ ದ ಮೋಸ್ಟ್ ಲಿಮಿಟಿಂಗ್ ಫ್ಯಾಕ್ಟರ್ ಇನ್ ಮೋಸ್ಟ್ ಕೇಸಸ್ ಇಸ್ ದ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್. ಅಟ್ಮಾಸ್ಫಿಯರಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್. ನಾವೆಲ್ಲ ಕಾಂಪೋಸಿಷನ್ ಆಫ್ ಅಟ್ಮಾಸ್ಫಿಯರ್ ಚಿಕ್ಕ ವಯಸ್ಸಿನಿಂದ ಓದ್ಕೊಂಡೇ ಬಂದಿದ್ದೀವಿ ಅಲ್ವಾ ಸ್ಕೂಲ್ನಲ್ಲಿ. ಹೈಯೆಸ್ಟ್ ಕಾನ್ಸಂಟ್ರೇಷನ್ ನೈಟ್ರೋಜನ್ಗಿರುತ್ತೆ, ಅದಾದಮೇಲೆ ಆಕ್ಸಿಜನ್, ಆಮೇಲೆ ಎಲ್ಲೋ ತುಂಬ ಕಡಿಮೆ ಇರುತ್ತೆ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್. ಕಾರ್ಬನ್ ಡೈಆಕ್ಸೈಡ್ನ ಪ್ಲಾಂಟ್ಸ್ ತಗೊಳ್ಳೋದೇ ಅಟ್ಮಾಸ್ಫಿಯರಿಂದ, ಬಟ್ ಅಟ್ಮಾಸ್ಫಿಯರಲ್ಲೇ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ತುಂಬ ಕಡಿಮೆ ಇದೆ. ಎಷ್ಟಿದೆ ಕಡಿಮೆ ಅಂತ ಅಂದರೆ ಇಟ್ ಇಸ್ ಓನ್ಲಿ ಅಬೌಟ್ 0.03% ಟು 0.04%. ನೈಟ್ರೋಜನ್ 70 ಅಬವ್ ಇದೆ, ಆಕ್ಸಿಜನ್ 20 ಅಬವ್ ಇದೆ, ಆದರೆ ಕಾರ್ಬನ್ ಡೈಆಕ್ಸೈಡ್ ಇಸ್ ಇನ್ ದ ರೇಂಜ್ ಆಫ್ 0.03% ಟು 0.04% ಅಷ್ಟೇ ಪ್ರೆಸೆಂಟ್ ಇರೋದು ಅಟ್ಮಾಸ್ಫಿಯರಲ್ಲಿ. ಬಟ್ ಪ್ಲಾಂಟ್ಸ್ಗೆ 0.05% ತನಕನೂ ಇನ್ಕ್ರೀಸ್ ಮಾಡಿದ್ರೂ ಕೂಡ, ಫ್ರಮ್ 0.4 ಇಂದ 0.5 ತನಕನೂ ಇನ್ಕ್ರೀಸ್ ಮಾಡಿದ್ರೆ ಕೂಡ ದೇ ಶೋ ಎನ್ ಇನ್ಕ್ರೀಸ್ ಇನ್ ದ ರೇಟ್ ಆಫ್ ಫೋಟೋಸಿಂಥಸಿಸ್. ಇನ್ಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಅಪ್ ಟು 0.05% will cause an increase in the rate of photosynthesis. ಈ ಪಾಯಿಂಟ್ಸ್ಗಿಂತ ಬಿಯಾಂಡ್ 0.05% ಇಂತ ಇನ್ನೂ ಜಾಸ್ತಿ ಹೋಗ್ಬಿಟ್ರೆ ಇಟ್ ವಿಲ್ ಬಿ ಡ್ಯಾಮೇಜಿಂಗ್ ಫಾರ್ ದ ಪ್ಲಾಂಟ್. ಸೊ ಇರೋದು ತುಂಬ ಕಡಿಮೆ ಕಾನ್ಸಂಟ್ರೇಷನ್, 0.04% ಇಂದ 0.05% ತನಕ ಇನ್ಕ್ರೀಸ್ ಮಾಡಿದ್ರೆ ಫೋಟೋಸಿಂಥಸಿಸ್ ರೇಟ್ ಇನ್ಕ್ರೀಸ್ ಆಗುತ್ತೆ. ಅದಕ್ಕಿಂತ ಹೆಚ್ಚು ಇನ್ನೂ ಇನ್ಕ್ರೀಸ್ ಮಾಡೋಕ್ಕೆ ಹೋದರೆ ಆವಾಗ ಫೋಟೋಸಿಂಥಸಿಸ್ ರೇಟ್ ಡಿಕ್ಲೈನ್ ಆಗಕ್ಕೆ ಹೋಗುತ್ತೆ. ಇಟ್ ಕ್ಯಾನ್ ಡ್ಯಾಮೇಜ್ ದ ಪ್ಲಾಂಟ್. C3 ಪ್ಲಾಂಟ್ಸ್ ಮತ್ತು C4 ಪ್ಲಾಂಟ್ಸ್ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ಗೆ ಬೇರೆ ಬೇರೆ ರೀತಿ ರೆಸ್ಪಾಂಡ್ ಮಾಡುತ್ತೆ. ಓಕೆ, ಲೋ ಲೈಟ್ ಕಂಡೀಷನ್ ಇರುವಾಗ, ಲೈಟ್ ಕಂಡೀಷನ್, ಲೈಟ್ ಇಂಟೆನ್ಸಿಟಿ, ಲೈಟ್ ಲೆವೆಲ್ಸ್ ಕಡಿಮೆ ಇರುವಾಗ ನೀವು ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ಕೊಟ್ಟರು ಕೂಡ ಪ್ಲಾಂಟ್ ಫೋಟೋಸಿಂಥಸಿಸ್ ರೇಟ್ನ ಜಾಸ್ತಿ ಮಾಡಲ್ಲ. ಯಾಕೆಂದರೆ ಫೋಟೋಸಿಂಥಸಿಸ್ಗೆ ಬರೀ ಕಾರ್ಬನ್ ಡೈಆಕ್ಸೈಡ್ ಬೇಡ, ಲೈಟ್ ಕೂಡ ಬೇಕು. ನೀನು ಕಾರ್ಬನ್ ಡೈಆಕ್ಸೈಡ್ ಕೊಟ್ಬಿಟ್ಟು ಲೈಟೇ ಸಾಕಾಗಿಲ್ಲ ಅಂದರೆ ಫೋಟೋಸಿಂಥಸಿಸ್ ರೇಟ್ ಇನ್ಕ್ರೀಸ್ ಆಗಲ್ಲ. ಸೊ ಲೋ ಲೈಟ್ ಇಂಟೆನ್ಸಿಟಿಯಲ್ಲಿ CO2 ಕಂಡೀಷನ್ಸ್ನ ನೀನು ಇನ್ಕ್ರೀಸ್ ಮಾಡಿದ್ರೆ ಎರಡೂ ಗ್ರೂಪ್ ಕೂಡ ರೆಸ್ಪಾಂಡ್ ಮಾಡಲ್ಲ, ಫೋಟೋಸಿಂಥಸಿಸ್ ರೇಟ್ ಹಾಗೆ ಇರುತ್ತೆ. ಆದರೆ ಹೈ ಲೈಟ್ ಇಂಟೆನ್ಸಿಟಿಯಲ್ಲಿ ಲೈಟ್ ಚೆನ್ನಾಗಿದೆ, ಸಫಿಷಿಯಂಟ್ ಕ್ವಾಂಟಿಟಿ ಆಫ್ ಲೈಟ್, ಸಫಿಷಿಯಂಟ್ ಕ್ವಾಲಿಟಿ ಆಫ್ ಲೈಟ್ ನೀವು ಪ್ಲಾಂಟ್ಸ್ಗೆ ಕೊಡ್ತಾ ಇದ್ದೀರಾ, ಅಂಥ ಟೈಮಲ್ಲಿ ನೀವು ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ನ ಇನ್ಕ್ರೀಸ್ ಮಾಡಿದ್ರೆ C3 ಪ್ಲಾಂಟ್, C4 ಪ್ಲಾಂಟ್ಸ್ ಎರಡೂ ಕೂಡ ಫೋಟೋಸಿಂಥಸಿಸ್ ರೇಟ್ನ ಇನ್ಕ್ರೀಸ್ ಮಾಡಿ ತೋರಿಸುತ್ತೆ. ಓಕೆ, ಸೊ C4 ಪ್ಲಾಂಟ್ಸ್ಗೆ ಕಾರ್ಬನ್ ಡೈಆಕ್ಸೈಡ್ ಸ್ಯಾಚುರೇಷನ್ ಹ್ಯಾಪನ್ಸ್
about 360 microns per liter. 360 microliters per liter. ಇಷ್ಟು ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಇದ್ರೇನೆ ಅದು ಮ್ಯಾಕ್ಸಿಮಮ್ ಫೋಟೋಸಿಂಥಸಿಸ್ ರೇಟ್ನ ತೋರಿಸ್ಬಿಡುತ್ತೆ. ಆದರೆ C3 ಪ್ಲಾಂಟ್ಸ್ಗೆ ಅದು ಸ್ವಲ್ಪ ಜಾಸ್ತಿ ಇದೆ, 450 ಇದೆ. 450 ಯಾಕಿದೆ ಅಂತ ಅಂದರೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಜಾಸ್ತಿ ಇಲ್ಲ ಅಂದರೆ ಆಕ್ಸಿಜನೇಸ್ ಆಕ್ಟಿವಿಟಿ ಆಗಿ ರುಬಿಸ್ಕೋದು, ಫೋಟೋ ರೆಸ್ಪಿರೇಷನ್ ಆಗಿಬಿಡುತ್ತೆ. ಸೊ ಆ ಕಾರಣದಿಂದ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ C4 ಪ್ಲಾಂಟ್ಸ್ಗಿಂತ ಇನ್ನೂ ಜಾಸ್ತಿ ಇದೆ ಸ್ಯಾಚುರೇಷನ್ದು. ಓಕೆ, ಸೊ ಕರೆಂಟ್ಲಿ ಏನು ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ಸ್ ಪ್ರೆಸೆಂಟ್ ಇದೆ ಅಟ್ಮಾಸ್ಫಿಯರಲ್ಲಿ ದಟ್ ಕ್ಯಾನ್ ಸೀಮ್ ಲಿಮಿಟಿಂಗ್ ಫಾರ್ C3 ಪ್ಲಾಂಟ್ಸ್. ಆದರೆ C4 ಪ್ಲಾಂಟ್ಸ್ಗೆ ಅದೇನು ಪ್ರಾಬ್ಲಮ್ ಇಲ್ಲ, ಯಾಕೆಂದರೆ ಅದರ ಸ್ಯಾಚುರೇಷನ್ ಇಸ್ ಮಚ್ ಮಚ್ ಲೆಸ್ಸರ್. ಓಕೆ, ಇವಾಗ ನಾವು ನಮ್ಮ ನೆಕ್ಸ್ಟ್ ಟೆಂಪ್ರೇಚರ್ ಫ್ಯಾಕ್ಟರ್ನ ನೋಡೋಣ. ದಿಸ್ ಇಸ್ ಆರ್ ಥರ್ಡ್ ಫ್ಯಾಕ್ಟರ್ ದಟ್ ಅಫೆಕ್ಟ್ಸ್ ಫೋಟೋಸಿಂಥಸಿಸ್. ಲೈಟ್ ರಿಯಾಕ್ಷನ್, ಡಾರ್ಕ್ ರಿಯಾಕ್ಷನ್, ಎರಡೂ ರಿಯಾಕ್ಷನ್ಸ್ಗೂ ಎನ್ಸೈಮ್ಸ್ ಬೇಕು, ಹೌದಲ್ವಾ? ಎನ್ಸೈಮ್ಸ್ ಆರ್ ಪ್ರೋಟೀನ್ಸ್. ಎನ್ಸೈಮ್ಸ್ ನಾವು ಕಲ್ತ್ಕೊಂಡಿದ್ದೀವಿ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ನಲ್ಲಿ. ಎನ್ಸೈಮ್ ಸಬ್ಸ್ಟ್ರೇಟ್ಗೆ ಬೈಂಡ್ ಆಗಬೇಕಂದ್ರೆ ಅದ್ರ ಶೇಪು ಅದೇ ರೀತಿ ಇರಬೇಕು. ತುಂಬ ಹೈ ಟೆಂಪ್ರೇಚರ್ ಆದಾಗ ಏನಾಗ್ಬಿಡುತ್ತೆ ಅಂದರೆ ಈ ಎನ್ಸೈಮ್ ಶೇಪ್ ಚೇಂಜ್ ಮಾಡಿಬಿಡುತ್ತೆ. ಎನ್ಸೈಮ್ ಶೇಪ್ ಚೇಂಜ್ ಮಾಡಿದಾಗ ಅದು ಸಬ್ಸ್ಟ್ರೇಟಿಗೆ ಬೈಂಡ್ ಆಗೋಕ್ಕಾಗೋದಿಲ್ಲ. ಸೊ ಈ ಹೈ ಟೆಂಪ್ರೇಚರಲ್ಲಿ ಎನ್ಸೈಮ್ಸ್ ಡಿನೇಚರ್ ಆಗಿಬಿಟ್ಟಾಗ ಫೋಟೋಸಿಂಥಸಿಸ್ದು ರೇಟು ಡಿಕ್ರೀಸ್ ಆಗುತ್ತೆ. ಯೂಶಲಿ ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿರುವಂಥ ಎಲ್ಲ ಕೆಮಿಕಲ್ ರಿಯಾಕ್ಷನ್ಸ್ಗೂ ಎನ್ಸೈಮ್ಸ್ ಇರುತ್ತೆ ಅದನ್ನು ಕ್ಯಾಟಲೈಸ್ ಮಾಡೋದಕ್ಕೆ. ಬಟ್ ಇಲ್ಲಿ ಲೈಟ್ ರಿಯಾಕ್ಷನ್ಗೂ ಎನ್ಸೈಮ್ಸ್ ಇದೆ, ಡಾರ್ಕ್ ರಿಯಾಕ್ಷನ್ಗೂ ಎನ್ಸೈಮ್ಸ್ ಇದೆ. ಈ ಡಾರ್ಕ್ ರಿಯಾಕ್ಷನ್ಸ್ಗಿರೋ ಎನ್ಸೈಮ್ಸ್ ಡಿನೇಚರ್ ಆಗಿಬಿಟ್ರೆ ಆವಾಗ ಫೋಟೋಸಿಂಥಸಿಸ್ ರೇಟ್ ತುಂಬ ಡಿಕ್ಲೈನ್ ಆಗಿಬಿಡುತ್ತೆ. ಓಕೆನಾ? ಸೊ C4 ಪ್ಲಾಂಟ್ಸ್ ತುಂಬ ಹೈ ಟೆಂಪ್ರೇಚರಲ್ಲಿ ಇದ್ದರೂ ಕೂಡ ಅವರು ಫೋಟೋಸಿಂಥಸಿಸ್ ಜಾಸ್ತಿನೇ ಇರುತ್ತೆ. ಯಾಕಂದರೆ ಅದಕ್ಕೊಂದು ಮೆಕ್ಯಾನಿಸಮ್ ಇದೆ. ಜಾಸ್ತಿ ಟೆಂಪ್ರೇಚರ್ ಇದ್ರೂ ಅದು ಫೋಟೋಸಿಂಥಸಿಸ್ ಹೆಂಗೆ ಮಾಡ್ಕೊಳ್ಬೋದು, ಫೋಟೋ ರೆಸ್ಪಿರೇಷನ್ನ ಹೆಂಗೆ ಪ್ರಿವೆಂಟ್ ಮಾಡ್ಬೋದು, ಇದು ಚೆನ್ನಾಗಿ ಕಲ್ತ್ಕೊಂಡು ಅಡ್ಯಾಪ್ಟ್ ಆಗಿಬಿಟ್ಟಿದೆ, ಎವಾಲ್ವ್ ಆಗಿಬಿಟ್ಟಿದೆ. ಆದರೆ C3 ಪ್ಲಾಂಟ್ಸ್ದು ಆ ಕಂಡೀಷನ್ ಅಲ್ಲ. ಟೆಂಪ್ರೇಚರ್ ಜಾಸ್ತಿ ಆಗ್ತಿದ್ದ ಹಾಗೆ ಟ್ರಾನ್ಸ್ಪಿರೇಷನ್ ರೇಟ್ ಜಾಸ್ತಿ ಆಗಿಬಿಡುತ್ತೆ, ವಾಟರ್ ಸ್ಟ್ರೆಸ್ ಆಗುತ್ತೆ. ಹಾಗೆಯೇ ವಾಟರ್ ದ ಪ್ಲಾಂಟ್ ವಿಲ್ ಸ್ಟಾರ್ಟ್ ಕ್ಲೋಸಿಂಗ್ ದ ಸ್ಟೊಮ್ಯಾಟ ಕ್ಲೋಸ್ ಆಗಿಬಿಟ್ಟಾಗ ಆಕ್ಸಿಜನ್ ಪ್ಲಾಂಟಿಂದ ಆಚೆಗೆ ಎಸ್ಕೇಪ್ ಆಗಲ್ಲ, ಕಾರ್ಬನ್ ಡೈಆಕ್ಸೈಡ್ ಆಚೆಯಿಂದ ಪ್ಲಾಂಟ್ ಒಳಗೆ ಹೋಗೋದಕ್ಕಾಗೋದಿಲ್ಲ. ಅಂಥ ಟೈಮಲ್ಲಿ ಫೋಟೋ ರೆಸ್ಪಿರೇಷನ್ ಜಾಸ್ತಿ ಆಗುತ್ತೆ. ಸೊ ಇವ್ರದ್ದು ಟೆಂಪ್ರೇಚರ್ ಆಪ್ಟಿಮಮ್ ಇಸ್ ಮಚ್ ಲೋವರ್. ಯಾಕೆಂದರೆ ಅಟ್ ಹೈ ಟೆಂಪ್ರೇಚರ್ಸ್ ಫೋಟೋ ರೆಸ್ಪಿರೇಷನ್ ಜಾಸ್ತಿ ಆಗುತ್ತೆ. ನಾವು ಆ ಟೇಬಲ್ ಮಾಡಿದಾಗ ನೋಡಿದ್ವಿ ಅಲ್ವಾ, ಇದಕ್ಕೆ ಟೆಂಪ್ರೇಚರ್ ಆಪ್ಟಿಮಮ್ ಇಸ್ ಜಸ್ಟ್ ಅಬೌಟ್ 20 to 25 ಡಿಗ್ರಿ ಸೆಲ್ಸಿಯಸ್, ಮ್ಯಾಕ್ಸಿಮಮ್ 28. ಅದಕ್ಕಿಂತ ಬಿಯಾಂಡ್ ಆದರೆ ಇದರಲ್ಲಿ ಫೋಟೋಸಿಂಥಸಿಸ್ ರೇಟ್ ಡ್ರಾಪ್ ಆಗಿಬಿಡುತ್ತೆ. ಆದರೆ C4 ಪ್ಲಾಂಟ್ಸಲ್ಲಿ ಆ ಕೇಸ್ ಅಲ್ಲ, 40 ಡಿಗ್ರಿ ತನಕ ಹೋದರೂ ಕೂಡ ಇದು ಒಳ್ಳೆ ರೇಟ್ ಆಫ್ ಫೋಟೋಸಿಂಥಸಿಸ್ನ ತೋರಿಸುತ್ತೆ. ಈಗ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಈ ಪ್ಲಾಂಟ್ಸ್ ಎಲ್ಲಿ ಲೊಕೇಟ್ ಆಗಿದೆ, ಆ ಟೆಂಪ್ರೇಟ್ ರೀಜನಲ್ಲಿ ಇದೆಯಾ, ಟ್ರಾಪಿಕಲ್ ರೀಜನಲ್ಲಿ ಇದೆಯಾ, ಯಾವ ರೀತಿ ಅಡ್ಯಾಪ್ಟ್ ಆಗಿದೆ ಅದ್ರ ಮೇಲೆ ಕೂಡ ಟೆಂಪ್ರೇಚರ್ ಆಪ್ಟಿಮಮ್ ಡಿಪೆಂಡ್ ಆಗುತ್ತೆ. ಯೂಶಲಿ ಟ್ರಾಪಿಕಲ್ ಪ್ಲಾಂಟ್ಸ್ ಏನು ನಮ್ಮ ದೇಶದಲ್ಲಿ ಮತ್ತು ಈಕ್ವೇಟರ್ ಹತ್ರ ಆಚೆ ಈಚೆ ಇರುವಂಥ ಹಾಟ್ ಕ್ಲೈಮೇಟ್ ಇರುವಂಥ ಕಂಟ್ರೀಸಲ್ಲಿ ಯಾವ ಪ್ಲಾಂಟ್ಸ್ ಇದೆ ಅದರದ್ದು ಟೆಂಪ್ರೇಚರ್ ಆಪ್ಟಿಮಮ್ ವಿಲ್ ಬಿ ಹೈಯರ್. ನಾರ್ಮಲ್ ಆಗಿ ಪೋಲ್ಸ್ ಹತ್ರ ಅಥವಾ ನೀವು ರಷ್ಯಾ, ಕ್ಯಾನಡಾ ಇಂಥ ಕಡೆ ಯಾವಾಗ ಟೆಂಪ್ರೇಚರ್ ತುಂಬ ಕಡಿಮೆ ಇರುತ್ತೆ ಆ ಪ್ಲಾಂಟ್ಸ್ಗೆ ಫೋಟೋಸಿಂಥಸಿಸ್ದು ಆಪ್ಟಿಮಮ್ ಟೆಂಪ್ರೇಚರ್ ಕೂಡ ಕಡಿಮೆ ಇರುತ್ತೆ. ಸೊ ಟ್ರಾಪಿಕಲ್ ರೀಜನಲ್ಲಿ ಹೈ ಟೆಂಪ್ರೇಚರ್ ಇರೋ ವಾತಾವರಣದಲ್ಲಿ ಬೆಳೀತಾ ಇರೋ ಪ್ಲಾಂಟ್ಸ್ಗೆ ಹೈ ಟೆಂಪ್ರೇಚರ್ ಆಪ್ಟಿಮಮ್ ಇರುತ್ತೆ. ಯಾವ ಪ್ಲಾಂಟ್ಸ್ ನಾರ್ಮಲ್ ಆಗಿ ಲೋ ಟೆಂಪ್ರೇಚರ್ ಇರೋ ಕಂಡೀಷನ್ಸಲ್ಲಿ ಬೆಳೀತಾ ಇರುತ್ತೆ ಅದಕ್ಕೆ ಟೆಂಪ್ರೇಚರ್ ಆಪ್ಟಿಮಮ್ ಕೂಡ ಲೋ ಆಗೇ ಇರುತ್ತೆ. ಸೊ ಲಾಸ್ಟ್ ಪಾರ್ಟ್ ವಿಚ್ ಇಸ್ ವಾಟರ್. ಸೊ ದಿಸ್ ಇಸ್ the fourth external factor that affects the rate of photosynthesis. So ಏನಾಗುತ್ತೆ ವಾಟರ್ನಿಂದ? ವಾಟರ್ ಡೆಫಿನೆಟ್ಲಿ ಒಂದು ಇಂಗ್ರೀಡಿಯೆಂಟ್ ಫೋಟೋಸಿಂಥಸಿಸ್ಗೆ. ವಾಟರ್ ಮತ್ತು ಕಾರ್ಬನ್ ಡೈಆಕ್ಸೈಡ್, ಸನ್ಲೈಟ್, ಕ್ಲೋರೋಫಿಲ್ನಿಂದ ಕಂಬೈನ್ ಆದರೆ ಮಾತ್ರ ಗ್ಲೂಕೋಸ್ ಪ್ರೊಡ್ಯೂಸ್ ಆಗೋದು. ಬಟ್ ಯಾವಾಗಲೂ ಸಾಯಿಲಲ್ಲಿ ಸ್ವಲ್ಪ ಅಮೌಂಟ್ ಆಫ್ ವಾಟರ್ ವಿಲ್ ಬಿ ದೇರ್. ಯೂಶಲಿ ವಾಟರ್ ಇಸ್ ನಾಟ್ ಲೈಕ್ ಅ ಲಿಮಿಟಿಂಗ್ ಫ್ಯಾಕ್ಟರ್. ಬಟ್ ಏನಾಗುತ್ತೆ ಅಂದರೆ ವಾಟರ್ ಅವೈಲಬಿಲಿಟಿಗಿಂತ ವಾಟರ್ ಇಲ್ಲದೇ ಇರೋ ಟೈಮಲ್ಲಿ ಪ್ಲಾಂಟ್ಸ್ ಹೆಂಗೆ ರಿಯಾಕ್ಟ್ ಮಾಡುತ್ತೆ, ಹೆಂಗೆ ರೆಸ್ಪಾಂಡ್ ಮಾಡುತ್ತೆ, ಬಿಕಾಸ್ ಆಫ್ ದೋಸ್ ರೀಸನ್ಸ್ ವಾಟರ್ ಕ್ಯಾನ್ ಅವೈಲಬಿಲಿಟಿ ಆಫ್ ವಾಟರ್ ಕ್ಯಾನ್ ಅಫೆಕ್ಟ್ ದ ರೇಟ್ ಆಫ್ ಫೋಟೋಸಿಂಥಸಿಸ್. ಫಾರ್ ಎಕ್ಸಾಂಪಲ್ ವಾಟರ್ ಅವೈಲಬಿಲಿಟಿ ಕಡಿಮೆ ಇದೆ ಅಂದ್ಕೊಳ್ಳಿ ಯಾವುದಾದ್ರೂ ಒಂದು ಸಾಯಿಲಲ್ಲಿ, ಆದರೆ ಟ್ರಾನ್ಸ್ಪಿರೇಷನ್ ನಡೀತಾ ಇದೆ. ವಾಟರ್ ಅವೈಲಬಿಲಿಟಿ ಕಡಿಮೆ ಇದೆ, ಟ್ರಾನ್ಸ್ಪಿರೇಷನ್ ಸಖತ್ ಜೋರಾಗಿ ನಡೀತಾ ಇದೆ. ಆಲ್ರೆಡಿ ಸಿಗ್ತಾ ಇರೋದೇ ನೀರು ಕಡಿಮೆ, ಆ ನೀರು ಕೂಡ ನಾವು ಎವಾಪರೇಷನಲ್ಲಿ ಟ್ರಾನ್ಸ್ಪಿರೇಷನಲ್ಲಿ ಹೋಗ್ಬಿಟ್ರೆ ಮತ್ತು ಪ್ಲಾಂಟಿಗೆ ನೀರೇ ಇರಲ್ಲ ಫೋಟೋಸಿಂಥಸೈಸ್ ಮಾಡೋಕ್ಕೆ.
ಅಂಥ ಟೈಮಲ್ಲಿ ಪ್ಲಾಂಟ್ಸ್ ಏನು ಮಾಡುತ್ತೆ, ಅದು ಸ್ಟೊಮ್ಯಾಟ ಕ್ಲೋಸ್ ಮಾಡಿಬಿಡುತ್ತೆ. ಸ್ಟೊಮ್ಯಾಟ ಯಾಕೆ ಕ್ಲೋಸ್ ಮಾಡಬೇಕು? ಸ್ಟೊಮ್ಯಾಟಯಿಂದನೇ ಟ್ರಾನ್ಸ್ಪಿರೇಷನ್ ಆಗ್ತಾ ಇರೋದು. ಸೊ ವಾಟರ್ನ ಕನ್ಸರ್ವ್ ಮಾಡೋಕ್ಕೆ ಸ್ಟೊಮ್ಯಾಟನ ಕ್ಲೋಸ್ ಮಾಡಿಬಿಡುತ್ತೆ. ಸ್ಟೊಮ್ಯಾಟನ ಕ್ಲೋಸ್ ಮಾಡಿದಾಗ ಪ್ಲಾಂಟ್ ಒಳಗಡೆ ಕಾರ್ಬನ್ ಡೈಆಕ್ಸೈಡ್ ಬರೋದಕ್ಕೆ ಜಾಗ ಇರಲ್ಲ. ಅಂಥ ಟೈಮಲ್ಲಿ ಫೋಟೋ ರೆಸ್ಪಿರೇಷನ್ ಜಾಸ್ತಿ ಆಗ್ಬೋದು. ಇನ್ನೊಂದು ಏನಾಗ್ಬೋದು ಅಂದರೆ, ತುಂಬ ಡ್ರೈ ಇರೋ ಕಂಡೀಷನ್ಸ್ನಲ್ಲಿ, ತುಂಬ ಟೆಂಪ್ರೇಚರ್ ಇರೋವಾಗ ಪ್ಲಾಂಟ್ಗೆ ನೀರು ಸರಿಯಾಗಿ ಸಿಗ್ತಾ ಇಲ್ಲ ಅಂದರೆ ಪ್ಲಾಂಟ್ಸ್ ವಿಲ್ ವಿಲ್ಟ್, ಅಂದರೆ ಲೀವ್ಸ್ ಎಲ್ಲ ಬಿದ್ದೋದಂಗೆ ಆಗುತ್ತೆ. ಆ ಲೀವ್ಸ್ ಎಲ್ಲ ಬಿದ್ದೋದಂಗೆ ಆದಾಗ ಅದ್ರದ್ದು ಫುಲ್ ಸರ್ಫೇಸ್ ಏರಿಯಾ ಸನ್ನಿಗೆ ಎಕ್ಸ್ಪೋಸ್ ಆಗ್ತಾ ಇರಲ್ಲ. ಸನ್ನಿಗೆ ಎಕ್ಸ್ಪೋಸ್ ಆಗಲಿಲ್ಲ ಅಂದರೆ ಅದ್ರದ್ದು ಫೋಟೋಸಿಂಥಸಿಸ್ ರೇಟ್ ಮತ್ತೆ ಕೂಡ ಕಡಿಮೆ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಬಿಕಾಸ್ ಆಫ್ ವಾಟರ್. ಪ್ಲಾಂಟ್ಸ್ನಲ್ಲಿರುವಂಥ ಲೀವ್ಸು ಚೆನ್ನಾಗಿ ಎಕ್ಸ್ಪೋಸ್ ಆಗಿ ಫುಲ್ ಸರ್ಫೇಸ್ ಸನ್ಲೈಟ್ ಕ್ಯಾಪ್ಚರ್ ಮಾಡಲಿಲ್ಲ ಅಂದರೆ ಫೋಟೋಸಿಂಥಸಿಸ್ ರೇಟ್ ಕಡಿಮೆ ಆಗುತ್ತೆ. ಪ್ಲಾಂಟ್ ಆ ರೀತಿ ಫುಲ್ ಎಕ್ಸ್ಪೋಸ್ ಆಗಬೇಕಂದ್ರೆ ವಾಟರ್ ಬೇಕು. ವಾಟರ್ ಸೆಲ್ಸ್ ಒಳಗಡೆ ಜಾಸ್ತಿ ಇದ್ದಾಗ ಆ ಟರ್ಜಿಡಿಟಿಯಿಂದ ಲೀವ್ಸ್ ಎಲ್ಲ ಎಕ್ಸ್ಪ್ಯಾಂಡ್ ಆಗಿರುತ್ತೆ. ಯಾವಾಗ ನೀರೆಲ್ಲ ಕಡಿಮೆ ಇರುತ್ತೆ ಅಂಥ ಟೈಮಲ್ಲಿ ನೀರನ್ನ ಕನ್ಸರ್ವ್ ಮಾಡೋಕ್ಕೋಸ್ಕರ ಪ್ಲಾಂಟ್ ಲೀವ್ಸ್ನ ವಿಲ್ಟ್ ಮಾಡಿಸ್ಬಿಡುತ್ತೆ. ಅವಾಗ ಕೂಡ ಫೋಟೋಸಿಂಥಸಿಸ್ ರೇಟ್ ಕಡಿಮೆ ಆಗುತ್ತೆ. ಸೊ ದಿಸ್ ಇಸ್ ಆರ್ ಲಾಸ್ಟ್ ಆ್ಯಂಡ್ ಫೈನಲ್ factor that affects photosynthesis, and with this we have come to the end of this chapter and this lecture. So I hope ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು, ನಿಮಗೆಲ್ಲ ಕಲ್ತ್ಕೊಳ್ಳೋಕ್ಕೆ ಇದ್ರ ಬಗ್ಗೆ ಕ್ಲಾರಿಟಿ ಇದೆ, ಎಲ್ಲ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ವೆನ್ ಇಟ್ ಕಮ್ಸ್ ಟು ನಿಮ್ಮ ಬೋರ್ಡ್ ಎಕ್ಸಾಮ್, KCET ಎಕ್ಸಾಮ್, ನೀಟ್ ಎಕ್ಸಾಮ್ ಎಲ್ಲದು. ಸೊ ಇದರಲ್ಲಿ ನೀವು ಕಳೆದ ವರ್ಷಗಳಿಗಿಂತ ಇವಾಗ ಫೋಟೋಸಿಂಥಸಿಸ್ ಹೊಸ ಲೈಟಲ್ಲಿ ಕಲಿತಾ ಇದ್ದೀರಾ, ಎಷ್ಟೊಂದು ಡೀಟೇಲ್ಸ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀರಾ. ವಿ ಶುಡ್ ಬಿ ಗ್ರೇಟ್ಫುಲ್ ಅಲ್ವಾ? ವಿ ಶುಡ್ ಬಿ ಗ್ರೇಟ್ಫುಲ್ ಫಾರ್ ಪ್ಲಾಂಟ್ಸ್ ಆ್ಯಂಡ್ ಲರ್ನ್ ದಿಸ್ ಚಾಪ್ಟರ್ ವಿತ್ ಜಾಯ್. ಯಾಕಂದರೆ ಫೋಟೋಸಿಂಥಸಿಸ್ ಇಲ್ಲ ಅಂದರೆ ನಮಗೆ ಬದುಕಕ್ಕೆ ಏನು ಎರಡು ತುಂಬ ಮುಖ್ಯವಾದ ವಿಷಯ ಬೇಕು ಅದು ನಮಗೆ ಸಿಗೋದಿಲ್ಲ. ಆಕ್ಸಿಜನ್ ಸಿಗೋದೇ ನಮಗೆ ಫೋಟೋಸಿಂಥಸಿಸಿಂದ, ನಾವು ತಿನ್ನೋ ಊಟ ಸಿಗೋದೇ ನಮಗೆ ಫೋಟೋಸಿಂಥಸಿಸಿಂದ. ಸೊ ಹಾಗಾಗಿ ವಿತ್ ಅ ಗ್ರೇಟ್ಫುಲ್ ಹಾರ್ಟ್ ಲೆಟ್ ಅಸ್ ಲರ್ನ್ ಅಬೌಟ್ ಫೋಟೋಸಿಂಥಸಿಸ್ ಇನ್ ಜಾಯ್. ಓಕೆ, ಸೊ ಹೋಪ್ಫುಲಿ ನೀವೆಲ್ಲ ಈ ಲೆಕ್ಚರ್ಸ್ನ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಯಾವಾಗಲೂ ಹೇಳೋ ರೀತಿ ಎನಿ ಟೈಮ್ ಡೌಟ್ಸ್ ಬಂದರೂ ಕೂಡ ವಿದೌಟ್ ಎನಿ ಹೆಸಿಟೇಷನ್ ಪೋಸ್ಟ್ ಇಟ್ ಆನ್ ಅವರ್ ಗ್ರೂಪ್. post it on the comment section. I will be more than happy to clear it out for you. So until I see you next, stay happy, stay healthy, keep smiling. ಧನ್ಯವಾದ.